ಓಂ ಶಾಂತಿ. ಈ ದಿನ ನಾವು ಬಾಬ್ದಾದಾರವರ ಮೂಲಕ ಪ್ರಭುವಿಗೆ ಪ್ರಿಯರಾಗೋದು ಹೇಗೆ, ಪ್ರಭು ಪ್ರಿಯರೇ ಲೋಕಪ್ರಿಯರು ಅಂತ ಹೇಳ್ತಿರ್ತಾರೆ. ಮತ್ತು ಪ್ರಭುವಿಗೆ ಪ್ರಿಯರಾಗುವುದು ಹೇಗೆ, ಈ ಒಂದು ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರಭು ಪ್ರಿಯರೇ ಲೋಕಪ್ರಿಯರು ಅಂತ ಹೇಳ್ತಾರೆ. ಮತ್ತು ಲೋಕಪ್ರಿಯರಾಗಬೇಕು ಅಂತಂದರೆ ಪ್ರಭು ಪ್ರಿಯರಾಗಬೇಕು ಅಲ್ವಾ? ಏನು ಹೇಳ್ತಾರೆ ಹೇಳಿ? ಎಲ್ಲದಕ್ಕೂ ಅತೀತ ಆಗುವಂಥವರೇ, ಭಿನ್ನ ಆಗುವಂಥವರೇ ಪ್ರಿಯ ಆಗ್ತಾರೆ ಅಂತ ಹೇಳ್ತಾರೆ ಅಲ್ವಾ? ಭಿನ್ನ ಆದಂಥವರೇ ಪ್ರಿಯ ಆಗ್ತಾರೆ. ಎಲ್ಲದಕ್ಕೂ ಭಿನ್ನ, ನ್ಯಾರ ಆಗಬೇಕು, ಅತೀತ ಆಗಬೇಕು. ಅತೀತ ಆಗೋದು ಯಾವಾಗ? ಬಾಬಾರವರಿಗೆ ಅದನ್ನು ಕೊಟ್ಟಾಗ. ಅರ್ಥ ಆಯ್ತಲ್ಲ? ಕೊಟ್ಟು, ಇದೆಲ್ಲ ಹಳೆಯ ಪ್ರಪಂಚದ್ದು ವಿನಾಶಿ, ಎಲ್ಲ ವಿನಾಶ ಆಗುವಂತಹದ್ದು, ಇದೆಲ್ಲ ಅಲ್ಪಕಾಲಿಕವಾದಂತಹದ್ದು. ಇವೆಲ್ಲ ಕವಡೆಗಳು, ಶರೀರ, ಸಂಬಂಧಗಳು, ಆ ಅಲ್ಪಕಾಲಿಕ ಪ್ರಾಪ್ತಿಗಳು, ವಸ್ತು ವೈಭವಗಳು ಏನೇ ಇದ್ದರೂ ಎಲ್ಲವೂ ಹಳೆಯದು, ವಿನಾಶಿ. ಬಾಬಾರವರಿಗೆ ಸಮರ್ಪಣೆ ಮಾಡಿಬಿಟ್ವಿ ಅಂದರೆ ಆಗ ನಾವು ಅತೀತ ಆಗೋಕ್ಕೆ ಈಸಿ ಆಗುತ್ತೆ. ಆಗ ನಾವು ಅತೀತ ಆದಮೇಲೆ ಏನಾಗ್ತೀವಿ? ಬಾಬಾರವರೇ ನಮಗೆ ಪ್ರಿಯ ಆಗ್ತಾರೆ. ಬಾಬಾರವರು ನಮಗೆ ಪ್ರಿಯ ಆಗ್ತಾರೆ. ಯಾವಾಗ ನಾವು ಎಲ್ಲದರನ್ನು ಬಾಬಾರವರಿಗೆ ಕೊಟ್ಟು, ಇವೆಲ್ಲ ಕವಡೆಗಳು ಅಂತ ಎಲ್ಲವನ್ನು ಅವರಿಗೆ ಅರ್ಪಣೆ ಮಾಡಿ ಖಾಲಿ ಆಗಿಬಿಡ್ತೀವಿ. ಇಲ್ಲಿ ನಾನು ನಂದು ಅನ್ನೋದೇನೂ ಇರೋದಿಲ್ಲ. ಕೇವಲ ನಿರಾಕಾರಿ ಅನ್ನೋ ಒಂದು ನಿಶ್ಚಯ ಬಂದ್ಬಿಡುತ್ತೆ. ಆಗ ನಮಗೆ ನಿರಾಕಾರಿ ತಂದೆ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ, ಅವರ ಇಷ್ಟದಂತೆ ನಡೆದುಕೊಳ್ಳೋದಕ್ಕೆ ನಮಗೆ ಆಗ ಸಾಧ್ಯ ಆಗುತ್ತೆ. ಆಗ ಶುರು ಮಾಡ್ತೀವಿ ನಾವು ಅವರ ಇಚ್ಛೆಯಂತೆ, ಅಂದರೆ ಅವರ ಶ್ರೀಮತದಂತೆ ನಡೆಯೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ, ಶುರು ಮಾಡ್ತೀವಿ. ಪ್ರತಿಯೊಂದು ಸೆಕೆಂಡು, ಶ್ವಾಸನೂ ಅವರ ಒಂದು ಮಾತು, ಅಂದರೆ ನಮ್ಮ ಒಂದು ಮಾತು, ಕರ್ಮ ಏನೇ ಇದ್ರೂ ಅವರ ಶ್ರೀಮತದಂತೆ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಅವರ ಶ್ರೀಮತದಂತೆ ನಾವು ನಡೀತಿರ್ತೀವಿ ಅಂತಂದಾಗ ಬಾಬಾರವರಿಗೆ ಸುಪುತ್ರ ಮಕ್ಕಳಾಗ್ತೀವಿ. ಮುದ್ದಿನ ಮಕ್ಕಳು, ಸುಪುತ್ರ ಮಕ್ಕಳು, ತಂದೆಗೆ ತಕ್ಕ ಮಕ್ಕಳು. ಅವರ ಹೃದಯದಲ್ಲಿ ಕೂರುವಂತಹ ಮಕ್ಕಳಾಗ್ತೀವಿ. ಅಂದರೆ ಅವರ ಹೃದಯದಲ್ಲಿ ಕೂರುವಂತಹ ಮಕ್ಕಳಾಗ್ತೀವಿ. ಅವರಿಗೆ ಇಷ್ಟವಾದಂತಹ, ಪ್ರಿಯವಾದಂತಹ ಮಕ್ಕಳಾಗ್ತೀವಿ. ಅದಕ್ಕೆ ಯಾರು ಭಿನ್ನರಾಗ್ತಾ ಹೋಗ್ತಾರೆ ಅವರು ಪ್ರಿಯರಾಗ್ತಾ ಹೋಗ್ತಾರೆ. ಎಲ್ಲದಕ್ಕೂ ಭಿನ್ನ ಬಾಬಾರವರಿಗೆ ಪ್ರಿಯ ಆಗಬೇಕು ಅಂತ ಹೇಳ್ತಾರಲ್ಲ, ನ್ಯಾರ ಪ್ಯಾರ ಹೇಳ್ತಾರಲ್ಲ. ಅಂದರೆ ಎಲ್ಲದಕ್ಕೂ ಭಿನ್ನ, ಎಲ್ಲದಕ್ಕೂ ಅತೀತ ಆಗುವಂತಹದ್ದು ಅಂದರೆ ಎಲ್ಲದರೂ ಸಹ ಬಾಬಾರವರಿಗೂ ಕವಡೆಗಳು, ವಿನಾಶಿ ಅಂತ ನಾವು ಅವರಿಗೆ ಸಮರ್ಪಣೆ ಮಾಡಿದಾಗ ನಿಶ್ಚಿಂತತೆ ಇರುತ್ತೆ. ಆಗ ಅತೀತವಾಗೂ ಸಹ, ಅವುಗಳಿಗೆ ಭಿನ್ನವಾಗೂ ಸಹ ನಾವು ಇರ್ತಾ ಹೋಗ್ತೀವಿ. ಅಶರೀರಿ ಅಭ್ಯಾಸ ಅನ್ನೋದು ಹೆಚ್ಚಿಗೆ ಆಗ ನಾವು ಮಾಡ್ತಾ ಹೋಗ್ತೀವಿ. ಆಗ ಅಶರೀರಿ ಆದಾಗ, ಅಶರೀರಿ ತಂದೆ ಮೇಲೆ ಪ್ರೀತಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರಿಗೆ ಇಷ್ಟವಾಗಿಲ್ಲದೆ ಇರುವಂಥದ್ದನ್ನು ಮಾಡೋಕ್ಕೆ ನಮ್ಗೆ ಇಷ್ಟನೇ ಆಗೋದಿಲ್ಲ. ಅವ್ರಿಗೆ ಇಷ್ಟ ಆಗಿರೋದನ್ನೇ ಮಾಡಬೇಕನ್ಸುತ್ತೆ ನಮಗೆ. ಬಾಬಾರವ್ರಿಗೆ ಇದು ಇಷ್ಟ ಆಗಲ್ಲ, ಬಾಬಾರವ್ರ ಶ್ರೀಮತ ಅಲ್ಲ ಇದು, ಇದನ್ನ ಮಾಡಬಾರ್ದು ಅಂತ ನಮಗನ್ನಿಸುತ್ತೆ. ಆಗ ಬಾಬಾರವರಿಗೆ ನಾವು ಪ್ರಿಯ ಆಗ್ತೀವಿ. ಯಾವಾಗ ನಾವು ಬಾಬಾರವರಿಗೆ ಪ್ರಿಯ ಆಗ್ತೀವಿ, ಅದು ಏನಾಗುತ್ತೆ? ಲೋಕಕ್ಕೂ ಸಹ ಪ್ರಿಯ ಮಾಡಿಬಿಡತ್ತೆ. ಆಗ ನಾವು ಸಂತುಷ್ಟರಾಗಿರ್ತೀವಿ. ನಮ್ಮ ಮೂಲಕ, ನಮ್ಮ ಸಂಬಂಧ ಸಂಪರ್ಕದಲ್ಲಿ ಯಾರೇ ಬಂದರೂ ಅವರು ಸಹ ಸಂತುಷ್ಟರಾಗಿರ್ತಾರೆ ಅಂತ ಬಾಬಾ ತಿಳಿಸ್ತಿದ್ದಾರೆ.
ಎಲ್ಲರನ್ನೂ ಸಂತುಷ್ಟವಾಗಿ ಮಾಡೋದಕ್ಕೆ ಈಗಲೇ ಸಾಧ್ಯ ಇಲ್ಲ, ಅದು ನಮ್ಮೆಲ್ಲರಿಗೂ ಸಹ ಗೊತ್ತಿದೆ. ಯಾಕಂದರೆ ನಾವೆಲ್ಲರಿಗೂ ಒಳ್ಳೆಯವರು ಆಗೋಕ್ಕಾಗೋದಿಲ್ಲ, ಎಲ್ಲರಿಗೂ ಕೆಟ್ಟವರು ಆಗೋಕ್ಕಾಗೋದಿಲ್ಲ. ಅವರ ಜ್ಞಾನ, ಅವರ ಬುದ್ಧಿಶಕ್ತಿ, ಯೋಗಶಕ್ತಿ ಎಷ್ಟಿದೆ ಅನ್ನೋದ್ರ ಮೇಲೆ ಅವರು ನಮ್ಮನ್ನು ಗುರುತಿಸ್ತಾರೆ, ನಮ್ಮನ್ನು ಇಷ್ಟಪಡ್ತಾರೆ, ಇಲ್ಲ ಇಷ್ಟಪಡದೇನೂ ಇರ್ಬೋದು ಅಲ್ವಾ. ಎಲ್ಲರಿಗೂ ಸಹ ನಾವು ಒಂದೇ ರೀತಿಯಲ್ಲಿ ಇರೋಕ್ಕಾಗೋದಿಲ್ಲ. ಯಾಕಂದರೆ ಒಬ್ಬೊಬ್ಬರ ಪಾತ್ರ ಒಂದೊಂದು ಥರ ಇದೆ, ಅವರವರ ಇಚ್ಛೆಗಳು ಒಂದೊಂದು ಥರ ಇದೆ, ಅವರವರ ಸಂಸ್ಕಾರಗಳು ಅವರದೇ ಆದಂಥ ಸಂಸ್ಕಾರಗಳಿದ್ದಾವೆ ಅಲ್ವಾ. ಮತ್ತು ಎಲ್ಲರಿಗೂ ನಾವು ಇಷ್ಟ ಆಗಬೇಕು ಅಂತ ಆಗೋದಿಲ್ಲ. ಆದರೆ ನಾವು ಖಂಡಿತ ಬಾಬಾರವರಿಗೆ ಇಷ್ಟ ಆಗೋ ಥರ ನಾವು ನಡ್ಕೊಳ್ಬೋದು. ಯಾಕೆಂದರೆ ಬಾಬಾರವರ ಶ್ರೀಮತ ಏನಿದೆ, ನಾವು ಮನುಷ್ಯರಿಗೆ ಇಷ್ಟ ಆಗೋ ಥರ ನಾವು ನಡ್ಕೊಳಕ್ಕಾಗುತ್ತೋ ಇಲ್ಲೋ ಅದು ನಮಗೆ ಗೊತ್ತಿಲ್ಲ. ಆದರೆ ಬಾಬಾರವರ ಪ್ರಕಾರವಾಗಿ ಅವ್ರಿಗಿಷ್ಟ ಆಗೋ ರೀತಿಯಲ್ಲಿ ನಾವು ನಡ್ಕೊಳ್ಬೋದು. ಯಾವಾಗ ಅಂತಂದರೆ ನಾವು ಯಾವಾಗ ಎಲ್ಲವನ್ನು ಸಮರ್ಪಣೆ ಮಾಡ್ತೀವಿ. ಎಲ್ಲನೂ ಅವರೇ ಆಗಿದ್ದಾರೆ ನಮಗೆ. ಪರಮಾತ್ಮನೇ ನನಗೆ ಸರ್ವಸ್ವ, ನನ್ನ ಪ್ರಪಂಚ ಸರ್ವ ಒಂದು ಅಂದರೆ ಸಂಬಂಧನೂ ಅವರೇ ಆಗಿದ್ದಾರೆ, ನನ್ನ ಸಂಸಾರ ಅವರೇ ಆಗಿದ್ದಾರೆ. ನನಗೆ ಅವರು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಎಲ್ಲವೂ ಅವರೇ. ಉಳಿದಿರೋದೆಲ್ಲವನ್ನ ಅವರಿಗೆ ಕೊಟ್ಟು ಬಿಡಬೇಕು. ಎಲ್ಲ ವಿನಾಶಿ ಅಲ್ವಾ, ಎಲ್ಲ ಹಳೆ ಪ್ರಪಂಚದಲ್ಲೆಲ್ಲ ಸಮಾಪ್ತಿ ಆಗೋದೇ ಅಲ್ವಾ. ಏನೇನು ನೋಡ್ತಿದ್ದೀವಿ ಅದು ಯಾವುದು ನಮ್ಮದಲ್ಲ, ಯಾವುದೂ ಉಳಿಯೋದಿಲ್ಲ, ಎಲ್ಲ ವಿನಾಶ ಆಗುತ್ತೆ ಅನ್ನೋದು ಸಹ ನಮ್ಗೆ ಗೊತ್ತಿದೆಯಲ್ಲ. ಎಲ್ಲವನ್ನ ಬಾಬಾರವರಿಗೆ ಕೊಟ್ಟು ಬಿಡಬೇಕು, ಕೊಟ್ಟು ಖಾಲಿ ಆಗಿಬಿಡ್ಬೇಕು. ಕೇವಲ ನಾನು ಶೂನ್ಯ ನಿರಾಕಾರ ಆಗಿಬಿಡ್ಬೇಕು. ಏನೂ ಇಲ್ಲ ಅಂದ್ರೆ ಅಲ್ಲಿ ಝೀರೋ ಉಳಿದಿರುತ್ತೆ ತಾನೆ. ಮತ್ತು ನಾನು ಝೀರೋ ಶೂನ್ಯ ಅಂದರೆ ಆತ್ಮ ನಿರಾಕಾರಿ ಆಗಿಬಿಡ್ಬೇಕು. ಯಾವಾಗ ನಿರಾಕಾರಿ ಆಗ್ತೀನಿ ಆಗ ನಿರಾಕಾರಿ ತಂದೆಯ ನೆನಪು ಜಾಸ್ತಿ ಆಗ್ತಾ ಹೋಗುತ್ತೆ, ಅವರ ಮೇಲೆ ಪ್ರೀತಿನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಅವರ ಶ್ರೀಮತದಂತೆಯೂ ನಾವು ನಡೀತಾ ಹೋಗ್ತಾ ಇರ್ತೀವಿ. ಮೊದಲು ತಂದೆ ಹೃದಯದಲ್ಲಿ ನಾವು ಸ್ಥಾನವನ್ನು ಸಂಪಾದನೆ ಮಾಡ್ಕೋಬೇಕು. ನೋಡಿ, ಅವರು ನಮ್ಮನ್ನು ಮೆಚ್ಚಿದ್ದಾರೆ. ಜಗತ್ತು ನಮ್ಮನ್ನು ಮೆಚ್ಚದೇ ಇದ್ದರೂ ಕೂಡ, ನಮ್ಮ ಸಂಬಂಧಿಕರು ನಮ್ಮನ್ನು ಮೆಚ್ಚದೇ ಇದ್ದರೂ ಕೂಡ, ಎಲ್ಲಿ ಲೌಕಿಕದಲ್ಲಿ ಯಾವುದೇ ದೇಹದಾರಿಗಳು ನಮ್ಮನ್ನು ಮೆಚ್ಚದೇ ಇದ್ದರೂ ಸಹ ಭಗವಂತ ನಮ್ಮನ್ನು ಮೆಚ್ಚಿದ್ದಾನೆ. ಮೇನ್ ನಾವು ಇದ್ರ ಕಡೆ ಗಮನ ಕೊಡಬೇಕು. ಅರ್ಥ ಆಯ್ತಾ? ಏನು ಪಡ್ಕೋಬೇಕಾಗಿತ್ತು ಅದನ್ನು ಪಡ್ಕೊಂಡ್ಬಿಟ್ಟಿದ್ದೀವಿ. ಇನ್ನು ಪಡ್ಕೊಳ್ಬೇಕಾಗಿರುವಂಥದ್ದು ಏನು ಉಳಿದಿಲ್ಲ ಕೂಡ, ಎಲ್ಲ ಕೊಟ್ಟುಬಿಟ್ಟಿದ್ದಾರೆ ಬಾಬಾ. ಆಯ್ತಲ್ಲ, ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ನಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ, ನಮ್ಮ ಜೊತೆಯಲ್ಲಿ ಇರ್ತಾರೆ ಅವರು ಸದಾ ಅಲ್ವಾ. ನಮಗೆ ಕೊಟ್ಟುಬಿಟ್ಟಿದ್ದಾರೆ ಎಲ್ಲನೂ ಸಹ. ಅವರು ನಮ್ಮನ್ನು ಮೆಚ್ಚಿಬಿಟ್ಟಿದ್ದಾರೆ, ಮೆಚ್ಚಿ ನಮ್ಮನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ, ನಮ್ಮನ್ನು ಅತಿ ಉನ್ನತವಾಗಿ ತಯಾರು ಮಾಡ್ತಿದ್ದಾರೆ. ಉನ್ನತ ಸ್ಥಿತಿಯಲ್ಲಿ ಸ್ಥಿತರಾಗೋದಕ್ಕೆ ನಮಗೆ ಸಹಯೋಗವನ್ನು ಕೊಡ್ತಿದ್ದಾರೆ, ಎಲ್ಲವನ್ನೂ ಸಹ ತಿಳಿಸ್ತಿದ್ದಾರೆ ಕೂಡ. ಅಷ್ಟು ನಮಗೆ ಗೌರವ ಕೊಡ್ತಿದ್ದಾರೆ. ನೋಡಿ ಎಷ್ಟು ಸ್ವಮಾನಗಳು. ಭಗವಂತನ ಮಹಿಮೆಗಳೇ ನಮಗೆ ಸ್ವಮಾನ ಆಗಿ ಬಿರುದುಗಳಾಗಿ ಕೊಟ್ಬಿಟ್ಟಿದ್ದಾರೆ ನಮಗೆ. ಅವರ ಮಹಿಮೆ ಏನಿದೆ ಅವೇ ನಮ್ಮ ಸ್ವಮಾನಗಳು, ಅವೇ ನಮಗೆ ಬಿರುದುಗಳು, ಟೈಟಲ್ಸು ಬಿರುದುಗಳು. ಅದೇ ನಮ್ಮ ಆ ಸ್ವಮಾನಗಳೇ ಸನ್ಮಾನ ಮಾಡುವಂತಹದ್ದು. ನೋಡಿ, ಅವರು ಸರ್ವಶಕ್ತಿವಂತ, ನಾವು ಮಾಸ್ಟರ್ ಸರ್ವಶಕ್ತಿವಂತರು. ಇದೇ ಸನ್ಮಾನ. ಇದಕ್ಕಿಂತ ಸನ್ಮಾನ ಬೇಕಾ? ಯೋಚನೆ ಮಾಡಿ, ಇದಕ್ಕಿಂತ ಸನ್ಮಾನ ಬೇಕಾ? ನಾವೇನು ಯೋಚನೆ ಮಾಡ್ತೀವಿ? ನಮಗೆ ಸ್ಟೇಜ್ ಮೇಲೆ ಕರೀಲಿಲ್ಲ, ನಮಗೆ ಗುರುತಿಸ್ಲಿಲ್ಲ, ನಮಗೆ ಸನ್ಮಾನ ಮಾಡಲಿಲ್ಲ, ನಾವು ಅಷ್ಟು ಸೇವೆ ಮಾಡಿದ್ವಿ, ಇಷ್ಟು ಸೇವೆ ಮಾಡಿದ್ವಿ, ನಮ್ಮ ಹೆಸರೇ ತೆಗೀಲಿಲ್ಲ, ನಮ್ಮ ಹೆಸರು ಲಿಸ್ಟಲ್ಲೇ ಇಲ್ಲ, ನಮ್ಮನ್ನು ಹೊಗಳಲಿಲ್ಲ, ನಮ್ಮ ಮಾತಿಗೆ ಬೆಲೆನೇ ಇಲ್ಲ. ನಾವು ಎಷ್ಟು ಯೋಚನೆ ಮಾಡ್ತೀವಿ ಅಲ್ಲ. ನಾವು ಏನೇ ಸೇವೆ ಮಾಡಿದ್ರು, ಯಾವುದೇ ಮಾಡಿದ್ರು ಬಾಬಾ ನಮ್ಮ ಮೂಲಕ ಮಾಡಿಸಿದ್ದಾರೆ. ಅದು ನಮ್ಮ ಪ್ರಾಪ್ತಿಗೋಸ್ಕರ ಅಲ್ವಾ. ನಮ್ಮ ಒಂದು ಭವಿಷ್ಯದ ಒಂದು ಪ್ರಾರಬ್ಧ ಆಗಿರುತ್ತೆ. ಅದು ಈ ಸಮಯದ ಒಂದು ಪುಣ್ಯ ಖಾತೆನೂ ಸಹ ಆಗಿರುತ್ತೆ ಅಲ್ವಾ. ಪುಣ್ಯ ಖಾತೆ ರೂಪದಲ್ಲಿ ಅವೆಲ್ಲರೂ ಸಹ ಜಮಾ ಆಗ್ತಾ ಹೋಗುತ್ತೆ. ಆದರೆ ನಾವು ಆ ಒಂದು ಹೆಸರು, ಕೀರ್ತಿ, ಗೌರವ ಅವೆಲ್ಲವನ್ನು ಅಲ್ಪಕಾಲಿಕವಾಗಿ ನಾವು ಬಯಸ್ತಾ ಹೋಗ್ತೀವಿ. ಮತ್ತು ಸದಾಕಾಲಿಕವಾದಂತಹದ್ದು ಸಿಗಕ್ಕೆ ಸಾಧ್ಯನಾ? ಇಲ್ಲ. ಬಾಬಾ ನಮಗೆ ಎಷ್ಟು ಗೌರವವನ್ನು ಕೊಡುವಂತಹ ಸ್ವಮಾನಗಳನ್ನು ಕೊಟ್ಟಿದ್ದಾರೆ ನಮಗೆ. ಅವೆಲ್ಲವೂ ನಮಗೆ ಸನ್ಮಾನ ಮಾಡುವಂತಹದ್ದೇ. ಮಕ್ಕಳೇ, ನೀವು ಶಾಂತ ಸ್ವರೂಪರು,
ಶಕ್ತಿ ಸ್ವರೂಪರು, ನೀವು ದೇವತಾ ಸ್ವರೂಪರು ಅಲ್ವಾ. ಇವೆಲ್ಲ ನಮ್ಮ ಒಂದು ಮಹಿಮೆಗಳಲ್ವಾ ಇವೆಲ್ಲನೂ. ಅಂದರೆ ಬಾಬಾರವರು ನೋಡಿ, ಬಾಬಾರವರು ಏನಾಗಿದ್ದಾರೆ? ಪ್ರೇಮ ಸಾಗರರು. ಬಾಬಾ ಹೇಳ್ತಾರೆ, ನೀವು ಮಾಸ್ಟರ್ ಪ್ರೇಮ ಸಾಗರರು ಮಕ್ಕಳೇ ಅಲ್ವಾ. ಬಾಬಾ ಕೊಟ್ಟಿರೋ ಬಿರುದುಗಳು ಮುಂದೆ ಬಾಬಾ ಹೇಳಿದಾರಲ್ಲ ಒಂದು ಮುರುಳಿಯಲ್ಲಿ, ಇಡೀ ವಿಶ್ವದಲ್ಲಿ ಏನೇನೋ ಟೈಟಲ್ಸ್ ತಗೊಳ್ತಾರೆ, ಏನೇನೋ ಬಿರುದುಗಳು ತಗೊಳ್ತಾರೆ, ಆದರೆ ನಿಮಗಿರೋ ಬಿರುದುಗಳ ಮುಂದೆ ಅವೇನೂ ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ಎಷ್ಟು ದೊಡ್ಡ ಬಿರುದುಗಳಲ್ಲ ಇವು. ಮಾಸ್ಟರ್ ಸರ್ವಶಕ್ತಿವಂತರು, ಮಾಸ್ಟರ್ ಪತಿತ ಪಾವನರು, ಮಾಸ್ಟರ್ ಭಗವಾನ್ ಅಂತ ಹೇಳಿದ್ದಾರೆ, ಮಾಸ್ಟರ್ ಬ್ರಹ್ಮ ಅಂತ ಹೇಳಿದ್ದಾರೆ. ಎಲ್ಲ ಎಷ್ಟು ಒಂದು ಸ್ವಮಾನಗಳನ್ನು ಕೊಟ್ಟಿದ್ದಾರೆ. ಮಾಸ್ಟರ್ ಸುಖಕರ್ತರು, ದುಃಖ ಹರ್ತರಾಗಿದ್ದೀರಾ. ಮಾಸ್ಟರ್ ಸದ್ಗುರುಗಳು, ಮಾಸ್ಟರ್ ಶಿಕ್ಷಕರು, ತಂದೆದು ಏನೇನಿದೆ ಅದು ಎಲ್ಲ ನಮಗೆ ಕೊಟ್ಬಿಟ್ಟಿದ್ದಾರೆ. ಸ್ವಮಾನಗಳಾಗಿ ಸನ್ಮಾನಗಳನ್ನು ಮಾಡಿದ್ದಾರೆ. ಸ್ವಮಾನಗಳ ರೂಪದಲ್ಲಿ ಸನ್ಮಾನವನ್ನು ಮಾಡಿದ್ದಾರೆ. ಮತ್ತು ಇವುಗಳಿಗಿಂತ ಬೇಕಾ ನಮಗೆ ಸನ್ಮಾನ? ಆದರೆ ನಾವು ಯಾವಾಗ ಅವುಗಳ ಸ್ವರೂಪದಲ್ಲಿ ನಾವು ಇರ್ತೀವಿ, ಅದೇ ನಮ್ಮ ಗೌರವವನ್ನು ಜಾಸ್ತಿ ಮಾಡುತ್ತೆ. ಅವೇ ನಮ್ಮ ಒಂದು ಸನ್ಮಾನವನ್ನು ಕೊಡುತ್ತೆ, ನಮಗೆ ಸನ್ಮಾನವನ್ನು ಕೊಡುತ್ತೆ, ನಮ್ಮ ಶ್ರೇಷ್ಠ ಸ್ಥಿತಿಯನ್ನು ತಯಾರು ಮಾಡುತ್ತೆ, ತಂದೆ ಸಮಾನವಾದ ಒಂದು ಸ್ಥಿತಿಯನ್ನು ತಯಾರು ಮಾಡುತ್ತೆ ಅಲ್ವಾ. ಮತ್ತೆ ಬಾಬಾ ನಮಗೆ ಇಷ್ಟು ಗೌರವ ಕೊಡ್ತಿದ್ದಾರೆ. ನಮಗೆ ಅವರು ಗೌರವ ಕೊಡ್ತಿಲ್ಲ, ಸಂಬಂಧಿಕರು ಗೌರವ ಕೊಡ್ತಿಲ್ಲ, ಫ್ಯಾಮ್ಲಿ ಗೌರವ ಕೊಡ್ತಿಲ್ಲ, ಅವ್ರು ಕೊಡ್ತಿಲ್ಲ, ಇವ್ರು ಕೊಡ್ತಿಲ್ಲ. ಎಕ್ಸ್ಪೆಕ್ಟೇಷನ್ಸ್ ಬಾಬಾ ಆಲ್ರೆಡಿ ಕೊಟ್ಟು ಬಿಟ್ಟಿದ್ದಾರೆ. ಆದರೆ ಅವುಗಳನ್ನು ನಾವು ಏನು ಮಾಡಬೇಕು? ಬಳಸ್ಕೋಬೇಕು. ಅದನ್ನು ಸಂಭಾಲನೆ ಮಾಡ್ತಾ, ನಿಭಾಯಿಸ್ತಾ ಅದನ್ನು ಉಳಿಸ್ಕೊಳ್ಬೇಕು. ನಾವು ಕೊಟ್ಟಿದ್ದಾರೆ ಆಲ್ರೆಡಿ. ನೋಡಿ, ಭಗವಂತ ನಮ್ಮನ್ನು ಮೆಚ್ಚಿ ನಮಗೆಲ್ಲವನ್ನ ಕೊಟ್ಟಿದ್ದಾರೆ ಅಂದರೆ ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗಬೇಕು, ಉಳಿಸ್ಕೋಬೇಕಲ್ವಾ. ಸಂಭಾಲನೆ ಮಾಡ್ತಾ ಉಳಿಸ್ಕೋಬೇಕು ಅವುಗಳನ್ನು. ಆಗ ನಮ್ಮ ಹತ್ರ ಸದಾ ಇರುತ್ತೆ ಅವು. ನಮ್ಮ ಪ್ರೀತಿ ಮುಂದೆ ಬಾಬಾರವರ ಪ್ರೀತಿ ಎಷ್ಟು ದೊಡ್ಡದಲ್ಲ. ಅವ್ರು ನಮ್ಮನ್ನು ಪ್ರೀತಿ ಮಾಡೋದಕ್ಕಿಂತ ಜಾಸ್ತಿ ನಾವು ಪ್ರೀತಿ ಮಾಡೋಕ್ಕಾಗೋದೇ ಇಲ್ಲ. ಯಾಕೆ ಹೇಳಿ? ಬಾಬಾ ಹೇಳ್ತಾರೆ, ನೀವೇ ನನಗಿಂತ ಚೆನ್ನಾಗಿ, ನೀವು ಜಾಸ್ತಿ ಪ್ರೀತಿ ಮಾಡ್ತೀರ ನನ್ನ ಅಂತ ಹೇಳ್ತಾರೆ. ಆದರೆ ಒಂದು ಸೆಕೆಂಡ್ ದೇಹಾಭಿಮಾನ, ಒಂದು ಸೆಕೆಂಡಲ್ಲಿ ಆತ್ಮಾಭಿಮಾನದಲ್ಲಿ ಬರ್ತಿರ್ತೀವಿ. ಆದರೆ ಬಾಬಾ ಸದಾ ನಿರಾಕಾರಿಯಾಗಿ, ನಿರಾಕಾರಿ ಆತ್ಮಗಳನ್ನು ನಮ್ಮನ್ನು ನೋಡ್ತಾ ನಮ್ಮನ್ನು ಪ್ರೀತಿ ಮಾಡ್ತಿರ್ತಾರೆ. ಸದಾ ಅವರು ನಮಗೆ ಧೈರ್ಯ ತುಂಬಿರ್ತಾರೆ, ಶಕ್ತಿಗಳನ್ನು ತುಂಬ್ತಿರ್ತಾರೆ, ಸಹಯೋಗವನ್ನು ಕೊಡ್ತಿರ್ತಾರೆ. ಅದನ್ನು ನಾವು ಉಳಿಸ್ಕೋಬೇಕಲ್ವಾ. ಉಳಿಸ್ಕೊಳ್ಳೋದು ಹೇಗೆ ಅಂದರೆ ಸದಾ ಅವರ ನೆನಪು ಮಾಡಬೇಕು. ನೋಡಿ, ಆ ನೆನಪೇ ನಮಗೆ ಶಕ್ತಿ, ಆ ನೆನಪೇ ನಮಗೆ ಜ್ಞಾನವನ್ನು ಸ್ಮೃತಿ ತರಿಸುತ್ತೆ, ಶಕ್ತಿಯನ್ನು ಕೊಡುತ್ತೆ, ರಕ್ಷಣೆಯಾಗಿರುತ್ತೆ. ಅದೇ ನಮಗೆ ಶ್ರೀಮತವಾಗೂ ಸಹ ಇರುತ್ತೆ. ಶ್ರೀಮತ ಅವರನ್ನು ನಾವು ನೆನಪು, ಶ್ವಾಸ ಶ್ವಾಸದಲ್ಲೂ ನೆನಪು ಯಾವಾಗಿರುತ್ತೆ? ನಾನು ನಿರಾಕಾರಿಯಾಗಿದ್ದಾಗ, ಎಲ್ಲದರಿಂದ ನ್ಯಾರ ಆಗಿದ್ದಾಗ ಮಾತ್ರ ಅವರ ಶ್ರೀಮತದಂತೆ ನಾನು ನಡೆಯೋಕ್ಕೆ ಸಾಧ್ಯ. ಆಗಲೇ ನಾನು ಅವ್ರಿಗೆ ಪ್ರಿಯ ಆಗೋದಕ್ಕೆ ಸಾಧ್ಯ ಅಲ್ವಾ. ಆವಾಗಲೇ ನಾನೇನು ಮಾಡೋಕ್ಕಾಗತ್ತೆ? ಬಾಬಾರವರಿಗೆ ನಾನು ಪ್ರಿಯ ಆಗೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ಭಗವಂತ ನಮಗೋಸ್ಕರ ಬಂದು ನಮ್ಮನ್ನು ಹೇಳ್ತಾರಲ್ಲ, ಎಲ್ಲೆಲ್ಲೋ ಬಿದ್ದಿದ್ವಿ ನಾವು, ವಿಕಾರಗಳಲ್ಲಿ ಅಪವಿತ್ರರಾಗಿ ಎಲ್ಲೆಲ್ಲೋ ಬಿದ್ದಿದ್ವಿ, ಅಂಥವರನ್ನು ಎತ್ತಿದ್ದಾರೆ ಮೇಲಕ್ಕೆ ಅಲ್ವಾ. ಯಾರು ಎತ್ತುತ್ತಾರೆ? ಯಾರು ಎತ್ತೋದಿಲ್ಲ. ಎತ್ತಿ ಮಡಿಲಲ್ಲಿ ಇಟ್ಕೊಂಡಿದ್ದಾರೆ ನಮ್ಮನ್ನು. ಮಡಿಲಲ್ಲಿ ಇಟ್ಕೊಂಡು ಏನು ಮಾಡ್ತಿದ್ದಾರೆ? ನಮಗೆ ತಂದೆ, ಶಿಕ್ಷಕ, ಸದ್ಗುರು, ಸರ್ವ ಸಂಬಂಧದ ರೂಪದಲ್ಲಿ ಪಾಲನೆಯನ್ನು ಮಾಡ್ತಿದ್ದಾರೆ. ಆದರೆ ಅದರ ಅನುಭವವನ್ನು ಮಾಡ್ಕೊಳ್ಳೋದಕ್ಕೆ ಮನಸ್ಸು ಸ್ವಚ್ಛ, ಬುದ್ಧಿ ಸ್ವಚ್ಛವಾಗಿರಬೇಕಾಗತ್ತೆ, ಸತ್ಯವಾಗಿರಬೇಕಾಗತ್ತೆ. ಸತ್ಯವಾದ ಹೃದಯದ ಮುಂದೆ ಸಾಹೇಬ್ ರಾಜ್ಯ ಆಗ್ಬಿಡ್ತಾರೆ.
ಅರ್ಥ ಆಯ್ತಲ್ಲ? ಬಾಬಾರವರಿಗೆ ಇಷ್ಟ ಆಗುವಂತಹದ್ದೇ ಸತ್ಯತೆ ಆಗಿದೆ. ಸತ್ಯವಾದ ಮನಸ್ಸು, ಸತ್ಯವಾದ ಬುದ್ಧಿ. ಸತ್ಯತೆ ಅಂದ್ರೇನೆ ಶ್ರೀಮತ. ಆಯ್ತಲ್ಲ? ಸತ್ಯತೆ ಅಂದ್ರೇನೆ ಶ್ರೀಮತ, ಸತ್ಯತೆ ಅಂದ್ರೇನೆ ಸ್ಮೃತಿ. ಇಲ್ಲಿ ಸ್ಮೃತಿಯಲ್ಲೂ ಸಹ ನಾವು ನಿಸ್ವಾರ್ಥವಾಗಿ ಸ್ಮೃತಿಯನ್ನ ಮಾಡಬೇಕು. ಅದು ಸ್ಮೃತಿ ಸತ್ಯವಾದ ಸ್ಮೃತಿ ಆಗಕ್ಕೆ ಸಾಧ್ಯ. ನಿಸ್ವಾರ್ಥವಾದ ಸ್ಮೃತಿ ತುಂಬಿರಬೇಕು. ಬಾಬಾರವರ ನಾನು ಆತ್ಮ ಅಂತ ತಿಳಿದು ಬಾಬಾರವರನ್ನ ನಾನು ನೆನಪು ಮಾಡ್ತೀನಿ ಅಂತಂದಾಗ ಅಲ್ಲಿ ನಿಸ್ವಾರ್ಥವಾದ ಸ್ಮೃತಿ ಇರಬೇಕು. ಯಾವುದೋ ಒಂದು ಇಚ್ಛೆ ಕೋರಿಕೆ ಇಟ್ಕೊಂಡು ಅಲ್ಲಿ ನಾವು ನೆನಪು ಮಾಡಬಾರ್ದು ತಂದೆಯನ್ನ. ನಿಸ್ವಾರ್ಥವಾದ ಸ್ಮೃತಿಯಿಂದ ನಿಸ್ವಾರ್ಥವಾದ ಪ್ರೀತಿಯನ್ನು ನಾವು ಅವರನ್ನ ಮಾಡಬೇಕಾಗತ್ತೆ ಅಲ್ವಾ? ಇಲ್ಲಿ ಬಾಬಾ ಏನು ನಮಗೇನು ಅವರು ಯಾವುದೇ ಒಂದು ಕೋರಿಕೆಗಳನ್ನ ಇಟ್ಟುಕೊಂಡು ಮಾಡಿ ಅಂತ ಹೇಳಿಲ್ಲ. ಯಾಕೆಂದ್ರೆ ಅದು ದ್ವಾಪರ ಯುಗಕ್ಕಾಯ್ತು, ಕಲಿಯುಗಕ್ಕಾಯ್ತು, ಭಕ್ತರಿಗಾಯ್ತದು. ನಮಗೆ ಗೊತ್ತಿಲ್ಲ ಅವ್ರು ನಮ್ಮ ಅಪ್ಪ ಅನ್ನೋದು, ಅವ್ರ ಸಂತಾನ ಅನ್ನೋದು ನಮಗೆ ಸರಿಯಾಗಿ ಗೊತ್ತಿಲ್ಲ, ಅವ್ರ ಬಗ್ಗೆ ಗೊತ್ತಿಲ್ಲ. ನಾವು ಅಲ್ಪಕಾಲಿಕವಾದ ಕೋರಿಕೆಗಳನ್ನ ಇಟ್ವಿ, ಏನ್ ಮಾಡಿದ್ವಿ, ಅವರನ್ನ ನೆನಪು ಮಾಡ್ಕೊಳ್ತಾ ಬಂದ್ವಿ. ನಿಜ ತಾನೆ? ಅಂದ್ರೆ ಅಲ್ಪಕಾಲಿಕವಾದ ಕೋರಿಕೆ, ಭಗವಂತ ನೀನ್ ನನಗೆ ಈ ಪ್ರಾಪ್ತಿ ಕೊಡು, ನನ್ನ ಮಗನಿಗೆ ಅದು ಕೊಡು, ನನ್ನ ಮಗಳಿಗೆ ಇದು ಕೊಡು, ನಮ್ಮ ಮನೆ ಹಂಗೆ ಮಾಡು, ನಮ್ಮ ಮನೆ ಹಿಂಗೆ ಮಾಡು, ನಾನು ನಿನಗೆ ಇಷ್ಟು ದಿನ ಪೂಜೆ ಮಾಡ್ತೀನಿ, ಇಷ್ಟು ದಿನ ದೀಪ ಹಚ್ತೀನಿ, ಇಷ್ಟು ದಿನ ನಿಂಬೆಹಣ್ಣು ದೀಪ ಹಚ್ತೀನಿ, ಇಷ್ಟು ದಿನ ನಾನು ಉಪವಾಸ ಇರ್ತೀನಿ. ವ್ಯಾಪಾರ ಮಾಡ್ಕೊಂಡ್ಬಿಟ್ವಿ ಭಕ್ತಿ ಮಾರ್ಗದಲ್ಲಿ ಭಗವಂತನನ್ನ, ಅಲ್ವಾ? ಅದು ನಿಸ್ವಾರ್ಥ ಆಯ್ತಾ, ಸ್ವಾರ್ಥ ಆಯ್ತಾ? ಯೋಚನೆ ಮಾಡಿ. ನಾವು ಕೊಟ್ವಿ, ನೀನು ಅಂದ್ರೆ ಭಗವಂತ ನೀನು ಕೊಡು, ನಾನು ಇದು ಕೊಡ್ತೀನಿ. ಏನಾಯ್ತು? ಅದು ಬಿಸ್ನೆಸ್ ಆಗೋಯ್ತು, ವ್ಯಾಪಾರ ಆಗೋಯ್ತು. ಅದು ಇಲ್ಲಿ ನಡಿಬಾರ್ದು ಅಷ್ಟೇ. ಜ್ಞಾನ ಮಾರ್ಗದಲ್ಲಿ ಸ್ವಯಂ ತಂದೆ ಬಂದಿದ್ದ, ಅವಾಗೇನೋ ಗೊತ್ತಿಲ್ಲ ನಮಗೆ ನಿಜ. ಈಗ ತಂದೆನೇ ಬಂದ್ಬಿಟ್ಟವರಲ್ಲ, ಎಲ್ಲ ಇರುವಂತ ತಂದೆ ತಾಯಿ ಸರ್ವ ಸಂಬಂಧಿಯಾಗಿ ಬಂದವರಲ್ಲ. ಆ ಸಂಬಂಧದ ರೂಪದಲ್ಲಿ ಅವರನ್ನ ನೆನಪು ಮಾಡ್ತಾ ಆ ಸಂಬಂಧದ ರೂಪದಲ್ಲಿ ಪ್ರಾಪ್ತಿಯನ್ನ ಪಡ್ಕೊಳ್ಳಿ ಅಲ್ಲ. ಈಗಲೂ ನಾವು ಬಾಬಾ ನಿನ್ಗಿದು ಕೊಡು, ನಾನು ಇಷ್ಟು ದಿನ ಯೋಗ ಮಾಡ್ತೀನಿ, ನಾನು ಇಷ್ಟು ದಿನ ಯೋಗ ಮಾಡ್ತೀನಿ, ನನಗಿದು ಕೊಡು, ಇದು ಪ್ರಾಪ್ತಿ ಮಾಡು, ಅದು ಪ್ರಾಪ್ತಿ ಮಾಡು. ಅದು ಸತ್ಯವಾದ ಸ್ಮೃತಿ ಆಗೋದಕ್ಕೆ ಸಾಧ್ಯನಾ? ಬಾಬಾ ಅಂತೂ ನೀವೇನೇ ಕೇಳಿ ಇಲ್ಲ ಅನ್ನೋದಿಲ್ಲ. ನೀವು ನೆನಪು ಮಾಡ್ತೀರಾ ಅಂದ್ರೆ ಅದಕ್ಕೆ ಪ್ರಾಪ್ತಿ ಇದ್ದೇ ಇರುತ್ತೆ. ಇಲ್ಲ ಅಂತಂತೂ ಬಾಬಾ ನನ್ನ ಮಕ್ಕಳಲ್ವಾ ಅಂತ ಹೇಳಿ ಏನ್ ಮಾಡ್ತಾರೆ, ನೀವೇನೇ ಕೇಳಿದ್ರು ಕೂಡ ಬಾಬಾ ಮಾಡಿಸ್ತಾರೆ ಮಕ್ಕಳು ಅಂತ. ಆದ್ರೆ ಅದು ಸದಾಕಾಲಿಕವಾಗಿರೋದಿಲ್ಲ, ಅದು ನಿಸ್ವಾರ್ಥವಾಗಿರೋದಕ್ಕೂ ಸಾಧ್ಯ ಇಲ್ಲ. ಸ್ವಾರ್ಥದಿಂದ ಕೂಡಿರುವಂಥದ್ದು. ಯಾವುದೇ ಒಂದು ಇಚ್ಛೆಗಳನ್ನ ಇಟ್ಟುಕೊಂಡು ನನ್ನನ್ನು ನೆನಪು ಮಾಡಬೇಡಿ ಮಕ್ಕಳೇ ಅಂತ ಹೇಳ್ತಾರೆ. ಆಯ್ತಾ? ನಾವು ಅಂದ್ರೆ ಅವರು ನಮಗೆ ಏನು ಶಕ್ತಿಗಳನ್ನ ಕೊಡ್ತಾರೆ, ಅವರು ಏನು ನಮಗೆ ಗುಣಗಳನ್ನ ಕೊಡ್ತಾರೆ, ಅವುಗಳನ್ನ ನಾವು ಬಳಸ್ತಾ ಹೋಗ್ಬೇಕಷ್ಟೆ. ನಾವು ಪ್ರಯೋಗ ಮಾಡಬೇಕು ನಿಜ. ಆದ್ರೆ ಸ್ವಾರ್ಥದ ಒಂದು ರೀತಿಯಲ್ಲಿ ನಾವು ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಯಾವುದೇ ಒಂದು ಇಚ್ಛೆಗಳನ್ನ ಇಟ್ಟುಕೊಂಡು ನಾವು ನೆನಪು ಮಾಡ್ತೀರಾ ಅಂದ್ರೆ ಅವ್ರಿಗೆ ಹೇಗೆ ನಾವು ಪ್ರಿಯ ಆಗಕ್ಕಾಗತ್ತೆ ಅಲ್ವಾ? ನಿಸ್ವಾರ್ಥತೆ ಇತ್ತು ಅಂತಂದ್ರೆ ಅಲ್ಲಿ ಪ್ರಿಯ ಆಗಕ್ಕಾಗತ್ತೆ ಅಲ್ವಾ? ಅದಕ್ಕೆ ಹೇಳ್ತಾರೆ ಶ್ವಾಸದಲ್ಲಿ ಸ್ಮೃತಿ, ಪ್ರತಿಯೊಂದು ಕರ್ಮದಲ್ಲಿ ಸ್ಮೃತಿ, ಪ್ರತಿಯೊಂದು ಮಾತು ಸಂಕಲ್ಪ ಎಲ್ಲದರಲ್ಲೂ ಸ್ಮೃತಿ ತುಂಬಿರ್ಲಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಎಲ್ಲಿ ಆತ್ಮದ ಸ್ಮೃತಿ, ಆತ್ಮ ಭಗವಂತನ ಸ್ಮೃತಿಯಲ್ಲಿ ಕನೆಕ್ಟ್ ಆಗಿರುತ್ತೆ, ಅಲ್ಲಿ ಅವರ ಒಂದು ಶಕ್ತಿಗಳು ಹರಡುತ್ತಿರುತ್ತೆ. ಆಯ್ತಾ? ನೀವು ಊಟ ಮಾಡ್ತಿರೋ, ನೀವು ನಿದ್ದೆ ಮಾಡ್ತಿರೋ, ನೀವು ಕೆಲಸ ಕಾರ್ಯಗಳನ್ನ ಏನೇ ಮಾಡ್ತಿದ್ರು ಕೂಡ ಆಯ್ತಾ, ನೀವು ಶರೀರದನ್ನು ಅಷ್ಟೇನೆ, ಶರೀರದ ಅಂದ್ರೆ ಈ ಶರೀರದಲ್ಲೂ ಅಷ್ಟೇ, ನೀವು ಸ್ಮೃತಿಯ ಮೂಲಕ ನೀವೇನೇ ಮಾಡಿದ್ರು ಅದ್ರಲ್ಲಿ ಶಕ್ತಿ ತುಂಬಿರುತ್ತೆ. ಸ್ಮೃತಿಯಲ್ಲಿ ಆ ಶಕ್ತಿಗಳು ಹರಡುತ್ತಿರುತ್ತಲ್ಲ, ಅದರಿಂದ ಪ್ರಾಪ್ತಿ ಸಿಕ್ಕೇ ಸಿಗತ್ತೆ. ಯಾವಾಗ ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆಗುತ್ತೆ, ಸ್ಮೃತಿಯಲ್ಲಿ ಬಲ ಬಂದ್ಬಿಡುತ್ತೆ, ಆಗ ಬುದ್ಧಿಯಲ್ಲೂ ಸಹ ಶಕ್ತಿಶಾಲಿ ಆಗುತ್ತೆ, ಮತ್ತೆ ಶಕ್ತಿಗಳು ಅನ್ನುವಂತಹದ್ದು ಅಲ್ಲಿ ಧಾರಣೆ ಆಗ್ತಾ ಹೋಗುತ್ತೆ ಅಲ್ವಾ? ಆಗ ನೀವು ಅಂದ್ರೆ ನೆನಪಲ್ಲಿ ನೀವು ಮಾಡ್ತಾ ಹೋಗ್ತಿರೋ, ಕಸ ಹೊಡಿತಿರೋ, ಪಾತ್ರೆ ತೊಳಿತಿರೋ, ಮನೆ ಕೆಲಸ ಮಾಡ್ತಿರೋ, ಆಫೀಸ್ ಕೆಲಸ ಮಾಡ್ತಿರೋ, ಇನ್ನೊಂದಕ್ಕೆ ಮಲಗಿರ್ತಿರೋ, ಎದ್ದೇಳ್ತಿರೋ, ಕೂತ್ಕೊಳ್ತಿರೋ, ನೀವೇನೇ ಮಾಡಿ ಅದರಲ್ಲಿ ಶಕ್ತಿಗಳು ಹರಡ್ತಿರುತ್ತೆ. ಮತ್ತೆ ಅಲ್ಲೇನಾಗುತ್ತೆ, ಎಲ್ಲವೂ ಸಹ
ಕಲ್ಯಾಣನೇ ಆಗುತ್ತೆ, ಎಲ್ಲನೂ ಒಳ್ಳೆಯದೇ ಆಗುತ್ತೆ, ಅಲ್ಲಿ ಎಲ್ಲನೂ ಒಳ್ಳೆ ರೀತಿಯಲ್ಲಿ ಸಫಲತೆ ಸಿಗುತ್ತೆ. ಅದಕ್ಕೆ ಸ್ಮೃತಿಯಲ್ಲಿ ಮಾಡಿ ಅಂತ ಅದಕ್ಕೆ ಹೇಳುವಂಥದ್ದು. ಯಾವಾಗ ಆತ್ಮದ ಸ್ಮೃತಿ ಪರಮಾತ್ಮನ ಸ್ಮೃತಿ ಇರುತ್ತೆ, ಕನೆಕ್ಟ್ ಆಗುತ್ತಲ್ಲ, ಬುದ್ಧಿ ಲೈನ್ ಅವಾಗ ಕ್ಲಿಯರ್ ಇರುತ್ತೆ, ಅವ್ರ ನೆನಪಲ್ಲೇ ಇರ್ತೀವಿ ಅಂತಂದಾಗ ಬಾಬಾರವರ ಸಲಹೆಗಳು ಸಿಗ್ತಿರುತ್ತೆ, ಬಾಬಾರವರ ಡೈರೆಕ್ಷನ್ಸು ಟಚಿಂಗ್ ಮೂಲಕ ಆದ್ರೂ ಸಿಗ್ತಿರುತ್ತೆ, ನಮಗೆ ಟಚಿಂಗ್ ಮೂಲಕನೂ ಸಿಗ್ತಿರುತ್ತೆ, ಮತ್ತು ಶಕ್ತಿಗಳು ಸಹ ಹರಡುತ್ತಿರುತ್ತೆ ನಮ್ಮಲ್ಲಿ ಬಂದು ನಮ್ಮಿಂದ ವಾಯುಮಂಡಲ ವಾತಾವರಣವನ್ನು ಸಹ ಸೇರ್ತಿರುತ್ತೆ. ನೀವು ಕುಡಿಯೋ ನೀರಲ್ಲಿರ್ಬೋದು, ಅಡುಗೆ ಮಾಡೋ ಊಟದಲ್ಲಿರ್ಬೋದು, ಅದಕ್ಕೆ ಎಲ್ಲ ಸ್ಮೃತಿಯಲ್ಲಿ ಮಾಡಿ ಅಂತ ಹೇಳುವಂಥದ್ದು. ಆಗ ಅಲ್ಲಿ ಪವಿತ್ರತೆ ಶಕ್ತಿಗಳು ತುಂಬಿರೋದು. ಆ ನೀರು ಕುಡಿತೀರಾ ಆರೋಗ್ಯ ಇರುತ್ತೆ, ಆ ಊಟ ಮಾಡ್ತೀರಾ ಆರೋಗ್ಯ ಇರುತ್ತೆ, ಶರೀರಕ್ಕೂ ಸೇರುತ್ತೆ, ಮನಸ್ಸಿಗೂ ಸಹ ಸೇರುತ್ತೆ. ಅರ್ಥ ಆಯ್ತಲ್ಲ? ಈ ಶರೀರವೂ ಅಷ್ಟೇ, ಬಾಬಾ ಕೊಟ್ಟಿರುವಂಥ ಶರೀರ, ಬಾಬಾರವರ ಈ ಕರ್ಮೇಂದ್ರಿಯಗಳನ್ನು ಬಳಸಿ ನೀವು ಪುರುಷಾರ್ಥ ಮಾಡ್ತಿದ್ದೀರಾ ಅಂತಂದ್ರೆ, ಯೋಗ ಮಾಡ್ತೀರಾ, ನೀವು ಕರ್ಮಗಳನ್ನು ನೆನಪು ಮೂಲಕ ಕರ್ಮಗಳನ್ನು ನೀವು ಮಾಡ್ತೀರಾ ಅಂತಂದ್ರೆ ಈ ಶರೀರವೂ ಸಹ ಆರೋಗ್ಯವಾಗಿರುತ್ತೆ. ನೀವೇನೇ ತಿಂದ್ರು ಕುಡಿದ್ರು ಏನೇ ಕೆಲಸ ಮಾಡಿದ್ರು ಸ್ಮೃತಿಯಲ್ಲೇ ಮಾಡಬೇಕು ಅಂದರೆ ಆ ಸ್ಮೃತಿಯಲ್ಲಿ ಶಕ್ತಿಗಳಿರೋದ್ರಿಂದ, ಬಾಬಾರವರ ಸ್ಮೃತಿ ಆತ್ಮದ ಸ್ಮೃತಿಯಲ್ಲಿ ಶಕ್ತಿಗಳಿರೋದ್ರಿಂದ ಆ ಶಕ್ತಿಗಳು ಅವುಗಳೆಲ್ಲದನ್ನು ಸಹ ಹೀಲ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೇನೆ ಏನು ಹೇಳುವಂಥದ್ದು, ಭಗವಂತನ ಶಕ್ತಿಗಳನ್ನು ಪ್ರಯೋಗ ಮಾಡಬೇಕು ಅಂತ ಅದಕ್ಕೇನೆ ಹೇಳುವಂಥದ್ದು. ಅರ್ಥ ಆಯ್ತಾ? ಆದರೆ ಇದಕ್ಕೆ ಅಂತ ನಾವು ಮಾಡಕ್ಕೆ ಹೋಗಬಾರ್ದು, ಇದಕ್ಕೆ ಅಂತಲೇ ಬಾಬಾರವರನ್ನು ನೆನಪು ಮಾಡಬಾರ್ದು, ಅದು ಸ್ವಾರ್ಥ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಎಲ್ಲಿ ಏನಿದೆ ಶರೀರದ ಒಂದು ಆರೋಗ್ಯವನ್ನು ಸುಧಾರಣೆ ಮಾಡಬೇಕು, ಸುಧಾರಿಸಬೇಕು, ಶರೀರದ ಬಾಬಾರವರು ಕೊಟ್ಟಿರೋ ಶರೀರ ಇದು ಆಯಿತಾ. ಬಾಬಾರವರ ಶರೀರಕ್ಕೆ ಬಾಬಾರವರ ಶಕ್ತಿಗಳ ಪ್ರಸಾದವನ್ನು ತಿನ್ನಿಸ್ತಿದ್ದೀನಿ. ನೀವೇನೇ ತಿನ್ನಿಸಿ ಕುಡಿಸಿ ಶರೀರಕ್ಕೆ ಅಲ್ವಾ, ಅದು ಸಂಕಲ್ಪಗಳ ಮೂಲಕ ಮಾಡಿಸ್ತಾ ಹೋಗಿ, ಪ್ರತಿದಿನ ಮಾಡ್ತಾ ಹೋಗ್ತೀವಿ ಅಂದರೆ ಶರೀರ ತಾನಾಗೆ ಆರೋಗ್ಯವಾಗಿ ಆಗ್ಬಿಡುತ್ತೆ. ಅಂದರೆ ಕೆಲವರಿಗೆ ಆಲ್ರೆಡಿ ಏನಾಗ್ಬಿಟ್ಟಿರುತ್ತೆ, ಶರೀರದಲ್ಲಿ ಕಾಯಿಲೆಗಳೆಲ್ಲ ಶುರು ಆಗ್ಬಿಟ್ಟಿರುತ್ತಲ್ಲ, ಅಂಥವರಿಗೆ ಏನು ಹೇಳ್ತಾರೆ, ಜಾಸ್ತಿ ಸ್ಮೃತಿಯಲ್ಲಿರ್ತಾ ಸ್ವೀಕಾರ ಮಾಡಿ, ಆಗ ಅದ್ರ ಮೂಲಕ ಶಕ್ತಿಗಳು ಹೋಗುತ್ತೆ, ಆಗ ಶರೀರ ಸರಿ ಹೋಗುತ್ತೆ ಅಂತ ಅದಕ್ಕೆ ಹೇಳುವಂಥದ್ದು. ಅರ್ಥ ಆಯ್ತಲ್ಲ? ಜಾಸ್ತಿ ಸ್ಮೃತಿ ಅಭ್ಯಾಸ ಕಡಿಮೆ ಇರುತ್ತೆ, ಅದರಿಂದ ಹಂಗಾಗಿರುತ್ತೆ. ಸ್ಮೃತಿ ಅಭ್ಯಾಸ ಜಾಸ್ತಿ ಮಾಡಿ. ಎಲ್ಲಿ ಆತ್ಮಿಕ ಸ್ಮೃತಿ ಬಾಬಾರವರ ಸ್ಮೃತಿ ಇರುತ್ತೆ, ಆ ಸ್ಮೃತಿಯಲ್ಲಿ ನೀವು ಊಟ ಮಾಡ್ತಿರೋ, ನೀರು ಕುಡಿತಿರೋ, ಏನೇ ಒಂದು ಕೆಲಸ ಕಾರ್ಯ ಮಾಡಿದ್ರೋ ಅದ್ರ ಶಕ್ತಿಗಳಿರುತ್ತೆ, ಅವು ಏನು ಮಾಡುತ್ತೆ, ಹೀಲ್ ಮಾಡುತ್ತೆ. ಅರ್ಥ ಆಯ್ತಲ್ಲ? ಅಂದರೆ ಪುರುಷಾರ್ಥ ಮಾಡೋದಕ್ಕೆ ಶರೀರವನ್ನು ನಾವು ಆರೋಗ್ಯವಾಗಿ ಇಟ್ಕೋಬೇಕಲ್ಲ. ಅಂದರೆ ನಾವು ಸ್ಮೃತಿಯಲ್ಲಿರೋ ಅಭ್ಯಾಸ ನಾವು ಮಾಡ್ತೀವಿ ಅಂತಂದರೆ ಆ ಸ್ಮೃತಿನೇ ಶಕ್ತಿ, ನೆನಪಿನ ಬಲ ಅಂತ ಹೇಳ್ತಾರಲ್ಲ, ಸ್ಮೃತಿ ಬಲ ಅಂತ, ಅದೇನೇ ಬಲವನ್ನು ಹೆಚ್ಚಿಸುತ್ತೆ, ಶಕ್ತಿಗಳನ್ನು ಜಾಸ್ತಿ ಮಾಡುತ್ತೆ. ಅದು ಆ ಸ್ಮೃತಿಯಿಂದನೇ ನಮಗೆಲ್ಲವೂ ಸಿಗುವಂತಹದ್ದು. ನೆನಪೇ ಎಲ್ಲದಕ್ಕೂ ಆಧಾರ, ಎಲ್ಲದಕ್ಕೂ ಮೂಲನೇ ಏನಾಗಿದೆ, ನೆನಪಾಗಿದೆ. ಅರ್ಥ ಆಯ್ತಲ್ಲ? ಆದರೆ ನಾವು ಯಾವುದೇ ಇದರಿಂದನೇ ನಾನು ಮಾಡಬೇಕು ಅನ್ನೋದು ಬೇಡ. ಇದಕ್ಕೋಸ್ಕರ ನಾನು ಬಾಬಾ ನೆನಪು ಮಾಡಬೇಕು, ಇದಕ್ಕೋಸ್ಕರ ನಾನು ಆ ಇಚ್ಛೆಗಳನ್ನು ಇಟ್ಟುಕೊಂಡು ಬೇಡ. ಸತ್ಯವಾದ ಹೃದಯದಿಂದ, ನಿಸ್ವಾರ್ಥವಾದ ಹೃದಯದಿಂದ ಅವರನ್ನು ನೆನಪು ಮಾಡಬೇಕು. ಆಗ ಬಾಬಾರವರಿಗೆ ಪ್ರಿಯ ಆಗ್ತೀವಿ ನಾವು. ಅರ್ಥ ಆಯ್ತಲ್ಲ? ಸದಾ ಶ್ರೀಮತದಂತೆ ನಡೆಯುವಾಗ ಅವರಿಗೆ ನಾವು ಪ್ರಿಯ ಆಗ್ತೀವಿ. ಸದಾ ಅವರ ಒಂದು ಸಮಾನವಾದ ದೃಷ್ಟಿ, ವೃತ್ತಿ, ಸಂಕಲ್ಪಗಳು, ಸೇವೆ ಎಲ್ಲವೂ ಬೇಹದ್ದಿನ ರೂಪದಲ್ಲಿ ಮಾಡ್ತಾ ಹೋಗಬೇಕಾಗತ್ತೆ. ಆಗ ನಾವು ಅವ್ರಿಗೆ ಪ್ರಿಯ ಆಗ್ತೀವಿ. ಮೇಯ್ನ್ ಬರುವಂತಹದ್ದು ಶ್ರೀಮತ. ಮೊದಲನೇ ಶ್ರೀಮತವನ್ನು ನಾವು ಫಾಲೋ ಮಾಡಿದ್ವಿ, ಸ್ಮೃತಿಯಲ್ಲಿರ್ತಾ ಆತ್ಮ ಅಂತ ತಿಳ್ಕೊಂಡು ಬಾಬಾರವರನ್ನ ಸ್ಮೃತಿಯಲ್ಲಿ ಇರ್ತಾ ನೀವೇನೇ ಮಾಡಿದ್ರು ಕೂಡ ಸ್ಮೃತಿಯಲ್ಲಿ ಕೆಲಸ ಮಾಡಿ, ಮಲಗಿ, ನಿದ್ದೆ ಮಾಡಿ, ಎಲ್ಲನೂ ಮೊದಲೇ ಆತ್ಮನ ಒಂದು ಸ್ಮೃತಿ ಬಾಬಾರವರ ಸ್ಮೃತಿಯಲ್ಲಿ ಮಾಡುವಂಥ ಈ ಶ್ರೀಮತವನ್ನು ನಾವು ಪ್ರತಿಯೊಂದರಲ್ಲೂ ನಾವು ಫಾಲೋ ಮಾಡ್ತಾ ಹೋಗ್ತೀವಿ ಅಂತಂದರೆ ಎಲ್ಲ ಶ್ರೀಮತಗಳು ಈಸಿ ಆಗಿಬಿಡುತ್ತೆ ನಮ್ಗೆ ಅವಾಗ. ಅರ್ಥ ಆಯ್ತಲ್ಲ? ಆ ಶ್ರೀಮತನೇ ಎಲ್ಲ ಸಮಾನವಾದ ಸ್ಥಿತಿ, ಸ್ಮೃತಿ, ಸ್ವರೂಪ, ಕರ್ತವ್ಯ, ಗುಣಗಳು, ಶಕ್ತಿಗಳು ಎಲ್ಲ ಅವ್ರು ಸಮಾನವಾಗಿ ಬಂದ್ಬಿಡುತ್ತೆ. ತಯಾರಾಗುತ್ತೆ, ನಿಧಾನವಾಗಿ ತಯಾರಾಗುತ್ತೆ. ಸದಾ ಸಮಾನಗಳ ಒಂದು ಸ್ವರೂಪದಲ್ಲಿರುವಂತಹದ್ದು ನೋಡಿ. ದೇಹದಲ್ಲಿ ಏನೇ ಇದ್ರೂ ಮನಸ್ಬಿಡುತ್ತೆ ಅಲ್ವಾ? ಸಮಾನದಲ್ಲಿ ಬಾಬಾರವರು ಸ್ಮೃತಿಯಲ್ಲಿ ನಾನು ಎಂಥ ಶ್ರೇಷ್ಠ ಆತ್ಮ ಆಗಿದ್ದೀನಿ,
ಆ ಸ್ಮೃತಿಯಲ್ಲಿ, ಸ್ವಮಾನ ಸ್ಮೃತಿಯಲ್ಲಿ ನೀವೇನೇ ಕೆಲಸ ಕಾರ್ಯ ಮಾಡ್ತಾ ಹೋಗಿ ಆ ಸ್ವಮಾನದಲ್ಲಿ ಅದು ನಿಮಗೆ ಶಕ್ತಿ ತರುತ್ತೆ. ಶ್ರೇಷ್ಠ ಸ್ಮೃತಿ ಅದೇನು ಮಾಡಿಬಿಡುತ್ತೆ, ಶಕ್ತಿ ತರಿಸ್ಬಿಡುತ್ತೆ, ನಶೆ ತರಿಸ್ಬಿಡುತ್ತೆ. ಶಕ್ತಿಯ ಶಾಲೆಯ ಸ್ಥಿತಿ ಸ್ಮೃತಿ ಇರೋದ್ರಿಂದ ನೀವೇನೇ ಕಾರ್ಯ ಮಾಡ್ತಾ ಇದ್ರು ಕೂಡ ಅದು ನಿಮ್ಗೆ ಕಷ್ಟ ಅನ್ಸೋದಿಲ್ಲ, ಈಸಿಯಾಗಿ ಮಾಡ್ತಾ ಹೋಗ್ತೀರಾ. ಬ್ಲೆಸ್ಸಿಂಗ್ ಸಿಗ್ತಿರುತ್ತೆ ಕೂಡ. ಆ ಸ್ವಮಾನದ ಒಂದು ಶಕ್ತಿ ವೃದ್ಧಿ ಆಗ್ತಾ ಇರುತ್ತೆ ಕೂಡ. ಅದು ನಿಮಗೆ ಸನ್ಮಾನ ಮಾಡ್ತಾ ಇರುತ್ತೆ ಸ್ವಮಾನ. ಅರ್ಥ ಆಯ್ತಲ್ಲ? ಸ್ವಮಾನನೇ ಸನ್ಮಾನ. ಅರ್ಥ ಆಯ್ತಲ್ಲ? ಸ್ವಮಾನಧಾರಿಗಳೇ ಸನ್ಮಾನಧಾರಿಗಳು ಅಂತದಕ್ಕೆ ಬಾಬಾ ಹೇಳುವಂಥದ್ದು. ಎಷ್ಟೊಂದು ಸ್ವಮಾನಗಳಿದಾವಲ್ಲ. ಈಗ ಮಂತ್ಲಿ ಸ್ವಮಾನಗಳು, ಮಂತ್ಲಿ ಸ್ವಮಾನಗಳ ರಿಪೋರ್ಟ್ ಎಲ್ಲ ಬರ್ತಿರುತ್ತಲ್ಲ, ಇಷ್ಟೊಂದು ಸ್ವಮಾನಗಳಿರುತ್ತಲ್ಲ. ಆ ಸ್ವಮಾನಗಳ ಒಂದು ಸ್ವರೂಪದಲ್ಲಿ ನಾವು ಸ್ಥಿತರಾಗ್ತಾ ಹೋಗಬೇಕು. ನಾನು ಆತ್ಮ, ಇಂಥ ಶ್ರೇಷ್ಠ ಆತ್ಮ ಆಗಿದ್ದೀನಿ, ಎಂತಹ ಶ್ರೇಷ್ಠ ತಂದೆ ಸಂತಾನ ಆಗಿದ್ದೀನಿ ನಾನು. ಬಾಬಾರವರ ಮಹಿಮೆ ಏನೇನಿದೆ ಎಲ್ಲ ನಮಗೆ ಕೊಟ್ಬಿಟ್ಟಿದ್ದಾರೆ ಸ್ವಮಾನಗಳ ರೂಪದಲ್ಲಿ. ಅವೆಲ್ಲ ನಮ್ಗೆ ಟೈಟಲ್ಸು, ಬಿರುದುಗಳು. ಇಡೀ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಈ ಟೈಟಲ್ಸು, ಯಾರು ಕೊಡೋದಕ್ಕೂ ಸಾಧ್ಯ ಇಲ್ಲ. ಯಾರು ಕೊಡೋಕ್ಕೆ ಸಾಧ್ಯ ಅಲ್ವಾ? ಎಲ್ಲರೂ ಲೆಕ್ಕಾಚಾರಗಳಿರೋರೇ ಬರ್ತಾರೆ ನಮ್ಮ ಸಂಬಂಧ ಸಂಪರ್ಕದಲ್ಲಿ. ಯೋಚನೆ ಮಾಡಿ, ಎಲ್ಲ ಲೆಕ್ಕಾಚಾರ ಇರೋರು, ಒಳ್ಳೆ ಲೆಕ್ಕಾಚಾರ ಇರೋರು ಬಂದು ಒಳ್ಳೆಯದನ್ನು ತೀರಿಸ್ಕೊಂಡು ಹೋಗ್ತಾರೆ. ಆ ಸಾಲವನ್ನು, ಕೆಟ್ಟದ ಲೆಕ್ಕಾಚಾರ ಇರೋರು ಬರ್ತಾರೆ, ಕೆಟ್ಟದನ್ನು ಮಾಡಿ ಲೆಕ್ಕಾಚಾರ ತೀರಿಸ್ಕೊಂಡು ಹೋಗ್ತಾರೆ. ಯಾರು ಸನ್ಮಾನ ಕೊಡ್ತಾರೆ ನಿಮಗೆ? ನಾವೇನು ಕೊಟ್ಟಿದ್ದೀವೋ ಅದನ್ನು ಕೊಟ್ಟು ತೀರಿಸ್ಬಿಟ್ಟು ಹೋಗಕ್ಕೆ ಬರ್ತಾರೆ. ಯಾರು ನಿಮಗೆ ಸನ್ಮಾನ ಮಾಡೋದಕ್ಕೆ ಬರೋದಿಲ್ವೇ? ಆದರೆ ಬಾಬಾ ಬಂದಿದ್ದಾರೆ ಸನ್ಮಾನ ಮಾಡೋದಕ್ಕೆ. ಸ್ವಮಾನಗಳನ್ನು ಕೊಟ್ಟು ಸನ್ಮಾನವನ್ನು ಮಾಡ್ತಿದ್ದಾರೆ. ಇದಕ್ಕಿಂತ ದೊಡ್ಡ ಒಂದು ಬಿರುದು, ಸನ್ಮಾನ ಇನ್ನೆಲ್ಲೂ ಸಿಗೋದಿಲ್ಲ. ಅದಕ್ಕೆ ಯಾವುದೇ ಅಲ್ಪಕಾಲಿಕವಾದ ಅಂದರೆ ಸನ್ಮಾನಗಳಿಗೆ ಆಸೆ ಪಡಬಾರದು ನಾವು. ಅಲ್ಪಕಾಲಿಕ ಗೌರವ, ಪ್ರೀತಿ, ಅಯ್ಯೋ ಅವ್ರ ಪ್ರೀತಿ ಕೊಡಲಿಲ್ವೇ ನಮಗೆ, ಇವ್ರ ಪ್ರೀತಿಯಿಂದ ನೋಡ್ಕೊಂಡಿಲ್ಲ, ಅವ್ರು ನನ್ನ ಜೊತೆ ಚೆನ್ನಾಗಿ ಮಾತಾಡಿಲ್ಲ, ಇವ್ರು ನನಗೆ ಗೌರವ ಕೊಡಲಿಲ್ಲ, ಇವ್ರು ನನಗೆ ಮರ್ಯಾದೆ ಕೊಡಲಿಲ್ಲ, ರೆಸ್ಪೆಕ್ಟೇ ಕೊಡಲ್ಲ, ನನ್ನ ಮಾತಿಗೆ ಬೆಲೆನೇ ಇಲ್ಲ ಅಂತ ಹೇಳ್ತಿರ್ತೀವಿ. ನಾನಂದ್ರೆ ಅವ್ರಿಗೆ ಇಷ್ಟನೇ ಇಲ್ಲ, ಅವ್ರು ನನ್ನಂದ್ರೆ ಗೌರವನೇ ಇಲ್ಲ, ಸ್ನೇಹನೇ ಇಲ್ಲ, ಬೇರೆಯವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಆದರೆ ಅವಿನಾಶಿಯಾಗಿ ಇಷ್ಟು ತುಂಬುತ್ತಿದ್ದಾರೆ ನಮಗೆ ಬಾಬಾ, ಕೊಡ್ತಿದ್ದಾರೆ ಅವರು ನಮಗೆ. ಆದರೆ ನಾವು ಇವ್ರ ಹತ್ರ ಹೋಗ್ಬಿಡ್ತಾ ಇರ್ತೀವಿ ಅಲ್ವಾ? ಹೇಗೆ ಕೊಡಕ್ಕೆ ಸಾಧ್ಯ ಅವರು? ಅವಿನಾಶಿಯಾಗಿ ಕೊಡುವಂಥ ತಂದೆ ಬಂದ್ಬಿಟ್ಟಿದ್ದಾರೆ. ಅವರನ್ನು ಬಿಟ್ಟು ನಾವು ವಿನಾಶಿ ಪ್ರಾಪ್ತಿಗಳ ಒಂದು ಸುಖ, ಆ ಪ್ರೀತಿ, ಅದಕ್ಕೋಸ್ಕರ ನಾವು ಬೇಡ್ಕೊಳ್ತಿದ್ದೀವಿ ಅಂದರೆ ನಾವು ಎಂಥವರು, ನಾವು ಎಷ್ಟು ದಡ್ಡರಾಗಿದ್ದೀವಿ ಅನ್ನೋದು ನಾವೇ ಯೋಚನೆ ಮಾಡ್ಕೋಬೇಕಾಗತ್ತೆ ಅಲ್ವಾ? ಯಾರ ಗೌರವ ಬೇಕು ಇಲ್ಲಿ ನಮಗೆ? ನಾವೆಲ್ಲರೂ ಯಾರ್ಯಾರು ಏನೇನು ಕೊಟ್ಟಿದ್ದೀವೋ ಅದೆಲ್ಲ ಪಾಪ ಸಾಲದ ರೂಪದಲ್ಲಿ ತೀರ್ಸಕ್ಕೆ ಬರ್ತಿದ್ದಾರೆ. ಯಾರು ಏನು ಫ್ರೀಯಾಗಿ ನಿಮಗೆ ಗೌರವ ಕೊಡಲ್ಲ, ಯಾರು ಫ್ರೀಯಾಗಿ ಏನು ನಿಮಗೆ ಸನ್ಮಾನನೂ ಕೊಡಲ್ಲ, ಯಾರೇನು ಫ್ರೀಯಾಗಿ ನಿಮಗೆ ಕೆಟ್ಟದ್ದು ಮಾಡೋದಿಲ್ಲ. ಎಲ್ಲ ನಾವೇನು ಕೊಟ್ಟಿರ್ತೀವಿ ಅದನ್ನು ಕೊಡೋಕ್ಕೆ ಬರ್ತಾರೆ. ಯಾವುದೋ ಒಂದು ರೂಪದಲ್ಲಿ ಅದು ಕ್ಲಿಯರ್ ಆಗ್ತಿರುತ್ತೆ, ಇಂದಿನ ಜನ್ಮಗಳ ಸಾಲ. ಆ ಕ್ಲಿಯರ್ ಆಗೋದಕ್ಕೆ ಅವೆಲ್ಲನೂ ಬರ್ತವೆ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗತ್ತಾ? ನಾವು ಕೊಡೋದಕ್ಕಿಂತ ಮುಂಚೆ, ನಾವು ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಆ ಸ್ವರೂಪದಲ್ಲಿ ಸ್ಥಿತನಾಗಬೇಕು. ಬಾಬಾರವರಿಂದ ನನಗೆ ಸಿಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ನಾನು ಈಗ ನೋಡಿ ಪ್ರೇಮ ಸ್ವರೂಪಾತ್ಮ, ನಾನು ಮಾಸ್ಟರ್ ಪ್ರೇಮ ಸಾಗರ ಆಗಿದ್ದೀನಿ, ಪ್ರೇಮ ಸಾಗರನ ಸಂತಾನ ಆಗಿದ್ದೀನಿ. ನಾನು ಸದಾ ಸರ್ವರಿಗೂ ಪ್ರೀತಿಯನ್ನು ಕೊಡುವಂತಹ ಆತ್ಮನಾಗಿದ್ದೀನಿ. ನಾನು ಸದಾ ಕೊಡುವಂತಹ ದಾತನಾಗಿದ್ದೀನಿ ನಾನು. ಆಯ್ತಾ? ನನ್ನಲ್ಲಿ ಅದು ಜಾಗೃತ ಆಗ್ತಾ, ನನ್ನಲ್ಲಿ ಅದು ವೃದ್ಧಿ ಆಗ್ತಾ, ನನಗೆ ಆ ಪ್ರೀತಿ ಅನುಭವ, ಪರಮಾತ್ಮನ ಪ್ರೀತಿ ಅನುಭವ ನನಗೆ ಆಗ್ತಿದೆ ಅಂದರೆ ನನ್ನಿಂದ ಇತರರಿಗೆ ಹೋಗುತ್ತೆ ಹೊರತು ನಾನು ಇತರರಿಂದ ಪ್ರೀತಿ ಸಿಗ್ಲಿಲ್ವೇ, ಪ್ರೀತಿ ಬೇಕು ಅಂತ ನಾನು ಅವಾಗ ಬಯಸೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಸ್ವಮಾನದಲ್ಲಿ ಇರಿ, ಈ ಒಂದು ಸ್ಮೃತಿಯಲ್ಲಿ ಇರಿ. ಯಾಕೆ ಸ್ಮೃತಿ 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 ಅಂತಾರೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಬಾಬಾ. ಅರ್ಥ ಆಯ್ತಲ್ಲ? ಬಾಬಾರವರಿಂದ ಸರ್ವನು ಸಿಗುತ್ತೆ ನೋಡಿ. ಒಂದು ವಸ್ತುವಿಂದ ಏನು ಪ್ರೀತಿ ಸಿಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಒಂದು ವ್ಯಕ್ತಿಯಿಂದ ಏನು ಸಿಗುತ್ತೆ, ಒಂದು ವೈಭವ, ದುಡ್ಡು, ಪ್ರಪಂಚ, ದೇಹದಾರಿಗಳು, ವ್ಯಕ್ತಿಗಳು, ಸಂಬಂಧ, ಎಲ್ಲದರಿಂದ ಸಿಗೋದು ವಿನಾಶಿ. ಆದರೆ ಅವಿನಾಶಿಯಾಗಿ ತಂದೆಯಿಂದ ನಮಗೆ ಸಿಗುತ್ತೆ. ಎಲ್ಲ ವಿನಾಶಿಯಾಗಿ ಸಿಗುತ್ತೆ. ಮತ್ತೆ ಇದಾದ ನಾವು ಬೇಡ್ತಾ ಇರೋದೇನು, ವಜ್ರಗಳನ್ನ ಬಿಟ್ಬಿಟ್ಟು ಕವಡೆಗಳನ್ನ ಬೇಡ್ತಾ ಇದ್ದೀವಿ. ಹಂಗಾಗೋಗಿದೆ ಈಗ.
ಅಲ್ಲ. ಅದರಿಂದ ನಾವು ಬಾಬಾರವರಿಗೆ ಪ್ರಿಯ ಆಗಬೇಕು ಅಂದರೆ ಬಾಬಾರವರಿಗೆ ತಕ್ಕ ಹಾಗೆ ಮಗು ಆಗಬೇಕು, ಸುಪುತ್ರನಾಗಬೇಕು. ಸುಪುತ್ರನಾಗಬೇಕು ಅಂದರೆ ಅವರ ಶ್ರೀಮತದಂತೆ ನಾನು ನಡೆಯುವಂಥವನಾಗಬೇಕು. ಆಗಲೇ ನಾನು ಅವರಿಗೆ ಪ್ರಿಯ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಅವರಿಗೆ ನಾನು ಪ್ರಿಯ ಆದೆ, ಪ್ರಭುವಿಗೆ ನಾನು ಪ್ರಿಯ ಆದೆ ಅಂದಾಗ ಲೋಕಕ್ಕೆ ಪ್ರಿಯ ಆಗೋದು ಈಸಿ. ಯಾಕೆ ಅಂದರೆ ನಾವು ಅವಾಗ ಅವ್ರ ಹತ್ರ ಎಕ್ಸ್ಪೆಕ್ಟೇ ಮಾಡಲ್ಲ. ಅರ್ಥ ಆಯ್ತಲ್ಲ? ಎಕ್ಸ್ಪೆಕ್ಟೇಷನಿಂದ ಎಲ್ಲ ಬರುವಂಥದ್ದು. ನಾವು ಎಕ್ಸ್ಪೆಕ್ಟೇ ಮಾಡಲ್ಲ. ಎಲ್ಲ ಬಾಬಾರವ್ರಿಗೆ ಪ್ರಿಯ ಆಗಿದ್ದೀವಿ, ಬಾಬಾರವರಿಂದಲೇ ನಾವೆಲ್ಲ ಪಡ್ಕೋತಿದ್ದೀವಿ ಅಂದರೆ ನಾವು ಯಾವುದೇ ದೇಹದಾರಿ ಹತ್ರ ಏನು ಎಕ್ಸ್ಪೆಕ್ಟೇ ಮಾಡಲ್ಲ. ಯಾವುದು ಒಂದು ಕೇಳೋದು ಇಲ್ಲ, ಪಡ್ಕೊಳ್ಳೋದು ಇಲ್ಲ. ಎಲ್ಲ ಕೊಡೋರಾಗೇ ಇರ್ತೀವಂತೂ ಪಡ್ಕೊಳ್ಳೋದ್ರಾಗೆ ಇರೋದೇ ಇಲ್ಲ. ಮತ್ತು ನಾವೇನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಂದರೆ ನಮ್ಗೆ ಯಾವುದೇ ದುಃಖನೇ ಬರೋದಿಲ್ಲ. ಆಸೆನೇ ದುಃಖಕ್ಕೆ ಮೂಲ ಅಂತಾರೆ. ನಾವು ಯಾವಕ್ಕೂ ಆಸೆನೂ ಪಡೋದಿಲ್ಲ. ಆಗ ಎಲ್ಲದರ ಮೇಲೆ ದೇಹದಿನ ವೈರಾಗ್ಯ ಇರುತ್ತೆ ಆ ಒಂದು ಸಮಯದಲ್ಲಿ. ಮತ್ತು ನಾನು ಯಾರ ಹತ್ರ ಬೇರೆಯವ್ರ ಹತ್ರ ಕೇಳೋದು ಇಲ್ಲ, ಯಾರು ಎಕ್ಸ್ಪೆಕ್ಟು ಮಾಡ್ತಿಲ್ಲ ಅಂತಂದಾಗ ಅವ್ರಿಗೆಲ್ಲ ಪ್ರಿಯ ಆಗಿನೇ ಇರ್ತೀವಿ ನಾವು ಅಲ್ವಾ? ನನ್ಗೆ ಅದು ಬೇಕು, ಇದು ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ನೋಡಿ, ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ನಾವು ಎಕ್ಸ್ಪೆಕ್ಟ್ ಮಾಡೋ ರೀತಿಯಲ್ಲಿ ಅವ್ರು ಇರೋದಿಲ್ಲ. ಆವಾಗ ನಮಗೆ ಮನಸ್ಸು ಹಾಳಾಗುತ್ತೆ, ಅವ್ರಿಗೂ ಹಾಳಾಗುತ್ತೆ, ಅವ್ರಿಗೂ ನಮಗೂ ಮನಸ್ತಾಪಗಳು ಬರುತ್ತೆ. ಎಕ್ಸ್ಪೆಕ್ಟೇಷನ್ ಇದ್ದಾಗ, ಎಕ್ಸ್ಪೆಕ್ಟೇಷನ್ನೇ ಇಲ್ಲ ಅಂದರೆ ಅವ್ರು ಹೇಗಾದರೂ ಇರಲಿ, ನಮ್ಮಿಂದ ಮಾತ್ರ ಅವ್ರಿಗೆ ಶುಭ ಭಾವನೆ, ಶುಭ ಕಾಮನೆಗಳ ಮೂಲಕ, ನಮ್ಮಿಂದ ವೈಬ್ರೇಷನ್ ಮೂಲಕ ಅವ್ರಿಗೆ ಸಿಗ್ತಾ ಹೋಗುತ್ತೆ ಅಲ್ವಾ? ಅವ್ರು ಹೇಗೆ ಇದ್ದರೂ ಕೂಡ ನಮ್ಗೆ ಅವಾಗ ಟೆನ್ಷನ್ನು ಆಗೋದಿಲ್ಲ. ಅವ್ರು ಹೇಗಾದರೂ ಇರಲಿ, ಅವರಿಂದ ನಮಗೆ ಅಂದರೆ ನಮ್ಮಿಂದ ಅವ್ರಿಗೆ ಸಿಗ್ತಿರುತ್ತೆ ಹೊರತು ಅವರಿಂದ ನಮಗೇನು ಸಿಗುವಂತಹ ಒಂದು ಸ್ಥಿತಿ ಆಗ ಇರೋದಿಲ್ಲ. ನಾವು ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡಿದಾಗ್ಲೇ ನಾವು ಎಕ್ಸ್ಪೆಕ್ಟ್ ಮಾಡೋ ರೀತಿ ಅವ್ರಿಗೆ ಇರೋದಿಲ್ಲ. ಹಾಗಾಗಿ ನಮಗೆ ಬೇಜಾರಾಗುತ್ತೆ, ಅವ್ರ ಮೇಲೆ ಕೋಪ ಬರುತ್ತೆ, ನಾವು ಮಾತಾಡ್ತೀವಿ. ಅವ್ರಿಗೂ ಆಗ ರಿವರ್ಸ್ ಅವರು ಸಹ ಮಾತಾಡ್ತಾರೆ. ಇವೆಲ್ಲನೂ ಆಗೋದು ಇದರಿಂದನೇ ಬರುವಂತಹದ್ದು. ನಾವು ಎಲ್ಲದರಿಂದ ಬಾಬಾರವರಿಂದನೇ ನಾವೆಲ್ಲ ಪಡ್ಕೊಳ್ತಿದ್ದೀವಿ ಅಂದರೆ ಯಾವುದೇ ದೇಹದಾರಿಗಳಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಎಲ್ಲ ಅವರಿಂದನೇ ಸಿಗ್ತಿದೆಯಲ್ಲ. ಪ್ರೀತಿ ಅವರಿಂದನೇ ಸಿಗ್ತಿದೆ, ಸ್ನೇಹ ಅವರಿಂದನೇ ಸಿಗ್ತಿದೆ, ಸರ್ವ ಸಂಬಂಧಗಳ ರಸದ ಅನುಭವ ಅವರಿಂದನೇ ಆಗ್ತಿದೆ, ಸಹಯೋಗ, ಧೈರ್ಯ, ಶಕ್ತಿ ಎಲ್ಲವೂ ಅವರಿಂದನೇ, ಪಾಲನೆ ಎಲ್ಲನೂ ಅವರಿಂದನೇ ಸಿಗ್ತಿದೆ ಅಂತಂದಮೇಲೆ ನಾವು ಯಾರನ್ನ ಆಧಾರ ಮಾಡ್ಕೊಳ್ತೀವಿ ಹೇಳಿ? ದೇಹದಾರಿಗಳ ಅವಶ್ಯಕತೆ ಇದೆಯಾ? ಬಾಬಾ ಒಬ್ಬರೇ ಇರ್ತಾರೆ. ಮತ್ತು ಇವ್ರ ಜೊತೆ ಏನಿದ್ರು ಕೊಡೋದಕ್ಕಷ್ಟೇ ಇರುತ್ತೆ ಸೇವಾರ್ಥವಾಗಿ ಸಂಬಂಧ. ಅದು ಯಾರೇ ಇರ್ಬೋದು. ಬ್ರಾಹ್ಮಣ ಪರಿವಾರ ಆದರೆ ಸಹಯೋಗ ಕೊಡೋದಕ್ಕೆ ಸಂಬಂಧ ಇರುತ್ತೆ ಆತ್ಮಿಕವಾಗಿ. ಲೌಕಿಕ ಪರಿವಾರ, ಅವರು ಇವರು ಇಡೀ ವಿಶ್ವದ ಆತ್ಮಗಳು ಅಂದರೆ ನಮ್ಮ ಹತ್ರ ಇರೋದನ್ನು ಕೊಡೋದ್ರಲ್ಲಿ ಸಂಬಂಧ ಇರುತ್ತೆ. ಎಲ್ಲ ಸೇವಾ ಸಂಬಂಧ ಇರುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಯಾವುದೇ ಎಕ್ಸ್ಪೆಕ್ಟ್ ಮಾಡುವಂಥ ಸಂಬಂಧ ಯಾವುದು ನಮ್ಮ ಹತ್ರ ಅವ್ರ ಜೊತೆ ನಮಗಿರೋದಿಲ್ಲ. ಯಾವಾಗ ನಾವು ಎಲ್ಲವನ್ನ ಒಬ್ಬರಿಂದ ಪಡ್ಕೊಳ್ಳೋದಿಲ್ವೋ ಆಗ ಮಾತ್ರ ನಾವು ಇತರರಿಂದ ಬೇಡೋದಕ್ಕೆ ಸಾಧ್ಯ ಆಗುತ್ತೆ. ಆಗಲೇ ನಾವು ಹೋಗೋದು. ಅವ್ರು ನನಗೆ ಅದು ಕೊಡಬೇಕು, ಇವ್ರು ನನಗೆ ಇದು ಕೊಡಬೇಕು, ಅವರಿಂದ ಅದು ಸಿಗಬೇಕು, ಇವರಿಂದ ಇದು ಸಿಗಬೇಕು ಅಂತ ನಾವು ಅದು ಬೇಕು ಇದು ಬೇಕು ಆಸೆ ಪಡ್ತಿರ್ತೀವಿ. ಯಾಕೆ? ಒಬ್ಬರಿಂದ ಏನು ಪಡ್ಕೋಬೇಕು ಅದು ನಾವು ಪಡ್ಕೊಳ್ತಿರೋದಿಲ್ಲ. ಯಾಕೆ ಅಂದರೆ ದೇಹದಾರಿಗಳಿಂದ, ವಸ್ತುಗಳಿಂದ ಸಿಗುವಂತಹದ್ದು ಅನಂತ ಅಲ್ಲ, ಅದು ವಿನಾಶಿ ಅಲ್ವಾ? ಅದು ಸ್ವಲ್ಪ ಅದು ಸಂತುಷ್ಟವಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ನಮ್ಮ ಒಂದು ಆತ್ಮನನ್ನ ಪರಮಾತ್ಮನಿಂದ ಸಿಗೋದು ಮಾತ್ರ ಸಂತುಷ್ಟವಾಗಿ ಮಾಡೋಕ್ಕೆ ಸಾಧ್ಯ. ಅನ್ಲಿಮಿಟೆಡ್ ಅಲ್ವಾ? ಅದಕ್ಕೆ ಆತ್ಮ ಅನ್ಲಿಮಿಟೆಡ್ ಆಗಿದೆ. ಆತ್ಮಕ್ಕೆ ಬೇಕಾಗಿರೋದು ಅನ್ಲಿಮಿಟೆಡ್, ಅನಂತವಾಗಿ. ಮತ್ತು ನಾವು ಏನೇ ದೇಹದಾರಿಗಳು, ಇದು ಅಲ್ಪಕಾಲಿಕವಾದ ಏನೇ ನಾವು ಪಡ್ಕೊಂಡ್ರು ಅದು ಅನ್ಲಿಮಿಟೆಡ್ ಅಲ್ಲ, ಲಿಮಿಟ್. ಮತ್ತು ಆತ್ಮವನ್ನು ಸಂತುಷ್ಟವಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಸಂತುಷ್ಟವಾಗಿ ಮಾಡುವಂಥ ಅವಿನಾಶಿ ಅನ್ಲಿಮಿಟೆಡ್ ಆಗಿ ಯಾರಿಂದ ಸಿಗುತ್ತೆ? ಬೇಹದ್ದಿನ ತಂದೆಯಿಂದ ಸಿಗುತ್ತೆ, ಪರಮಾತ್ಮನಿಂದ, ಪ್ರಭುವಿನಿಂದ ಸಿಗುತ್ತೆ. ಅವರಿಂದ ಮಾತ್ರ ನಾವು ಎಲ್ಲವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅವರು ಸಿಕ್ಕಿದರೆ ಅವರಿಂದ ನಾವು ಎಲ್ಲವನ್ನೂ ಪಡ್ಕೊಳ್ತಿದ್ದೀವಿ. ಎಲ್ಲದ ಸಲಹೆ ಅವ್ರ ಹತ್ರನೇ ಪಡ್ಕೊಳ್ತಿದ್ದೀವಿ. ಇವಾಗ ನೋಡಿ, ಏನೇ ಒಂದು ಸಲಹೆ ಬೇಕಂದ್ರು ಲೌಕಿಕದಲ್ಲಿ ಏನು ಮಾಡ್ತಾರೆ? ಅಣ್ಣನ ಬೇಕಾ ಕೇಳ್ತಾರೆ, ಫ್ರೆಂಡನ್ನು ಬೇಕಾ ಕೇಳ್ತಾರೆ, ಅಪ್ಪ ಅಮ್ಮನ ಬೇಕಾ ಕೇಳ್ತಾರೆ, ಇನ್ಯಾರೋ ಬೇಕೋ, ಯಾವ್ಯಾವ ಸಲಹೆ ಏನೇನು ಬೇಕೋ ಅಲ್ವಾ? ಇವಾಗ ಶಿಕ್ಷಕ
ಶಿಕ್ಷಣ ಸ್ಕೂಲು ಅಂತ ಹೋದಾಗ ಟೀಚರನ್ನು ಸಲಹೆಗಳು ಕೇಳ್ತಾರೆ, ಇಲ್ಲ ಚೆನ್ನಾಗಿ ಓದುವಂತಹ ಒಂದು ಸಹಪಾಠಿಗಳು ಯಾರಿರ್ತಾರೆ ಅವರುಗಳ ಅಂದರೆ ಸ್ಕೂಲ್ ಮೇಟ್ ಯಾರಿರ್ತಾರೆ ಅವರುಗಳಿಂದ ಸಲಹೆಗಳನ್ನು ಕೇಳ್ತಾರೆ. ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರಿಗೆ ಸಲಹೆಗಳನ್ನು ಕೇಳಿ ಪಡ್ಕೊಳ್ತಿರ್ತಾರಲ್ಲ. ಇಲ್ಲಿ ಎಲ್ಲದಕ್ಕೂ ಸಲಹೆಗಾರ ಯಾರಾಗಿದ್ದಾರೆ? ಬಾಬಾ ಆಗಿದ್ದಾರೆ. ಎಲ್ಲದರನ್ನೂ ಸಲಹೆ ಅವ್ರ ಹತ್ರ ಕೇಳಿ ಪಡ್ಕೋಬೇಕು. ಪ್ರತಿ ಹೆಜ್ಜೆಯಲ್ಲೂ ನೀವೇನೇ ಮಾಡಿ ಬಾಬಾರವರಿಂದ ಸಲಹೆಯನ್ನು ತಗೊಳ್ಬೇಕು. ಬಾಬಾ ಒಂದು ಅಡುಗೆ ಮಾಡಕ್ಕೆ ಹೋಗ್ತೀರಾ, ಏನು ಮಾಡಲಿ ಬಾಬಾ? ಬಾಬಾ ಸಂಕಲ್ಪ ಕೊಡ್ತಾರೆ. ಕನೆಕ್ಟ್ ಆಗಿ ಮನಸ್ಸು ಬುದ್ಧಿಯನ್ನು ಕನೆಕ್ಟ್ ಮಾಡಿ ಬಾಬಾರವ್ರಿಗೆ, ಆಯ್ತಾ? ಎಷ್ಟೋ ಸರಿ ನಾವು ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ಕೋತೀವಿ, ಬಟ್ ಮಾಡೋ ಟೈಮಿಗೆ ಬೇರೆ ಸಂಕಲ್ಪ ಬಂದ್ಬಿಟ್ಟಿರುತ್ತೆ. ಅವಾಗ ಮಾಡೋವಾಗ ಬೇರೆ ಚೇಂಜ್ ಆಗ್ಬಿಡುತ್ತೆ. ಹೀಗೇ ಮಾಡಬೇಕು ಅಂದ್ಕೊಂಡಿರ್ತೀವಿ, ಬಟ್ ಅಡುಗೆ ಮಾಡೋ ಸಮಯಕ್ಕೆ ಏನಾಗ್ಬಿಡುತ್ತೆ, ಅದು ಬೇರೆ ಸಂಕಲ್ಪ ಬಾಬಾ ಕೊಟ್ಬಿಡ್ತಾರೆ. ಅದಾಗೋದೇ ಬೇರೆ ಇರುತ್ತೆ ಅಲ್ವಾ? ಅಂದರೆ ಬಾಬಾರವರ ಸಲಹೆನ ನಾವು ಪ್ರತಿಯೊಂದು ವಿಷಯದಲ್ಲೂ ಸಹ ನಾವೇನು ಮಾಡಬೇಕು, ಸಲಹೆಗಳನ್ನು ಕೇಳಬೇಕಾಗತ್ತೆ. ಯಾವುದೇ ಒಂದು ವಿಷಯ ಅದು ಸರಿಯಾಗೇ ಇದ್ದರೂ ಕೂಡ ಬಾಬಾರವರ ಸಲಹೆಯನ್ನು ಕೇಳಿ ಬಾಬಾರವರ ಒಂದು ಆಜ್ಞೆಯಂತೆ ಶ್ರೀಮತದಂತೆಯೇ ನಾವು ನಡ್ಕೊಳ್ಬೇಕಾಗತ್ತೆ. ರೂಲ್ ಇದೆ ಅಪ್ಪ ಇಲ್ಲಿ ಸಲಹೆ ಕೇಳುವಂಥದ್ದು. ಏನೇ ಒಂದು ಅವರಿಂದ ಆದೇಶ ತಗೊಳ್ಳುವಂತಹದ್ದು ರೂಲ್ ಇದೆ. ಇಲ್ಲಿ ಬಾಬಾ ತಂದೆ ಅಷ್ಟೇ ಅಲ್ಲ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ. ಈಗ ನೀವು ಸ್ಕೂಲ್ಗೆ ಹೋಗ್ತೀರಾ, ಇಲ್ಲ ಕಾಲೇಜ್ಗೆ ಹೋಗಿರ್ತೀರ, ತುಂಬ ಹುಷಾರಿರೋದಿಲ್ಲ, ಶರೀರದಲ್ಲಿ ಅನಾರೋಗ್ಯ ಇರುತ್ತೆ, ತುಂಬ ಹುಷಾರಿರೋದಿಲ್ಲ. ಟೀಚರು ನೋಡ್ತಿರ್ತಾರೆ ಅಲ್ವಾ, ಎಲ್ಲರಿಗೂ ಗೊತ್ತಿರುತ್ತೆ ಕೂಡ. ಆದರೆ ಅವ್ರು ಏನು ಮಾಡ್ತಾರೆ, ಲೀವ್ ಕೇಳ್ತಾರೆ, ಹೋಗಿ ರೆಸ್ಟ್ ಮಾಡೋದಕ್ಕೆ ಅಲ್ವಾ, ಸಿಕ್ ಲೀವ್ ಬೇಕಾಗತ್ತೆ, ಮತ್ತೆ ಹೊರಡ್ತಾರೆ. ಆದರೆ ಅಲ್ಲಿ ಒಂದು ನೇಮ ಇರುತ್ತೆ, ಲೀವ್ ಲೆಟ್ರ್ ಕೊಟ್ಟು ಹೋಗ್ಬೇಕು ಅಂತ ಅಲ್ವಾ. ಟೀಚರ್ ಗೊತ್ತಿರ್ಬೋದು, ನೋಡೇ ಇರ್ಬೋದು, ಬಟ್ ಆ ಒಂದು ಸ್ಕೂಲು ಆ ಕಾಲೇಜು ನೇಮ ಏನಿರುತ್ತೆ, ಲೀವ್ ಲೆಟರ್ ಕೊಡ್ಬೇಕು, ಸಿಕ್ ಲೀವ್ ಲೆಟರ್ ಏನು ಮಾಡಬೇಕಾಗತ್ತೆ, ಕೊಡಬೇಕಾಗತ್ತೆ ಅಲ್ವಾ. ಈ ಥರ ನನಗೆ ಹುಷಾರಿಲ್ಲ ಅಂತೇಳಿ ಲೀವ್ ಲೆಟರು ಕೊಟ್ಟು ನಾವು ಟೀಚರ್ ಗೊತ್ತಿದೆ ಬಿಡು ಏನಂಗೆ ಹೇಳೋದು ಅನ್ನೋದಲ್ಲ ಅಲ್ಲ. ಅದು ನಿಯಮ ಏನಿದೆ ಆ ಲೆಟರನ್ನು ಕೊಡಲೇಬೇಕಾಗತ್ತೆ. ಅದು ರೂಲ್ ಅಂದ್ರೆ ರೂಲ್ಸ್ ಇರುತ್ತೆ ಅಲ್ಲಿ ಅಲ್ವಾ, ನಿಯಮಗಳಿರುತ್ತೆ. ಆ ಸ್ಕೂಲದ್ದೇ ಒಂದು ನಿಯಮ ಅನ್ನೋವಂಥದ್ದು, ಆ ನಿಯಮಗಳು ಅನ್ನೋವಂಥದ್ದು ಅಲ್ಲಿರುತ್ತೆ. ಅದ್ರ ಪ್ರಕಾರವಾಗಿ ಅಲ್ಲಿ ಸ್ಟೂಡೆಂಟ್ಸ್ ಏನು ಮಾಡಬೇಕಾಗತ್ತೆ, ನೋಡ್ಕೊಳ್ಬೇಕಾಗತ್ತೆ ಅಲ್ವಾ. ಇವಾಗ ಅಟೆಂಡೆನ್ಸ್ ಬುಕ್ ಇಡ್ತಾರೆ, ಎಲ್ಲರೂ ಬಂದಿರ್ತಾರೆ, ಯಾರು ಬಂದಿದ್ದಾರೆ ಅನ್ನೋದು ಗೊತ್ತಿರುತ್ತೆ ಟೀಚರ್ಗೆ. ಮತ್ತು ಗೊತ್ತಿದ್ದ ಮೇಲೆ ಯಾಕೆ ರಿಜಿಸ್ಟರಲ್ಲಿ ಪ್ರೆಸೆಂಟ್ ಅಂತ ಹಾಕ್ಕೋಬೇಕು? ನಿಯಮಗಳಲ್ವಾ ಅದೆಲ್ಲನೂ ಸಹ. ಹಾಗೆಯೇ ಇಲ್ಲಿ ಎಲ್ಲನೂ ಬಾಬಾರವ್ರಿಗೆ ಗೊತ್ತಿರುತ್ತೆ, ಆದರೆ ಪ್ರತಿಯೊಂದು ಬಾಬಾರವರಿಗೆ ತಿಳಿಸಬೇಕು. ಸತ್ಯವಾದ ಹೃದಯದಿಂದ ಬಾಬಾರವರಿಗೆ ಎಲ್ಲವನ್ನ ತಿಳಿಸ್ಬೇಕು, ಮುಚ್ಚಿಡಬಾರದು. ಏನೇ ಕೆಟ್ಟದ್ದಾಗಲಿ ಒಳ್ಳೇದಾಗಲಿ ಬಾಬಾರವರಿಗೆ ತಿಳಿಸ್ಬೇಕು, ಮತ್ತು ಸಲಹೆಯನ್ನು ತಗೊಳ್ಬೇಕು. ಅರ್ಥ ಆಯ್ತಲ್ಲ? ಬಾಬಾರವ್ರಿಗೆಲ್ಲ ಗೊತ್ತಿದೆ ಬಿಡು ಅಂತಲೂ ನಾವು ಬಿಟ್ಟು ಬಿಡಬಾರದು. ಅರ್ಥ ಆಯ್ತಲ್ಲ? ಅವ್ರಿಗೆಲ್ಲ ಗೊತ್ತಿದ್ರೂ ಸಹ ನಮ್ಮ ನಿಯಮ ಇದೆ ಬಾಬಾರವರಿಗೆ ತಿಳಿಸುವಂತಹದ್ದು. ನಮ್ಮ ಒಂದು ಮನಸ್ಸು ಎಷ್ಟು ಸತ್ಯವಾಗಿದೆ ಅನ್ನೋದು ಗೊತ್ತಾಗೋದು ಬೇಡವಾ? ಬಾಬಾರವ್ರಿಗೆ ಗೊತ್ತಿದೆ ಅಂತ ಅಂದ್ಕೊಂಡ್ಬಿಟ್ರೆ ಎಷ್ಟು ಸ್ವಚ್ಛವಾಗಿದೆ, ಸತ್ಯವಾಗಿದೆ, ಎಷ್ಟು ನಾವು ಅವ್ರಿಗೆ ಗೌರವ ಕೊಡ್ತಿದ್ದೀವಿ ಅನ್ನೋದು ಕೂಡ ಅದ್ರಲ್ಲಿ ಗೊತ್ತಾಗತ್ತೆ ಅಲ್ವಾ. ಬಾಬಾರವರಿಗೆ ಏನೇ ಆದರೂ ಕೂಡ ಬಾಬಾರವರಿಗೆ ಸತ್ಯವಾದ ಹೃದಯದಿಂದ ಎಂತಹ ತಪ್ಪೇ ಆಗಿದ್ರೂ ಕೂಡ ಬಾಬಾರವ್ರ ಹತ್ರ ಸತ್ಯವಾಗಿ ಏನು ಮುಚ್ಚಿಡದೆ ಹೇಳಿ, ಪ್ರತಿಯೊಂದು ಹೇಳಿ, ಮತ್ತೆ ಪ್ರತಿಯೊಂದರ ಬಗ್ಗೆ ಸಲಹೆನೂ ಸಹ ತಗೊಳ್ಳಿ. ಏನಾದರೂ ತಪ್ಪು ನಡೀತಾ ಆಗಿಂದ ಹಾಗೆ ತಿಳಿಸ್ಬಿಡಿ ಬಾಬಾರವರಿಗೆ. ಕೆಲವ್ರು ಏನು ಮಾಡ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ನಡೆದಿದ್ದು ನೈಟ್ ಮಲಗುವಾಗ ನೀವು ನನಗೆ ಚಾರ್ಟ್ ಕೊಟ್ಟು ಎಲ್ಲ ತಿಳಿಸ್ಬಿಟ್ಟು ಮಲಗಿ ಅಂತ ಬಾಬಾ ಹೇಳಿದ್ದಾರೆ ನಿಜ. ಆದರೆ ಬೆಳಗ್ಗೆಯಿಂದ ಎಷ್ಟೋ ತಪ್ಪುಗಳು ನಡೆದಿರುತ್ತೆ, ಆದರೆ ನೈಟ್ ಮಲಗುವಾಗ ಹೇಳ್ತೀವಿ ನಾವು. ಹೇಳಬೇಕು, ನೈಟ್ ಮಲಗಿರುವಾಗ ಹೇಳಬೇಕು, ಅದಿಲ್ಲ ಅಂತ ಇಲ್ಲ, ಆ ರೂಲ್ ಇದೆ. ಆದರೆ ಆಗೇನೆ ಏನನ್ನ ತಪ್ಪು ನಡೀತು ಅಂದರೆ ಆಗಿಂದ ಆಗೇನೆ ನಾವು ಬಾಬಾರವ್ರಿಗೆ ತಿಳಿಸ್ಬಿಡ್ಬೇಕು. ಅಲ್ಲೇ ಆ ಸ್ಪಾಟಲ್ಲೇ ಏನು ಮಾಡಬೇಕು, ಬಾಬಾ ಈ ಥರ ತಪ್ಪಾಯಿತು, ಆಗಲೇ ಬಾಬಾ ನೆನಪಲ್ಲಿ ಬರ್ತೀವಿ ಅಂದರೆ ಬಾಬಾ ಇದು ತಪ್ಪು ಅಂತ ಅರಿವು ಮಾಡಿಸ್ಬಿಡ್ತಾರೆ. ತಪ್ಪು ನಡೆಯುತ್ತೆ, ಮಾನಸದಿಂದನೋ ವಾಚೆಯಿಂದನೋ ಕರ್ಮಣದಿಂದ ನಡೆದು ಬಿಡುತ್ತೆ ಆಯಿತಾ. ಬಾಬನ ನೆನಪು ಮಾಡ್ಕೋತೀವಿ ಅಂದರೆ ಇದು ತಪ್ಪು ಅನ್ನೋದು ಬಾಬಾ ಟಚಿಂಗ್ ಕೊಟ್ಟು ದಿವ್ಯ ಬುದ್ಧಿಗೆ ಅರ್ಥ ಆಗ್ಬಿಡುತ್ತೆ. ಆಗ ಬಾಬಾರವ್ರಿಗೆ ಹಾಗೇನೆ ಬಾಬಾ ಈ ಥರ ತಪ್ಪು ನಡೀತು ಅಂತ ಹೇಳ್ಬಿಟ್ಟು ಬಾಬಾರವ್ರಿಗೆ ತಿಳಿಸ್ಬಿಡ್ಬೇಕು, ಆಗಿಂದ ಹಾಗೆ ತಿಳಿಸ್ಬಿಡ್ಬೇಕು. ಅದೇನಾಗ್ತಾ ಹೋಗುತ್ತೆ, ಅದು ತಿಳಿಸ್ಬಿಟ್ಟು ಆಮೇಲೆ ಏನು ಮಾಡಿಬಿಡ್ಬೇಕು, ನಾವು ಆ ತಪ್ಪು ಆಗದೆ ಇರೋ ಥರ ಮುಂದೆ ನಡ್ಕೊಳ್ತಾ ಹೋಗಬೇಕು ಆಯಿತಾ. ತಿಳಿಸ್ಬಿಟ್ಟಿವಿ ಅಂದರೆ ಮನಸ್ಸು ಹಗುರ ಆಗೋಗುತ್ತೆ.
ಅಲ್ವಾ? ಬಾಬಾರವ್ರಿಗೆಲ್ಲ ಹೇಳ್ಬಿಟ್ವಿ ಸತ್ಯವಾದ ಹೃದಯದಿಂದ ಅಂದರೆ ಮನಸ್ಸು ಖಾಲಿ ಆಗೋಯ್ತು, ಹಗುರ ಆಗೋಯ್ತು. ಮತ್ತೆ ನೀವು ಬೇರೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ನೀವು ಬಾಬನ ನೆನಪಲ್ಲಿ ಹೋಗ್ಬೋದು. ಇಲ್ಲ ಅಂದರೆ ಅದೇ ಇರುತ್ತೆ ಮನಸ್ಸಲ್ಲಿ, ನೈಟ್ ಮಲಗೋವರೆಗೂ ಅದೇ ಕಾಡ್ತಿರುತ್ತೆ. ಹಿಂಗಾಯ್ತು, ಹಂಗಾಯ್ತು, ಈ ಥರ ಆಯಿತು, ಆ ಥರ ಆಯಿತು, ಹಂಗಾಗ್ಬಿಡುತ್ತೆ, ಹಿಂಗೆ ಮಾಡಬಾರ್ದಾಗಿತ್ತೆ, ಬಾಬಾ ಈ ಥರ ಹೇಳಿದ್ರು ನಾನು ಈ ಥರ ಮಾಡಿಬಿಟ್ನೆ ಅನ್ನೋದೆಲ್ಲ ಕೊರಗ್ತಿರುತ್ತೆ ಅಲ್ವಾ? ಅದು ಗಿಲ್ಟಿ ಕಾಡ್ತಿರುತ್ತೆ. ಆ ಗಿಲ್ಟ್ ಅನ್ನೋವಂಥದ್ದು ಕಾಡ್ತಿರುತ್ತೆ. ಆ ನೈಟ್ವರೆಗೂ ಅದನ್ನು ದೊಡ್ಡದು ಮಾಡಕ್ಕೆ ಬಿಟ್ಟಿರ್ತೀವಿ ನಾವು ಮಲಗೋಷ್ಟ್ರೊಳಗಡೆ. ಎಷ್ಟು ದೊಡ್ಡದಾಗೋಗಿರುತ್ತೋ, ಆಗಿದ್ದು ಚಿಕ್ಕದು, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿ 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 ಆ ಬೀಜನ ಹೋಗ್ಬಿಟ್ಟು ವೃಕ್ಷ ಮಾಡಿಬಿಟ್ಟಿರ್ತೀವಿ ಮಲಗೋಷ್ಟ್ರೊಳಗಡೆ ಅಲ್ವಾ? ಆಮೇಲೆ ಮಲಗೋದಾಗ ನಾವು ಹೇಳ್ತೀವಿ ಫಸ್ಟು ಆಗಿದ್ದಾಗ ಏನು ನಡೀತೋ ಆಗ್ಲೇ ಬಾಬನ ಸ್ಮೃತಿಗೆ ಬಂದು ಬಾಬಾರವ್ರ ಹತ್ರ ಕ್ಷಮೆ ಕೇಳಿ ಬಾಬಾರವ್ರಿಗೆಲ್ಲ ಒಪ್ಪಿಸಿಬಿಟ್ಟು ಮತ್ತೆ ನೈಟ್ ಮಲಗೋವಾಗೂ ಸಹ ಈ ಥರ ಎಲ್ಲ ಆಗಿತ್ತು ಬಾಬಾ, ನಾನು ನಿನಗೆಲ್ಲ ತಿಳಿಸಿದ್ದೀನಿ ಕೂಡ, ಆಗಲೂ ತಿಳಿಸಿದ್ದೀನಿ, ಈಗಲೂ ತಿಳಿಸಿದ್ದೀನಿ. ಮತ್ತೆ ಸಣ್ಣ ಸಣ್ಣದೆಲ್ಲ ನಡೀತಿರುತ್ತೆ ತಪ್ಪುಗಳು, ದೇಹಾಭಿಮಾನದಲ್ಲಿ ಬರೋದು ಎಲ್ಲವನ್ನೂ ಸಹ ನಡೀತಿರುತ್ತೆ ಅಲ್ವಾ? ಅವೂ ಅಷ್ಟೇ ಎಲ್ಲ ಒಂದಕ್ಕೊಂದಕ್ಕೆ ಇನ್ನೂ ಜಾಸ್ತಿ ಆಗ್ತಾ ಇರುತ್ತಲ್ಲ ನಾವು ಹೇಳಿಲ್ಲ ಅಂದರೆ ಅಲ್ವಾ? ಆಗಿಂದಾಗೇನೆ ನಾವು ಬಂದ ತಕ್ಷಣ ಅಲ್ಲೇ ಬಾಬಾರವರಿಗೆ ತಿಳಿಸ್ಬಿಡ್ಬೇಕು, ಸತ್ಯವಾದ ಹೃದಯದಿಂದ ತಿಳಿಸಿ ಬಾಬಾರವ್ರಿಗೆ ಕ್ಷಮೆ ಕೇಳಿ ಮತ್ತೆ ಅವರ ನೆನಪಲ್ಲಿ ನಾವು ಮಾಡ್ತಾ ಹೋದಾಗ ನೆಕ್ಸ್ಟ್ ತಪ್ಪುಗಳಾಗದೇ ಇರೋ ಥರ ಬಾಬಾ ಆವಾಗ ನಮಗೆ ಶಕ್ತಿ ಕೊಡ್ತಾರೆ, ಬುದ್ಧಿಗೆ ಶಕ್ತಿನೂ ಕೂಡ ಕೊಡ್ತಾರೆ. ಅವಾಗ ಏನಾಗುತ್ತೆ, ಅದ್ರ ಪ್ರಕಾರವಾಗಿ ನಾವು ನೈಟ್ ಮಲಗೋವರೆಗೂ ಮಾಡ್ತಾ ಹೋಗ್ತೀವಿ. ಕೆಲವ್ರು ಏನು ಮಾಡ್ತಾರೆ, ತಪ್ಪುಗಳಾದರೆ ಮರ್ತು ಬಿಟ್ಬಿಡ್ತಾರೆ ಹಾಗೆ, ಮತ್ತೆ ತಪ್ಪುಗಳಾಗ್ತವೆ. ಆ ಒಂದು ತಪ್ಪಿಂದ ಬೇರೆ ತಪ್ಪುಗಳಾಗ್ತಾನೇ ಹೋಗುತ್ತೆ. ನೈಟ್ ಮಲಗಿದಾಗ ಇಷ್ಟೊಂದು ತಪ್ಪುಗಳು ಲಿಸ್ಟ್ ಬಾಬನಿಗೆ ಹೇಳೋದು ಅಲ್ವಾ? ನಮ್ಮ ರಿಜಿಸ್ಟರ್ನೇ ನಾವು ಹಾಳು ಮಾಡ್ಕೋತೀವಿ ಅಲ್ವಾ? ಅದರಿಂದ ಸತ್ಯವಾದ ಹೃದಯದಿಂದ ಬಾಬಾರವರಿಗೆ ಎಲ್ಲವನ್ನ ತಿಳಿಸಬೇಕು. ಮತ್ತೆ ಏನು ಮಾಡಬೇಕು, ಸಲಹೆಗಳನ್ನು ತಗೊಳ್ಬೇಕಾಗತ್ತೆ. ಈ ಥರ ಮಾಡಲ ಬಾಬಾ, ಈ ಥರ ಮಾಡಲ ಬಾಬಾ, ಯಾವ ಸಂಬಂಧದ ರೂಪದಲ್ಲಾದರೂ ಕೇಳಿ, ಸಲಹೆಯನ್ನು ಕೊಡೋಕ್ಕೆ ರೆಡಿ ಅವರು. ನೋಡಿ ಬಾಬಾ ಹೇಳ್ತಾರೆ, ನಿಮ್ಮ ಸುತ್ತೂ ಇರ್ತೀನಿ ನಾನು, ನೀವು ಯಾವಾಗ ನನ್ನನ್ನು ಯೂಸ್ ಮಾಡ್ಕೋತೀರೋ ಅವಾಗ ನಾನು ಸಡನ್ಲಿ ನಿಮ್ಮ ಸುತ್ತೂ ಇರ್ತೀನಿ, ನಾನು ನಿಮ್ಮ ಜೊತೆಲೇ ಇರ್ತೀನಿ, ನೀವು ನನ್ನ ಬಳಸ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ನಾವು ನೆನಪು ಮಾಡಲ್ಲ ಅಷ್ಟೇ, ನಾವು ನೆನಪು ಮಾಡಿದ್ವಿ ಅಂದರೆ ಅಲ್ಲೇ ಇರ್ತಾರೆ ಬಾಬಾ, ಆವಾಗ ನಮ್ಗೆ ಅನುಭವ ಆಗುತ್ತೆ. ಇಲ್ಲ ಅಂದರೆ ಇಲ್ಲ. ಅದಕ್ಕೆ ಅವರನ್ನು ನೆನಪು ಮಾಡಬೇಕು, ಅವ್ರ ಜೊತೆಲಿ ಇಟ್ಕೋಬೇಕು ಅಂದರೆ ಅವ್ರು ನೆನಪು ಮಾಡಬೇಕು. ಅವ್ರ ನೆನಪಿದೆ ಅಂದರೆ ಅವ್ರು ನಮ್ಮ ಜೊತೆಲಿದ್ದಾರೆ ಅಂತ ಅರ್ಥ. ಅವ್ರು ನಮ್ಮ ಜೊತೆಲಿದ್ದಾರೆ ಅಂದರೆ ಅರ್ಥ ಏನು, ಅವ್ರ ಶಕ್ತಿಗಳು ನಮ್ಮ ಜೊತೆಲಿದ್ದಾವೆ ಅಂತ ಅರ್ಥ ಆಯ್ತಲ್ಲ? ಈ ಥರ ಸತ್ಯವಾದ ಹೃದಯದಿಂದ ನಾವು ನಡ್ಕೊಳ್ಬೇಕಾಗತ್ತೆ. ಪ್ರತಿಯೊಂದು ಸುಳ್ಳು ಹೇಳುವಂತಹದ್ದಿರಬಾರ್ದು. ಇವೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ನಾವು ಶ್ರೀಮತದಂತೆ ನಡೀತಾ ಹೋದಂಗೆ. ಸುಳ್ಳಿರ್ಬೋದು, ಕಪಟ, ಮೋಸ, ವಂಚನೆ ಇವೆಲ್ಲ ಖಾಲಿ ಆಗ್ಬಿಡುತ್ತೆ, ಯಾವುದೂ ಇರೋದಿಲ್ಲ. ಇನ್ನೊಬ್ರಿಗೆ ದುಃಖ ಕೊಡೋದು, ಲೆಕ್ಕಾಚಾರಗಳಿದ್ದಾಗ ಕೆಲವೊಂದ್ಸರಿ ಬರುತ್ತೆ ಪರಿಸ್ಥಿತಿಗಳು, ಅವಾಗ ನೀವು ದುಃಖ ಕೊಡ್ತೀರಾ, ಅವರು ದುಃಖ ಕೊಡ್ತಾರೆ. ಅವಾಗೂ ಅಷ್ಟೇನೆ, ಆ ಸಮಯಕ್ಕೆ ಯಾಕೆ ದೇಹಾಭಿಮಾನದಲ್ಲಿ ಇರ್ತೀವಿ, ಲೆಕ್ಕಾಚಾರ ಅನ್ನುವಂಥದ್ದು ಬಾಬನ ಸ್ಮೃತಿನ ಮರೆಸಿಬಿಡುತ್ತೆ. ಅಷ್ಟೊಂದು ಶಕ್ತಿ ಇರೋದಿಲ್ಲ, ಯೋಗ ಶಕ್ತಿ. ಅದರಿಂದ ಏನಾಗ್ಬಿಡುತ್ತೆ, ಅದು ಆ ತಪ್ಪುಗಳನ್ನು ಮಾಡಿಸ್ಬಿಡುತ್ತೆ. ನೆಕ್ಸ್ಟು ಅದನ್ನು ಆ ಪರಿಸ್ಥಿತಿ ಆಗೋದ್ಮೇಲೆ ಇದು ತಪ್ಪಲ್ವಾ ಅಂತ ಅನಿಸುತ್ತೆ ಅಲ್ವಾ? ಆ ಪರಿಸ್ಥಿತಿ ಆಗೋಗ್ಬಿಡುತ್ತೆ, ಬೈದ್ಬಿಡ್ತೀರ ನೀವೂ, ಅವರು ಬೈತಾರೆ, ನೀವು ಬೈತೀರಾ. ಆಮೇಲೆ ಬಾಬಾ ಹೇಳಿದಾರಲ್ಲ, ಅವ್ರು ಬೈದರೂ ಕೂಡ ನೀವು ವರದಾನಗಳು ಕೊಡಬೇಕು ಅಂತ ಹೇಳಿದಾರಲ್ಲ, ಅವ್ರು ಬೈದರೂ ಕೂಡ ನೀವು ಶುಭ ಭಾವನೆ ಇಡಬೇಕು ಅಂತ ಹೇಳಿದಾರಲ್ಲ, ನಾನೇನು ಮಾಡಿದೆ ಅಂತ ಆವಾಗ ಪಶ್ಚಾತ್ತಾಪ ಆಗುತ್ತೆ. ಯಾಕೆ, ಆ ಸಮಯದಲ್ಲಿ ಕೆಲಸ ಮಾಡೋದಿಲ್ಲ ಶಕ್ತಿ ಎನ್ನುವಂಥದ್ದು, ಬುದ್ಧಿ ಎನ್ನುವಂಥದ್ದು. ಯಾಕೆ, ದಿವ್ಯ ಬುದ್ಧಿ ಕ್ಲೋಸ್ ಆಗಿಬಿಟ್ಟಿರುತ್ತೆ, ಮಾಯೆ ಬರಬೇಕಲ್ಲ, ಮಾಯೆ ಬಂದ್ಬಿಟ್ಟಿರ್ತಾನೆ. ಸ್ಮೃತಿಯನ್ನು ಮರೆಸಿ ಬರ್ತಾನೆ ಅಂತ ಹೇಳಿದಾರಲ್ಲ ಬಾಬಾ. ಆ ಮಾಯೆ ಏನು ಮಾಡುತ್ತೆ, ಸ್ಮೃತಿಯನ್ನು ಮರೆಸಿ ಕಿವಿ ಮೂಗು ಇಟ್ಕೊಂಡು ಮಾಡಿಸುತ್ತೆ ಎಲ್ಲನೂ ಅಂತ. ಇವೆಲ್ಲದಕ್ಕೂ ಸಹ ಬಾಬಾರವರ ನೆನಪು, ಬಾಬಾರವರ ಶ್ರೀಮತನೇ ಆಧಾರ ಆಗಿದೆ. ಯೋಗ ಶಕ್ತಿನೇ ಮೇನ್ ಇರುವಂಥದ್ದು. ಅದಕ್ಕೆ ಯೋಗವನ್ನೇ ಜಾಸ್ತಿ, ನಿರಾಕಾರ ಅಭ್ಯಾಸವನ್ನು ಜಾಸ್ತಿ ನಾವು ಮಾಡಬೇಕಾಗತ್ತೆ. ನಾವೆಷ್ಟು ಈ ಬ್ರಾಹ್ಮಣ ಸ್ವರೂಪದಲ್ಲಿ ಇರ್ತಾ ನಾವು ಯೋಗಯುಕ್ತವಾಗಿ, ಜ್ಞಾನಯುಕ್ತವಾಗಿ, ಕರ್ಮಯೋಗಿಯಾಗಿ ನಾವು ಪ್ರತಿಯೊಂದರಲ್ಲೂ ನಾವು ಈ ಒಂದು ಸ್ಥಿತಿ ಸ್ವರೂಪದಲ್ಲಿ ನಾವು ನಡ್ಕೊಳ್ತಾ ಹೋಗ್ತೀವಿ ಅಂತಂದರೆ ಈಸಿಯಾಗಿ ನಾವೇನಾಗ್ಬಿಡ್ತೀವಿ, ಹಗುರ ಆಗ್ಬಿಡ್ತೀವಿ. ಎಲ್ಲದರ ಭಾರದಿಂದ ಅತೀತ ಹಗುರ ಆಗ್ಬಿಡ್ತೀವಿ. ಆಗ ಪರಮಾತ್ಮ ಒಬ್ಬರೇ ಡಿಪೆಂಡ್ ಆಗಿರ್ತೀವಿ, ನಾವು ಅವ್ರ ಮೇಲೇ ಡಿಪೆಂಡ್ ಆಗಿರ್ತೀವಿ. ಆಗ ಈಸಿ ನಮಗೆ ಎಲ್ಲದರಿಂದ ಹಗುರ ಆಗಿ, ಆಮೇಲೆ ನಾವೇನಾಗ್ತೀವಿ, ಎಲ್ಲದರ ಸಮಾನವಾಗಿ, ಅಂದರೆ ಬಾಬಾ ಸಮಾನವಾಗಿಯೇ ನಮಗೆಲ್ಲನೂ ಸಿಗ್ತಿರುತ್ತೆ. ಅಂದರೆ ಇಲ್ಲಿ ನೋಡಿ, ನಾವು ಎಲ್ಲ ಹಗುರ ಆದಾಗ್ಲೇ ನಾವು ನಿರಾಕಾರ ಆಗಕ್ಕೆ ಸಾಧ್ಯ.
ಎಲ್ಲ ಭಾರ ಇದೆಯಲ್ಲ, ದೇಹಾಭಿಮಾನದ ಭಾರ, ಹಳೆಯ ದೇಹಾಭಿಮಾನದಿಂದ ತಯಾರು ಮಾಡ್ಕೊಂಡಿರೋ ಲೆಕ್ಕಾಚಾರಗಳು, ಕರ್ಮಗಳು, ಇವೆಲ್ಲ ಭಾರ, ಪಾಪದ ಭಾರ ಎಲ್ಲ ಇರುತ್ತಲ್ಲ, ಅವೆಲ್ಲ ಭಾರ ಹೋದ್ರೇನೆ ಹಗುರ ಆಗೋದು. ಅವೆಲ್ಲ ಭಾರ ಹೋಯ್ತು, ಹಗುರ ಆಗೋಯ್ತು ಅಂದ್ರೆ ನಿರಾಕಾರಿ ಆಗಕ್ಕೆ ಈಸಿ ಆಗ್ಬಿಡತ್ತೆ. ಅದಕ್ಕೆ ಹೇಳುವಂಥದ್ದು, ಇಲ್ಲಿ ಸ್ಮೃತಿ ಅನ್ನುವಂಥದ್ದು ನಾವು ಬೆರೆಸ್ಬೇಕಿಲ್ಲಿ. ಇಲ್ಲಿ ಕನೆಕ್ಟ್ ಆಗಿರ್ಬೇಕು, ಆತ್ಮ ಪರಮಾತ್ಮ ಸಂಬಂಧ ಎರಡೂ ಕೂಡ ಕನೆಕ್ಟ್ ಆಗಿರ್ಬೇಕು. ಮನಸ್ಸು ಬುದ್ಧಿ ಅವ್ರ ಜೊತೆ ಜೋಡಣೆ ಆಗಿರ್ಬೇಕು. ಆಗ ಅವ್ರ ಜೊತೆ ನೆನಪು ಮಾಡ್ತಾ 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 ನೆನಪಿನ ಶಕ್ತಿಯಿಂದ ಎಲ್ಲ ಪಾಪದ ಭಾರ ಕ್ಲೀನ್ ಆಗ್ತಾ 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 ಆ ಭಾರ ಎಲ್ಲ ಸಮಾಪ್ತಿಯಾಗಿ ಹಗುರ ಆಗ್ಬಿಡ್ತೀವಿ. ಹಗುರ ಆದಾಗ ನಿರಾಕಾರಿಯಾಗಿ ಆಗೋದು ಈಸಿ ಆಗ್ಬಿಡುತ್ತೆ. ಆ ಅಭ್ಯಾಸ ಈಸಿ ಆಗ್ಬಿಡುತ್ತೆ. ಹಗುರ ಆಗ್ತಾ ಆಗ್ತಾನೆ ಬಾಬಾರವರ ನೆನಪು ನಮಗೆ ಬರೋದು. ನೋಡಿ, ಎಲ್ಲಿ ಜಾಸ್ತಿ ಆತ್ಮದಲ್ಲಿರೋ ಪಾಪದ ಭಾರ, ದೇಹಾಭಿಮಾನದ ಭಾರ ಜಾಸ್ತಿ ಇದೆ, ವ್ಯರ್ಥದ ಭಾರ ಎಲ್ಲ ಜಾಸ್ತಿ ಇದೆ ಅಂದ್ರೆ ಬಾಬಾರವ್ರನ್ನ ನೆನಪು ಮಾಡೋಕ್ಕೂ ಆಗಲ್ಲ, ಅವ್ರ ಮೇಲೆ ಪ್ರೀತಿನೂ ಬರಲ್ಲ ನಮಗೆ. ಯಾವಾಗ ನಾವು ಅಂದ್ರೆ ಅವ್ರ ಮೇಲೆ ಪ್ರೀತಿ ಬರೋದಿಲ್ಲ, ಯಾವಾಗ ನಾವು ಶ್ರಮಪಟ್ಟು ನಾವು ಏನು ಬಾಬಾರವರನ್ನ ನಿಶ್ಚಯ ಮಾಡಿಕೊಂಡು ಅವರನ್ನ ನಾವು ನೆನಪು ಮಾಡ್ತಾ ನಾನು ಆತ್ಮ ಆಗಿದ್ದೀನಿ ಅನ್ನೋ ಒಂದು ನೆನಪು, ಬಾಬಾರವರ ನೆನಪಲ್ಲಿ ನಾನು ಪ್ರತಿದಿನ ನಾನು ಮಾಡ್ತಾ ಹೋಗ್ತೀನಿ ಅವಾಗ ಅಂತಂದಾಗ ಏನಾಗ್ತಾ ಹೋಗುತ್ತೆ, ಆ ಯೋಗದ ಅಗ್ನಿಯಲ್ಲಿ ಏನಾಗ್ತಾ ಹೋಗುತ್ತೆ, ಅದು ಸಮಾಪ್ತಿ ಆಗ್ತಾ ಹೋಗುತ್ತೆ. ಆ ಭಾರ ಆ ಸಮಾಪ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ಬಾಬನ ಮೇಲೆ ನೆನಪು ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತೆ ಪ್ರೀತಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅವರ ಶ್ರೀಮತದಂತೆನೂ ನಡೆಯೋದಕ್ಕೂ ಸರಿ ಹೋಗುತ್ತೆ. ಅವಾಗ ನಡೆಯೋಕ್ಕೂ ಸಾಧ್ಯ ಆಗೋದು ಕೂಡ ಆಗ್ಲೇನೆ ಎಲ್ಲದಕ್ಕೂ ಅತೀತ, ಎಲ್ಲದಕ್ಕೂ ಪ್ರಿಯ ಆಗೋದಕ್ಕೂ ಸಾಧ್ಯ ಆಗುತ್ತೆ. ಎಲ್ಲರೂ ಕೂಡ ನಾವು ಅನ್ಕೋಬಹುದು ನಾವು ಬಾಬನ ಶ್ರೀಮತದಂತಾನೆ ನಡೀತಿರ್ತೀವಿ, ಆದ್ರೆ ಕೆಲವ್ರಿಗೆ ಇಷ್ಟ ಆಗಲ್ಲ, ನಾವೇನ್ ಮಾಡೋದು? ಆಗ ಅರ್ಥ ಮಾಡ್ಕೋಬೇಕು ಏನು ಅಂತಂದ್ರೆ, ಅದೇ ಆವಾಗ್ಲೇನೆ ಹೇಳಿದ್ರಲ್ಲ, ನಾವ್ ಯಾವಾಗ ಬಾಬಾರವರಿಂದ ಎಲ್ಲದರನ್ನ ನಾವು ಪಡ್ಕೊಳ್ತಿರ್ತೀವಿ ಆಗ ಬೇರೆಯವ್ರ ಇಷ್ಟ ನಮಗೆ ಏನು ಕೆಲಸ ಮಾಡೋದಿಲ್ಲ. ಅವ್ರ ಇಷ್ಟ ಪಡ್ಲಿ ಇಷ್ಟ ಪಡದೆ ಹೋಗ್ಲಿ, ಅದು ನಮಗೆ ಏನು ಮ್ಯಾಟರೇ ಅನ್ಸೋದಿಲ್ಲ. ಅದು ದೊಡ್ಡ ಮ್ಯಾಟರ್ ಅನ್ಸೋದೇ ಇಲ್ಲ. ಅದು ಎಲ್ಲ ಅವರಿಂದನೇ ಸಿಗ್ತಾ ಇತ್ತಲ್ಲ, ಬಾಬಾರವರಿಂದನೇ ಸಿಗ್ತಾ ಇದೆಯಲ್ಲ. ಇವರು ನಮಗೆ ಪ್ರೀತಿಯಿಂದ ನಾವೆಷ್ಟೋ ಅವ್ರ ಜೊತೆ ಒಳ್ಳೆ ರೀತಿಯಲ್ಲಿ ಶ್ರೀಮತದಲ್ಲಿ ನೋಡ್ಕೊಂಡ್ರು ಅವ್ರು ನಮಗೆ ಗೌರವ ಕೊಡ್ತಿಲ್ಲ, ಆ ಥರ ಐತಿಲ್ಲ, ಏನೂ ಅನಿಸೋದೇ ಇಲ್ಲ. ಆಗ ನೀವು ಇನ್ನ ಆ ಸಮಯದಲ್ಲಿ ನಿಮ್ಮ ಸ್ವರೂಪದಿಂದ ಅವ್ರಿಗೆ ಸೇವೆ ಮಾಡ್ತಿರ್ತೀರ, ನಿಮ್ಮ ಸ್ವರೂಪದಿಂದ ಅವರಿಗೆ ಸೇವೆ ಆಗ್ತಿರತ್ತೆ ಹೊರತು ಅವರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅವಾಗ. ಅದಕ್ಕೋಸ್ಕರ ಇದೆಲ್ಲ ಸ್ಥಿತಿ ನಮಗೆ ಬೇಕು, ಅರ್ಥ ಆಯ್ತಲ್ಲ? ಅಂದ್ರೆ ಅವ್ರಿಗೆ ಆ ಒಂದು ನಿಮ್ಮಿಂದ ಹೋಗ್ತಾ ಇದೆ ಅಂತಂದಾಗ ಏನಾಗುತ್ತೆ, ಶುಭ ಭಾವನೆ ಶುಭ ಕಾಮನೆಗಳ ಮೂಲಕ ನಿಮ್ಮಿಂದ ವೈಬ್ರೇಷನ್ಸ್ ಅವ್ರಿಗೆ ಹೋಗ್ತಾ ಇದೆ ಅಂತಂದ್ರೆ, ಅವರಲ್ಲಿ ಪರಿವರ್ತನೆ ಬಂತು ಅಂದ್ರೆ ಆಗ ಅವರು ಒಪ್ಕೋತಾರೆ. ಯಾಕಂದ್ರೆ ಅವ್ರಿಗೆ ಶ್ರೀಮತ ಏನು ಅಂತ ಅವಾಗ ಅರ್ಥ ಆಗತ್ತೆ. ಮಾಯೆಯ ಒಂದು ವಶದಲ್ಲಿ ಇರೋದ್ರಿಂದನೇ ಎಲ್ಲರೂ ತಪ್ಪುಗಳು ಮಾಡೋದಲ್ವಾ? ನೋಡಿ, ಯಾರು ದೇಹಾಭಿಮಾನದಲ್ಲಿ ಇರ್ತಾರೆ ಅಂತವರನ್ನ ಮಾಯೆ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಏನ್ ಮಾಡ್ಕೊಳ್ಳುತ್ತೆ? ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಏನಕ್ಕೆ? ತಪ್ಪುಗಳು ಮಾಡಿಸೋದಕ್ಕೆ. ಯಾರು ಆತ್ಮಾಭಿಮಾನಿಯಾಗಿ ಬಾಬನ್ ಸ್ಮೃತಿಯಲ್ಲಿ ಇರ್ತಾರೆ, ಅವರ ಒಂದು ನೆನಪಿನ ಛತ್ರಛಾಯೆಯಲ್ಲಿ ಜೊತೆಗಾರನಾಗಿ ಮಾಡಿಕೊಂಡು, ಕಂಪ್ಯಾನಿಯನ್ ಆಗಿ ಮಾಡಿಕೊಂಡು, ಕಂಬೈನ್ಡ್ ಆಗಿ ಯಾರು ಇರ್ತಾರೆ ಅವ್ರ ಹತ್ರ ಮಾಯೆ ಸುಳಿಯೋದು ಇಲ್ಲ. ಯಾವಾಗ ನಾವು ಆತ್ಮದ ಸ್ಮೃತಿ ಮರ್ತು ಬಿಟ್ಟಿರ್ತೀವಿ, ಬಾಬಾನ ಸ್ಮೃತಿ ಮರ್ತು ಬಿಟ್ಟು ದೇಹಾಭಿಮಾನದಲ್ಲಿ ವ್ಯರ್ಥದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ, ಅದು ಈ ಕೆಲಸ ಆ ಕೆಲಸ ಅಂದ್ಕೊಂಡು ದೇಹಾಭಿಮಾನದಲ್ಲಿ ಇರ್ತೀವಿ, ಮಾಯೆ ಆಗ ಬಂದು ಸೇರ್ಕೊಂಡ್ಬಿಡುತ್ತೆ. ನೋಡಿ, ಯಾರ ದೇಹಾಭಿಮಾನದಲ್ಲಿ ಇರ್ತಾರೆ ಅವರನ್ನ ಸೆಲೆಕ್ಟ್ ಮಾಡ್ಕೊಂಡು ಅವ್ರ ಮೂಲಕ ನಮ್ಮ ಹತ್ರ ಬರುತ್ತೆ. ನೋಡಿ, ನಮ್ಮನ್ನು ಬೀಳಿಸುತ್ತೆ ಅವಾಗ. ಅದಕ್ಕೆ ಹೇಳ್ತಾರೆ ಬಾಬಾ, ಪ್ರತಿ ಸಮಯ ಸ್ಮೃತಿಯನ್ನ ಮಿಸ್ ಮಾಡಬಾರದು ಮಕ್ಕಳೇ ನೀವು ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಲ್ಲ? ನಾವು ಪ್ರತಿ ದಿನಾನೂ ಅಷ್ಟೇನೆ, ಪ್ರತಿ ಸೆಕೆಂಡು ಅಷ್ಟೇ ನಾವು ಸ್ಮೃತಿಯಲ್ಲಿ ನಾವು ಹೋಗ್ತಿರ್ತೀವಿ ಅಂತ. ಎಲ್ಲದಕ್ಕೂ ಆಧಾರ ಸ್ಮೃತಿನೇ ಆಗಿದೆ, ನೆನಪೇ ಆಗಿದೆ. ಅರ್ಥ ಆಯ್ತಲ್ಲ? ಯಾವುದೇ ಆಗ್ಲಿ, ಜ್ಞಾನ, ಯೋಗ, ಧಾರಣೆ, ಸೇವೆ, ಎಲ್ಲದಕ್ಕೂ ಮೂಲ ಆಧಾರನೇ ನೆನಪು, ಯೋಗ. ಆಯ್ತಲ್ಲ? ಈ ಯೋಗ ಇಲ್ಲದೆ ಯಾವ ಸಬ್ಜೆಕ್ಟಲ್ಲೂ ನಾವು ಪಾಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ನೆನಪಿಲ್ಲ ಅಂತಂದ್ರೆ ಆತ್ಮದ ಸ್ಥಿತಿನೂ ಧಾರಣೆ ಆಗಲ್ಲ, ಆತ್ಮಾಭಿಮಾನಿನೂ ಆಗಲ್ಲ, ಜ್ಞಾನನೂ ಧಾರಣೆ ಆಗಲ್ಲ, ಸೇವೆನೂ ಆಗೋದಿಲ್ಲ. ಎಲ್ಲಿ ಜ್ಞಾನ? ಬಾಬಾ ಜ್ಞಾನ ಕೊಡ್ತಾರೆ, ಆತ್ಮ ಅಂತ ತಿಳ್ಕೊಂಡ ನೆನಪು ಮಾಡಿ ಅಂತ, ಮತ್ತೆ ಅದನ್ನ ನಾವು ಯೋಗದ ರೂಪದಲ್ಲಿ ಮಾಡ್ತೀವಿ, ಆಗ ಅದು ಧಾರಣೆ ಆಗುತ್ತೆ. ಆ ಧಾರಣೆನೇ ಸೇವೆ ಆಗುತ್ತೆ. ಅರ್ಥ ಆಯ್ತಲ್ಲ? ಆ ಧಾರಣೆನೇ ಸೇವೆ ಮಾಡುತ್ತೆ.
ಈ ಥರ ನಾವು ಮಾಡ್ತಾ ಹೋಗಬೇಕಾಗತ್ತೆ. ಅದರಿಂದ ಯಾರ್ಯಾರನ್ನೋ ಮೆಚ್ಚಿಸೋವಂಥದ್ದಕ್ಕೆ ಹೋಗಬಾರ್ದು. ನಾವು ಏನು ಹೇಳ್ತಾರೆ ಕೆಲವರು, ನಾವು ಬಾಬಾರವರನ್ನು ಬಾಬಾ ಹೇಳಿದ್ದಾರೆ ಅಂತಿಮದಲ್ಲಿ ಎಲ್ಲರ ಒಂದು ಸರ್ಟಿಫಿಕೇಟ್ ನಮಗೆ ಬೇಕು, ಟೀಚರ್ ಅಕ್ಕಂದ್ರದ್ದು ಬೇಕು, ಸ್ವಯಂದು ಬೇಕು, ಪರಿವಾರದ್ದು ಬೇಕು, ಬಾಬಾರವ್ರದ್ದು ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಅವರನ್ನು ಮೆಚ್ಚಿಸೋದಕ್ಕೆ ಹೋಗ್ತಿರ್ತಾರೆ. ನಾವು ಹೋಗ್ತಿರ್ತೀವಲ್ಲ, ಅಕ್ಕವರನ್ನು ಮೆಚ್ಚಿಸ್ಬೇಕು, ಇಲ್ಲಾಂದ್ರೆ ಅವರಿಂದ ನಮ್ಗೆ ಆಶೀರ್ವಾದ ಸಿಗೋದಿಲ್ಲ, ಅವರಿಂದ ನಮ್ಗೆ ಸರ್ಟಿಫಿಕೇಟ್ ಸಿಗೋದಿಲ್ಲ ಅಂತಿಮದಲ್ಲಿ, ಇವರನ್ನು ಮೆಚ್ಚಿಸ್ಬೇಕು ಹೋಗ್ತಿರ್ತೀವಿ. ಬಾಬಾ ಅಲ್ಲಿ ಸೈಡ್ಗಿರ್ತಾರೆ ಆ ಕಡೆ ಹೊತ್ತಿಗೆ. ಇವರು ಅಯ್ಯೋ ಈ ಥರ ಕೆಲಸ ಮಾಡಿದ್ರೆ ಅಕ್ಕವ್ರಿಗೆ ಇಷ್ಟ ಆಗಲ್ವೇನೋ, ಈ ಥರ ಕೆಲಸ ಮಾಡಿದ್ರೆ ಅಣ್ಣವ್ರಿಗೆ ಇಷ್ಟ ಆಗಲ್ವೇನೋ ಅನ್ನೋದರ ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ನಾವು ನಡ್ಕೊಳ್ತಿರ್ತೀವಿ ಹೊರತು ಬಾಬಾರವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ನಡ್ಕೊಳ್ತಿದ್ದೀವ ಇಲ್ಲ ಅಂತ ನಾವು ಚೆಕ್ ಮಾಡ್ಕೊಳ್ಳೋದಿಲ್ಲ. ಅಕ್ಕವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ, ಅಣ್ಣವ್ರಿಗೆ ಇಷ್ಟ ಆಗುತ್ತೋ, ಇವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ, ಅವ್ರೇನು ಅನ್ಕೋತಾರೋ ಇವ್ರೇನು ಅನ್ಕೋತಾರೋ. ಬಾಬನ ಶ್ರೀಮತದಂತೆ ನಡೆಯೋದಕ್ಕೆ ಯಾರು ಪರ್ಮಿಷನ್ ಬೇಕು? ಯಾರು ಪರ್ಮಿಷನ್ ಬೇಕು? ಬಾಬಾರವರ ಪರ್ಮಿಷನ್ ಬೇಕು. ಬಾಬಾರವರ ಶ್ರೀಮತದಂತೆ ನಡೆಯೋದಕ್ಕೆ ಅಲ್ವಾ? ಬಾಬಾನೇ ಕೊಟ್ಬಿಟ್ಟಿದಾರಲ್ಲ, ನಾನು ಶ್ರೀಮತದಂತೆ ನಡೀರಿ ಅಂತ ಕೊಟ್ಬಿಟ್ಟಿದಾರಲ್ಲ, ಮತ್ತೆ ಅದರಂತೆ ನಾವು ನಡ್ಕೊಳ್ತಾ ಹೋಗ್ಬೇಕಾಗತ್ತೆ ಅಷ್ಟೇ. ತಾನಾಗೆ ಅವ್ರಿಗಿಷ್ಟ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಾನು ಶ್ರೀಮತದಂತೆ ನಡೀತಿದ್ದೀನಿ ಅಂತಂದ್ರೆ, ನನ್ನ ಒಂದು ಶ್ರೀಮತದ ಮೂಲಕ ನಾನು ನಡೀತಿರೋದ್ರಿಂದ ನನ್ನಿಂದ ಇತರರು ಶ್ರೀಮತದಂತೆ ನಡೀತಾರೆ ಅಂದ್ರೆ, ಮತ್ತೆ ಅವರು ಪರಿವರ್ತನೆ ಆದ್ರು ಅಂದ್ರೆ, ಮತ್ತೆ ನನ್ನ ಶ್ರೀಮತವನ್ನ ಅವ್ರು ಒಪ್ಕೋತಾರೆ. ಅವರಿಂದ ಸರ್ಟಿಫಿಕೇಟ್ ನನಗೆ ಸಿಕ್ಕೇ ಸಿಗುತ್ತೆ ಅಲ್ವಾ? ನಾವು ಅದಕ್ಕೆ ಹೇಳೋವಂಥದ್ದು, ಮೊದಲು ನಾವು ಯಾರನ್ನ ನಾವು ಮೆಚ್ಚಿಸ್ಬೇಕು? ಭಗವಂತನನ್ನು ನಾವು ಮೆಚ್ಚಿಸ್ಬೇಕಾಗತ್ತೆ. ಆ ಭಗವಂತನನ್ನು ಮೆಚ್ಚಿಸುವಂತಹ ಒಂದು ಸುಪುತ್ರ ಮಕ್ಕಳು, ಶ್ರೀಮತದಂತೆ ನಡೆಯುವಂತಹ ಆಜ್ಞೆಯಂತೆ ನಡೆಯುವಂತಹ ಆಜ್ಞಾಕಾರಿ ಮಕ್ಕಳಾಗಿ ನಾವು ಶ್ರೇಷ್ಠ ತಂದೆಗೆ ಶ್ರೇಷ್ಠ ಮಕ್ಕಳಾಗಿ ನಾವು ನಡೀತಾ ಹೋಗಬೇಕಾಗತ್ತೆ. ಆಗ ಏನಾಗ್ತಾ ಹೋಗುತ್ತೆ, ನಾವು ಶ್ರೇಷ್ಠರಾಗ್ತೀವಿ ಅಂದರೆ ನಮ್ಮಿಂದ ಇತರರು ಶ್ರೇಷ್ಠರಾಗ್ತಾ ಹೋಗ್ತಾರೆ ಅಂತಂದರೆ ಅವರಿಂದ ಆಗ ನಮಗೆ ಸಿಗುತ್ತೆ. ನೋಡಿ, ಅವರು ಮಾಯೆಗೆ ವಶ ಆಗಿದ್ದಾರೆ ಅಂತಂದಾಗ, ಅವರು ಮನ್ಮತದಂತೆ ನಡೀತಿದ್ದಾರೆ, ಅವ್ರಿಗೆ ಶ್ರೀಮತದ ವ್ಯಾಲ್ಯೂ ಗೊತ್ತಿಲ್ಲ ಅಂದಾಗ ಅದು ಬೇರೆ. ನಾವು ಶ್ರೀಮತದಂತೆ ನಡೀತಿದ್ರು ಅವ್ರು ಬೈತಿರ್ತಾರೆ, ಅವರು ಸರಿ ಇಲ್ಲ ಅಂತ ಹೇಳ್ತಿರ್ತಾರೆ, ನನ್ನ ಇಷ್ಟದಂತೆ ನೀನು ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿರ್ತಾರೆ, ಅದು ಬೇರೆ. ಆದರೆ ನಮಗೆ ನಾವು ಶ್ರೀಮತದಿಂದ ನಡೀತಿದ್ದೀವಿ ಅಂದಾಗ ನಾವು ಸಂತುಷ್ಟವಾಗಿರ್ತೀವಿ ಆಯ್ತಾ. ಬಾಬಾರವರು ಯಾಕೆಂದ್ರೆ ಬಾಬಾರಿಗೆ ನಾವು ಇಷ್ಟ ಆಗಿರೋದ್ರಿಂದ, ಬಾಬಾರವರು ಶ್ರೀಮತದಂತೆ ನಾವು ನಡೀತಾ ಇರೋದ್ರಿಂದ ಯಾರು ಏನಂದ್ರು ಕೂಡ ನಮ್ಗೇನು ಬೇಜಾರು ಅನ್ಸೋದಿಲ್ಲ. ಇನ್ನು ನಮ್ಮಿಂದನೇ ಅವ್ರಿಗೆ ಹೋಗ್ತಿರುತ್ತೆ ವೈಬ್ರೇಷನ್, ಅರ್ಥ ಆಯ್ತಲ್ಲ. ಯಾರು ನಿಂದನೆ ಮಾಡ್ತಿರ್ತಾರೆ, ಯಾರು ಬೈತಿರ್ತಾರೆ, ನಮ್ಮಿಂದನೇ ಅವ್ರಿಗೆ ಏನಾಗ್ತಾ ಇರುತ್ತೆ, ಒಳ್ಳೆಯ ಒಂದು ಶುಭ ಭಾವನೆಯ ಒಂದು ವೈಬ್ರೇಷನ್ ಅವ್ರಿಗೆ ನಾವು ಹೋಗ್ತಿರುತ್ತೆ ಅವ್ರಿಗೆ. ಯಾಕಂದ್ರೆ ನಾವು ಬಾಬಾ ಶ್ರೀಮತದಂತೆ ನಾವು ನಡೀತಿರ್ತೀವಿ ಅಂದರೆ ಮತ್ತೆ ನಮ್ಮ ಒಂದು ಶ್ರೀಮತದ ವೈಬ್ರೇಷನ್ ಅವ್ರಿಗೂ ಸಹ ಹೋಗುತ್ತಲ್ವಾ. ಎಲ್ಲ ಇದು ವೈಬ್ರೇಷನ್ ಮೂಲಕ ಕೆಲಸ ಆಗತ್ತೆ ಇದೆಲ್ಲನೂ ಸಹ ಅಲ್ವಾ. ವಾಯುಮಂಡಲ, ವಾತಾವರಣ, ನಮ್ಮ ಶುಭ ಭಾವನೆ, ಶುಭ ಕಾಮನೆ, ಶುಭ ಸಂಕಲ್ಪಗಳೇ ಎಷ್ಟು ಸೇವೆ ಮಾಡುತ್ತಲ್ವಾ. ಅದು ಸೂಕ್ಷ್ಮ ರೂಪನೇ ಇರ್ಬೋದು, ಅಷ್ಟು ಸೂಕ್ಷ್ಮ ರೂಪದ ಸೇವೆ ಅದು, ಆದರೆ ಅದೇ ಫಾಸ್ಟಾಗಿ ಕೆಲಸ ಮಾಡುವಂತಹದ್ದು. ಅದರಿಂದ ಏನು ಮಾಡಬೇಕು, ನಾವು ಪ್ರತಿಯೊಬ್ಬರಿಗೂ ನಾವು ಒಬ್ಬೊಬ್ಬರಿಗೂ ನಾವು ಮೆಚ್ಚಿಸೋದಕ್ಕಾಗೋದಿಲ್ಲ. ಫಸ್ಟ್ ನಾವು ಭಗವಂತನನ್ನು ಮೆಚ್ಚಿಸ್ಬೇಕು ಅಂತಂದರೆ ಭಗವಂತನ ಶ್ರೀಮತದಂತೆ ನಾವು ನಡಿಬೇಕಾಗತ್ತೆ. ಅವರಿಗೆ ನಾವು ಪ್ರಿಯ ಆಗಬೇಕಾಗತ್ತೆ. ಆಗ ತಾನಾಗಿ ಅವ್ರಿಗೆ ಪ್ರಿಯ ಆಗ್ತಿರ್ತೀವಿ ಅಂದರೆ ನಾನು ಸ್ವಯಂ ಸಂತುಷ್ಟವಾಗಿರ್ತೀನಿ. ಅಂದರೆ ಬಾಬಾರವರ ಶ್ರೀಮತದಂತೆ ನಾನು ನಡೀತಿದ್ದೀನಿ ಅಂತಂದಾಗ ನನ್ನ ಮನಸ್ಸಲ್ಲಿ ಪಶ್ಚಾತ್ತಾಪ ಇರೋದಿಲ್ಲ. ಅಯ್ಯೋ ನಾನು ಈ ಥರ ನಡೆದ್ನೆ, ಆ ಥರ ನಡೆದ್ನೆ, ಈ ಥರ ನಡಿಬಾರ್ದಾಗಿತ್ತೆ, ಆ ಥರ ನಡಿಬಾರ್ದಾಗಿತ್ತೆ, ಈ ಥರ ಬಾಬಾರಿಗೆ ವಿರುದ್ಧವಾಗಿ ನಡೆದ್ಬಿಟ್ಟಲ್ಲ, ನಾನು ಶ್ರೀಮತಕ್ಕೆ ವಿರುದ್ಧವಾಗಿ ನನ್ನ ಮನಸ್ಸು ತಿಂತಿರುತ್ತೆ ಅಲ್ಲ. ಆವಾಗ ತಿಂತಿರುತ್ತೆ ಅಂದರೆ ಯಾವಾಗ ನಾನು ವಿರುದ್ಧವಾಗಿ ನಡೆದಿರ್ತೀನಿ ಅದು ತಿಂತಿರುತ್ತೆ. ಇಲ್ಲ, ನಾನು ಬಾಬಾ ಶ್ರೀಮತದ ಅನುಸಾರವಾಗಿ ನಡೀತಿದ್ದೀನಿ ಅಂದರೆ ನನ್ನ ಮನಸ್ಸು ಸಂತುಷ್ಟವಾಗಿರುತ್ತೆ, ಧೈರ್ಯ ಇರುತ್ತೆ, ಖುಷಿ ಇರುತ್ತೆ. ಬಾಬಾರವರ ಮತದಂತೆ ನಾನು ನಡೀತಿದ್ದೀನಿ, ಬಾಬಾ ನನ್ನನ್ನು ನಡೆಸ್ತಿದ್ದಾರೆ ಬಾಬಾರವ್ರ ಮತದಂತೆ. ಯಾವಾಗ ನಾವು ಬಾಬಾರವರಿಗೆ ಎಲ್ಲವನ್ನ ಕೊಟ್ಬಿಟ್ಟಿರ್ತೀವಿ, ಸಮರ್ಪಣೆ ಮಾಡಿರ್ತೀವಿ, ಎಲ್ಲದೂ ನಿಂದೆ ಅಂದಾಗ ನಾವು ಖಾಲಿ, ಏನೂ ಇರಲ್ಲ, ಅವಾಗ ಶೂನ್ಯ ಆಗಿರ್ತೀವಿ, ಕೇವಲ ಶೂನ್ಯ. ನಂತರ ಯಾವಾಗ ಬಾಬಾನೇ ನಮಗೆಲ್ಲ ಸರ್ವ ಆಗಿರ್ತಾರೆ, ಅವಾಗೇನಾಗುತ್ತೆ, ಎಲ್ಲವೂ ಅವ್ರಿಗೆ ಕೊಟ್ಟಿರೋದ್ರಿಂದ, ಯಾವುದು ಇಲ್ದಿರೋದ್ರಿಂದ, ಎಲ್ಲ ಅವ್ರನ್ನೇ ನಾವು ನೆನಪು ಮಾಡ್ತಾ ಇರೋದ್ರಿಂದ ಎಲ್ಲ ಅವರಿಂದನೇ ನಮಗೆಲ್ಲನೂ ಸಹ ಸಿಗ್ತಾ ಹೋಗುತ್ತೆ, ಎಲ್ಲವೂ ಸಹ. ಆದ್ದರಿಂದ ನಾವೇನು ಮಾಡಬೇಕಾಗತ್ತೆ, ನಾವು
ನಮ್ಮಲ್ಲಿ ಸಂತುಷ್ಟತೆ ಬಂತು ಅಂತಂದ್ರೆ, ನಾವು ಸಂತುಷ್ಟವಾಗಿದ್ದೀವಿ ಅಂತಂದ್ರೆ ಬಾಬಾರವರು ಸಂತುಷ್ಟ ಆಗಿದ್ದಾರೆ ಅಂತ ಅರ್ಥ. ಬಾಬಾರವರು ಸಂತುಷ್ಟ ಆದ್ರೇ ನಾವು ಸಂತುಷ್ಟವಾಗಿರುವಂಥದ್ದು. ನಮ್ಮ ಮೇಲೆ ಫಸ್ಟ್ ಪ್ರಭಾವ ಬೀರುತ್ತದು. ಆಮೇಲೆ ಏನಾಗುತ್ತೆ, ನಮ್ಮ ಒಂದು ಸಂತುಷ್ಟತೆ ಇತರರನ್ನ ಸಂತುಷ್ಟವನ್ನಾಗಿ ಮಾಡುತ್ತೆ. ಫಸ್ಟು ನಾವು ಮಾಡ್ತಾ 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 ಏನಾಗುತ್ತೆ, ಬಾಬಾರ ಶ್ರೀಮತದಂತೆ ನಡೀತಾ ನಡೀತಾ ಬಾಬಾರವರಿಗೆ ಸಂತುಷ್ಟರಾದ್ರು ಅಂದ್ರೆ ಆ ಸಂತುಷ್ಟತೆ ನನಗೆ ಸಿಗುತ್ತೆ, ನನ್ನಿಂದ ಇತರರಿಗೆ ಸಿಗುತ್ತೆ. ಅವ್ರು ಎಂಥವರೇ ಇದ್ರೂ ಕೂಡ ಅದು ಅಂತಿಮಕ್ಕೆ ಯಾರು ಎಷ್ಟೇ ನಿಂದನೆ ಮಾಡಲಿ, ನಿಮಗೆ ಏನೇ ಮಾಡಿದ್ರು ಕೂಡ ನೀವು ಶ್ರೀಮತದಂತೆಯೇ ನಡಿಬೋದು, ಅವ್ರ ಮನ್ಮತದಂತೆಯೇ ನಡೀತಿರ್ಬೋದು, ಆದರೆ ಅಂತಿಮಷ್ಟೊಳಗಡೆ ಎಲ್ಲರೂ ಸಹ, ಯಾಕಂದ್ರೆ ಅವರವರ ಯೋಗ ಶಕ್ತಿ ಎಷ್ಟಿದೆ, ಜ್ಞಾನ ಶಕ್ತಿ ಇದೆ, ಯಥಾಶಕ್ತಿ ಯಥಾಯೋಗ ಅಂದರೆ ಯಥಾಯೋಗ ಯಥಾಜ್ಞಾನದ ಅನುಸಾರವಾಗಿ ಅವ್ರು ಮಾತಾಡ್ತಾರೆ, ಅವರು ಯೋಚನೆ ಮಾಡ್ತಾರೆ. ಆದರೆ ನಾವೇನು ಮಾಡಬೇಕಾಗತ್ತೆ, ಶುಭ ಭಾವನೆ ಶುಭ ಕಾಮನೆಯಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಿದೆ ನಾವು ಸ್ವರೂಪದಲ್ಲಿ ನಾವಿರ್ತಾ ನಾವು ಮುಂದೆ ಹೋಗ್ತಿರ್ತೀವಿ ಅಂದರೆ ನಮ್ಮಿಂದ ಅವ್ರಿಗೂ ಸಿಗ್ತಿರುತ್ತೆ. ಅಂತಿಮದಲ್ಲಿ ಅವರು ಕೂಡ ಸರ್ಟಿಫಿಕೇಟ್ ಕೊಟ್ಟೇ ಕೊಡ್ತಾರೆ. ಸರ್ಟಿಫಿಕೇಟ್ಗೋಸ್ಕರ ನಾವು ಅವ್ರ ಹತ್ರ ಚೆನ್ನಾಗಿರೋದಲ್ಲ, ಅರ್ಥ ಆಯ್ತಲ್ಲ. ಪರಿವಾರದಿಂದ ನಂಗೆ ಸರ್ಟಿಫಿಕೇಟ್ ಸಿಗಬೇಕು ಅಂತ ಅವ್ರ ಹತ್ರ ಚೆನ್ನಾಗಿರೋದಕ್ಕೆ ಟ್ರೈ ಮಾಡೋದು, ಅಕ್ಕಂದ್ರ ಹತ್ರ ಅಣ್ಣಂದ್ರ ಹತ್ರ, ಇವೆಲ್ಲನೂ ನಾವು ಅದಕ್ಕೋಸ್ಕರ ಅಂತಲೇ ಸ್ವಾರ್ಥದಿಂದ ನಾವು ಅವ್ರ ಜೊತೆ ಇರೋದಂತಹದ್ದಲ್ಲ. ಯಾವಾಗ ಭಗವಂತನ ಜೊತೆ ನಿಸ್ವಾರ್ಥವಾಗಿ ನಾವು ಇರ್ತೀವಿ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಅವಾಗ ತಾನಾಗೆ ಅಂತಹ ಒಂದು ಸಂಬಂಧಗಳೇ ನಮ್ಮ ಹತ್ರ ಬರ್ತವೆ. ಅರ್ಥ ಆಯ್ತಾ? ಅಂತಹ ಸಂಬಂಧಗಳೇ ಬರ್ತವೆ ನಮ್ಮ ಹತ್ರ, ಸಂತುಷ್ಟವಾಗಿ ಇರುವಂತಹ ಸಂಬಂಧಗಳೇ ಬರ್ತಾರೆ ನಮ್ಮ ಹತ್ರ, ನಮ್ಮಿಂದ ಅವರು ಸಹ ಸಂತುಷ್ಟರಾಗ್ತಾರೆ. ಅರ್ಥ ಆಯ್ತಾ? ಆಗ ಈಗಿಲ್ಲ ಅಂದರೂ ಕೂಡ ಅಂತಿಮಕ್ಕಾದರೂ ಕೂಡ ಅವ್ರ ಬುದ್ಧಿ ಸ್ವಚ್ಛ ಆಯಿತು, ಕ್ಲಿಯರಾಗಿ ಶ್ರೀಮತದ ಬಗ್ಗೆ ಅರ್ಥ ಆಯಿತು, ಬಾಬಾ ಅರ್ಥ ಮಾಡಿಸಿದ್ರು, ಅವ್ರಿಗೆಲ್ಲ ಬುದ್ಧಿ ಬೀಗ ತೆಗೆದ್ರು, ನೀಟಾಗಿ ಅವ್ರಿಗೆ ಅರ್ಥ ಆಯ್ತು ಎಲ್ಲ ಅಂದ್ರೆ ಅವಾಗಾದರೂ ಅವ್ರು ಒಪ್ಕೊತಾರೆ. ಆದರೆ ಬಾಬಾ ಅಲ್ಲ, ಮನುಷ್ಯರೇ ಹೇಳ್ತಾರಲ್ಲ, ಪ್ರಪಂಚದಲ್ಲಿ ಎಲ್ಲರಿಗೂ ನಾವು ಒಳ್ಳೆಯವ್ರಾಗಕ್ಕಾಗೋದಿಲ್ಲ, ಎಲ್ಲರಿಗೂ ಕೆಟ್ಟವ್ರಾಗಕ್ಕೂ ಆಗೋದಿಲ್ಲ. ನಾವೊಬ್ಬರೇ ಇದ್ದೀವಿ, ಕೆಲವ್ರು ಬಂದು ಇವ್ರು ಸರಿ ಇಲ್ಲ ಅಂತಾರೆ, ಕೆಲವ್ರು ಬಂದು ಇವ್ರು ಒಳ್ಳೆಯವರು ಅಂತಾರೆ. ನಿಜ ತಾನೇ? ಮತ್ತು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಯಾಕೆ ಆಗೋಕ್ಕಾಗ್ತಿಲ್ಲ? ಅವರ ಸಂಸ್ಕಾರ ಏನಿದೆ, ಅವರ ಒಂದು ತಿಳುವಳಿಕೆ ಏನಿದೆ, ಬುದ್ಧಿ ಒಂದು ತಿಳುವಳಿಕೆ ಏನಿದೆ, ಅದರ ಅನುಸಾರವಾಗಿ ನಮ್ಮನ್ನು ಗುರುತಿಸ್ತಾರೆ ಅಲ್ವಾ? ಆದರೆ ಅದೇ ನಾವಲ್ಲ, ಅದು ಅರ್ಥ ಮಾಡ್ಕೋಬೇಕು. ಅವ್ರೇನು ಯಾವ ದೃಷ್ಟಿಯಿಂದ ನಮ್ಮನ್ನು ನೋಡ್ತಿದ್ದಾರೆ ಅದು ನಾವಲ್ಲ. ನಾವೇನಾಗಿರಬೇಕು, ಬಾಬಾರವರ ಪ್ರಕಾರವಾಗಿ ಬಾಬಾರ ಶ್ರೀಮತದಂತೆ ನಡೆಯುವಂಥ ಬಾಪ್ ಸಮಾನವಾದ ಒಂದು ಸ್ಥಿತಿ ಸ್ಮೃತಿ ಅನ್ನುವಂಥದ್ದು ನಮಗಿರಬೇಕಾಗತ್ತೆ. ಅವರ ಮನಸ್ಸು ಏನಿದೆ, ಅವರ ಒಂದು ಬುದ್ಧಿ ಏನಿದೆ, ಅದರ ಅನುಸಾರವಾಗಿ ನಮ್ಮನ್ನು ನೋಡಿ ಗುರುತಿಸ್ತಿರ್ತಾರೆ. ಅದಕ್ಕೂ ನಮಗೆ ಸಂಬಂಧ. ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೋಬಾರ್ದು, ಅದಕ್ಕೆಲ್ಲ ನಾವು ತಲೆನೂ ಕೂಡ ಕೆಡಿಸ್ಕೋಬಾರ್ದಾಗಿದೆ. ನಮಗೇನು ಬಾಬಾ ನಮಗೆ ಗೌರವ ಕೊಡ್ತಿದ್ದಾರಾ, ಬಾಬಾ ನಮಗೆ ಪ್ರೀತಿ ಕೊಡ್ತಿದ್ದಾರಾ, ಅದನ್ನು ನಾವು ಅನುಭವಿಸ್ಬೇಕು, ಇತರರಿಗೂ ಸಹ ಕೊಡ್ತಾ ಹೋಗಬೇಕು. ಇಷ್ಟು ನಾವು ಮಾಡ್ತಾ ಹೋಗಬೇಕಾಗತ್ತೆ. ಅವಾಗ ತಾನಾಗೆ ನಮಗೂ ಸಿಗುತ್ತೆ, ಇತರಿಗೂ ಸಿಗುತ್ತೆ. ಬಾಬಾ ಸಂತುಷ್ಟರಾದ್ರು ಅಂದ್ರೆ ನಾವು ಸಂತುಷ್ಟರಾದ್ವಿ ಅಂತ ಅರ್ಥ. ನಾವು ಸಂತುಷ್ಟರಾದ್ರೆ ನಮ್ಮಿಂದ ಇತರರು ಸಂತುಷ್ಟರಾದ್ರು ಅಂತ ಅರ್ಥ. ಅರ್ಥ ಆಯ್ತಲ್ಲ? ಇಲ್ಲಿ ನಮಗೇನೆ ಪಶ್ಚಾತ್ತಾಪ ಆಗ್ತಿರ್ತಾರ ನಾವೇನನ್ನ ತಪ್ಪು ಮಾಡಿದ್ರೆ, ಅಂದ್ರೆ ಅದು ತಪ್ಪಿಲ್ಲ, ಅದು ಬಾಬಾ ಅದನ್ನ ಸ್ವೀಕಾರ ಮಾಡಿಲ್ಲ ಅಂತ ಅರ್ಥ. ಅದು ನಮಗೆ ಪಶ್ಚಾತ್ತಾಪ ಆಗ್ತಿರುತ್ತೆ. ಮತ್ತೆ ನಾವು ಸಂತುಷ್ಟವಾಗಿಲ್ಲ, ಮತ್ತೆ ಇತರರು ಕೂಡ ಸಂತುಷ್ಟವಾಗಿ ಆಗಕ್ಕಾಗೋದಿಲ್ಲ. ಅದಕ್ಕೆ ಮೇನ್ ಆಧಾರ ಏನು? ಶ್ರೀಮತ. ಅರ್ಥ ಆಯ್ತಲ್ಲ? ಸ್ಮೃತಿಯಲ್ಲಿರುವಂತಹದ್ದು ಪ್ರತಿಯೊಂದರಲ್ಲೂ ಸಹ ಸ್ಮೃತಿಯಲ್ಲಿರುವಂಥ. ಆವಾಗ ನಾವೇನಾಗ್ತೀವಿ? ಪ್ರಭುವಿಗೆ ಪ್ರಿಯ, ಲೋಕಕ್ಕೂ ಪ್ರಿಯ ಆಗ್ತೀವಿ. ಹೆಚ್ಚಿಗೆ ಅಶರೀರಿ ಅಂದ್ರೆ ಅಶರೀರಿ ಆಗೋದು ಅಂತಿಮದಲ್ಲಿ ಅದು ಬೇರೆ. ಆದ್ರೆ ಈಗ ಶರೀರದಲ್ಲಿ ಇದ್ರೂ ಕೂಡ ನಾನು ಅಶರೀರಿ, ಈ ಅಭ್ಯಾಸ ಮಾಡಬೇಕು. ಇದು ಮಾಡ್ತಾ 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 ತಂದೆನ ನೆನಪು ಮಾಡ್ತಾ ಮಾಡ್ತಾ ಪ್ರತಿಯೊಂದು ಕಾರ್ಯ ವ್ಯವಹಾರಗಳನ್ನು ಮಾಡ್ತಾ ಕೂಡ ಈ ಒಂದು ಸ್ಮೃತಿ ಸ್ವರೂಪದಲ್ಲಿನೇ ನಾವು ಮಾಡ್ತಾ 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 ಏನಾಗುತ್ತೆ, ಎಲ್ಲದರ ಒಂದು ದೇಹದ ಭಾರ, ನಾನು ಆತ್ಮ ಅನ್ನೋ ಒಂದು ಸ್ಮೃತಿ ಇತ್ತು ಅಂದ್ರೆ ದೇಹದ ಒಂದು ಭಾರ ಸಮಾಪ್ತಿ ಆಗುತ್ತೆ ಈ ಅಭ್ಯಾಸ ಮಾಡ್ತಾ ಹೋದ್ರೆ. ಅರ್ಥ ಆಯ್ತಲ್ಲ? ಮನಸ್ಸಲ್ಲಿ ಬಾಬಾರವರಿಗೆ ನಾವು ಮನಸ್ಸನ್ನ ಕೊಟ್ಟಿದ್ದೀವಿ ಅಂದ್ರೆ ಮನಸ್ಸಿನ ಭಾರ ಹಳೆಯದು ಏನಿದೆ ಸ್ವಭಾವ, ಆ ಮನಸ್ಸಲ್ಲಿ ಏನು ಸಿಕ್ಕಾಕೊಂಡಿರುತ್ತಲ್ಲ ಅದರ ಭಾರ ಸಮಾಪ್ತಿ ಆಗೋದು. ಬುದ್ಧಿ ಅದೂ ಅಷ್ಟೇ ಬಾಬಾ ಕೊಟ್ವಿ ಅಂದರೆ ಅದು ಸಹ ಕನೆಕ್ಟ್ ಆಗಿದೆ ಬಾಬಾರವ್ರ ಜೊತೆ ಅಂತಂದರೆ, ಬುದ್ಧಿಯಲ್ಲಿ ಬಾಬಾನೇ ಇದ್ದಾರೆ ಅಂತಂದರೆ ಅದು ಬುದ್ಧಿನೂ ಕ್ಲಿಯರ್ ಆಗುತ್ತೆ. ಸಂಸ್ಕಾರಗಳು ಅಷ್ಟೇ, ಬಾಬಾರವರದ್ದು ಒಂದು ಕೊಟ್ಬಿಟ್ಟಿದ್ದೀವಿ, ಸಂಸ್ಕಾರನೂ ಜೊತೆ ಅವರ ಜೊತೆ ಕನೆಕ್ಟ್ ಆಗಿದೆ ಅಂತಂದರೆ ಸಂಸ್ಕಾರಗಳು ಸಹ ಅದು ಅವ್ರಿಗೆ ಸಮಾನವಾಗಿ ಇರುತ್ತೆ.
ಅದರ ಒಂದು ಭಾರನೂ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಆತ್ಮದ ಭಾರ ಕಡಿಮೆ ಆಗ್ತಾ ಹೋಗುತ್ತೆ ಅಂದ್ರೆ ದೇಹದ ಒಂದು ಸಂಬಂಧಗಳು, ದೇಹ ಎಲ್ಲದರ ಒಂದು ಈ ಭಾರ, ದೇಹದ ಸ್ಮೃತಿಯ ಭಾರ, ಇವೆಲ್ಲ ಭಾರಗಳು ಇವೆಲ್ಲ ಸಮಾಪ್ತಿ ಆಗ್ಬೇಕು. ಏನು, ಶರೀರದಲ್ಲಿದ್ರೂ ಕೂಡ ಆತ್ಮ ಭೃಕುಟಿ ಮಧ್ಯೆ ನಾನು ಆತ್ಮ ಆಗಿದ್ದೀನಿ, ನಾನು ಈ ಶರೀರಕ್ಕೆ ಮಾಲೀಕ ಆಗಿದ್ದೀನಿ, ಈ ಕರ್ಮೇಂದ್ರಿಯಗಳಿಗೆ ರಾಜನಾಗಿದ್ದೀನಿ, ನಾನು ಮಾಡಿಸುವಂತ, ನಾನು ನಿಮಿತ್ತವಾದ ಆತ್ಮನಾಗಿದ್ದೀನಿ, ತಂದೆ ಮಾಡಿಸುವಂತವರಾಗಿದ್ದಾರೆ. ಈ ಸ್ಮೃತಿಯಲ್ಲಿ ಬಂದು ನಾವು ಪ್ರತಿದಿನ ನಾವೇನ್ ಮಾಡ್ಬೇಕಾಗತ್ತೆ, ಮಾಡ್ತಾ ಹೋಗ್ಬೇಕಾಗತ್ತೆ. ನಾವು ಯಾವಾಗ್ಲೂ ಸದಾ ನಾವು ಈ ಒಂದು ಅಭ್ಯಾಸದಲ್ಲಿ ನಾವು ಹೋಗ್ತಾ ಹೋಗ್ತೀವಿ ಅಂದ್ರೆ ದೇಹದ ಭಾರ ಸಮಾಪ್ತಿ, ದೇಹದ ಭಾರ ಸಮಾಪ್ತಿ ಆಯ್ತಂದ್ರೆ ದೇಹಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಭಾರನೂ ಸಮಾಪ್ತಿ. ಆತ್ಮದಲ್ಲಿ ತುಂಬಿರೋದೇ ದೇಹಕ್ಕೆ ಸಂಬಂಧಪಟ್ಟಿದ್ದ ಭಾರನೇ ಅಲ್ವಾ, ಅದರಿಂದನೇ ನಾವು ಪಾಪಕರ್ಮಗಳನ್ನ ವಿಕರ್ಮಗಳನ್ನ ಮಾಡ್ಕೊಳ್ತಾ ಬಂದಿರೋದಲ್ಲ, ಅದೆಲ್ಲ ಸಮಾಪ್ತಿ ಆಗ್ತಾ 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 ನೀಟಾಗಿ ಜ್ಞಾನ ಅರ್ಥ ಆಗುತ್ತೆ, ನೀಟಾಗಿ ಯೋಗ ಕೂರುತ್ತೆ, ನೀಟಾಗಿ ಶಕ್ತಿಗಳು ಧಾರಣೆ ಆಗುತ್ತೆ, ಎಲ್ಲವೂ ಸಹ ಧಾರಣೆ ಆಗ್ತಾ 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 ಅವಾಗ ಏನಾಗುತ್ತೆ, ನಮಗೆಲ್ಲವೂ ಈಸಿ ಅನಿಸುತ್ತೆ, ಎಲ್ಲವೂ ಮತ್ತೆ ನಮ್ಮಿಂದ ಇತರರಿಗೂ ಸಹ ಸಿಗ್ತಿರತ್ತೆ, ಎಲ್ಲ ಗೌರವ, ಎಲ್ಲ ನಮ್ಗೆ ಏನ್ ಬೇಕೋ ಎಲ್ಲ ಬಾಬಾರವರಿಂದನೇ ಪ್ರಾಪ್ತಿ ಆಗ್ತಾ ಇರತ್ತೆ. ಎಲ್ಲದಕ್ಕೂ ಕಾರಣ ಸ್ಮೃತಿನೇ ಆಗಿದೆ. ಅರ್ಥ ಆಯ್ತಲ್ಲ. ಅದರಿಂದ ಹೇಗೆ ನಾವು ಬಾಬಾರವರಿಗೆ ಪ್ರಿಯ ಆಗುವಂತಹದ್ದು, ಪ್ರಭುವಿಗೆ ಪ್ರಿಯ ಆಗುವಂತ ಸತ್ಯವಾದ ಹೃದಯ, ಸ್ವಚ್ಛವಾದ ಹೃದಯ ಇರಬೇಕು. ಮನಸ್ಸು ಬುದ್ಧಿ ಸ್ವಚ್ಛವಾಗಿರಬೇಕು, ಮನಸ್ಸು ಹೃದಯ ಸತ್ಯವಾಗಿರಬೇಕು, ಸತ್ಯವಾಗಿ ನಡಿಬೇಕು, ಒಳಗಡೆ ಒಂದು ಹೊರಗಡೆ ಒಂದು ಇರಬಾರದು. ಆಯ್ತಾ. ಮತ್ತೆ ಅಮಾಯಕರ ತರನೂ ಸಹ ನಾವು, ನಮ್ಗೇನು ಗೊತ್ತೇ ಇಲ್ಲ, ಎಲ್ಲ ಗೊತ್ತಿರುತ್ತೆ, ಗೊತ್ತಿಲ್ದಿರೋ ತರನು ಕೆಲವರು ನಡ್ಕೊಳ್ತಿರ್ತಾರೆ. ಇವೆಲ್ಲ ಬಾಬಾರವ್ರಿಗೆ ಇಷ್ಟ ಆಗಲ್ಲ. ಸುಳ್ಳು ಹೇಳೋದು ಇಷ್ಟ ಆಗಲ್ಲ, ಮೋಸ ಮಾಡೋದು ಇಷ್ಟ ಆಗಲ್ಲ. ಇವೆಲ್ಲ ಅಂದ್ರೆ ಜಾಸ್ತಿ ನಾವು ಏನು ದೇಹಕ್ಕೆ ಸಂಬಂಧಪಟ್ಟಿದ್ದು ಏನೇನಿದೆ ಇದು ಯಾವುದೂ ಇಷ್ಟ ಆಗೋದಿಲ್ಲ ಬಾಬಾರವ್ರಿಗೆ. ಆತ್ಮದ ಸ್ಮೃತಿ ಅಷ್ಟೇ. ಪ್ರತಿಯೊಂದರಲ್ಲೂ ಸಲಹೆ ತಗೊಳ್ಳಿ ಬಾಬಾರವರಿಂದ, ಈಗ ಮಾಡ್ಲಾ ಆಗ ಮಾಡ್ಲಾ, ಹೇಗ್ ಮಾಡೋದು, ಪ್ರತಿಯೊಂದು ಸಲಹೆ ತಗೊಳ್ಳಿ. ಮತ್ತೆ ಪ್ರತಿಯೊಂದನ್ನು ತಿಳಿಸಿ ಬಾಬಾರವರಿಗೆ. ನೀವೇನೇ ಮಾಡಿ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಪ್ರತಿಯೊಂದು ಹೇಳಿ, ಬಾಬಾ ಈ ತರ ಈಗ ಈ ತರ ಆಯ್ತು ಹೀಗೆ ತಿಳಿಸ್ಬಿಡಿ, ಕೆಟ್ಟದ್ದಾಯ್ತು ಅಂದ್ರೂ ಹೀಗೆ ತಿಳಿಸ್ಬಿಡಿ, ಒಳ್ಳೇದಾಯ್ತು ಅಂದ್ರೂ ಈಗಲೇ ತಿಳಿಸ್ಬಿಡಿ ಬಾಬಾರವ್ರಿಗೆ. ಅಲ್ಲೇ ಒಪ್ಪಿಸ್ಬಿಡಿ ಚಾಟನ್ನ. ನೈಟ್ ಮಲಗೋವಾಗ ಒಂದ್ಸರಿ ಹೇಳಿ ಎಲ್ಲವನ್ನ. ಅರ್ಥ ಆಯ್ತಲ್ಲ. ಬೇಕಾದ್ರೆ ಆದ್ರೆ ಈಗ ಏನೇನ್ ನಡೀತಿ, ಸಮಯಕ್ಕೆ ಏನ್ ನಡೀತೆ ಅದು ಹಂಗೇನೆ, ಒಳ್ಳೇದಾಯ್ತಾ ಈ ತರ ಆಯ್ತು ಬಾಬಾ ಅಂತೇಳಿ, ಬಾಬಾ ನೀನೇ ಮಾಡಿಸಿದ್ದು ಅಂತೇಳಿ ಬಾಬಾರವ್ರಿಗೆ ಥ್ಯಾಂಕ್ಸ್ ಹೇಳಿ ಒಪ್ಪಿಸ್ಬಿಡಿ ಅಲ್ಲೇನೆ. ಕೆಟ್ಟದ್ದಾದ್ರೂ ಅಷ್ಟೇ, ಬಾಬಾ ಸಾರಿ ಬಾಬಾ ಈ ತರ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಅಲ್ಲೇನೆ ಮತ್ತೆ ಚೆಕ್ ಅನ್ನು ಚೇಂಜ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಹಿಂಗಿದ್ರೆ ನಾವು ಪುರುಷಾರ್ಥಗಳನ್ನ ನಾವು ಮಾಡೋದಕ್ಕೆ ಸಾಧ್ಯ. ಆಯ್ತಾ. ಅದನ್ನ ಬೆಳೆಯೋದಕ್ಕೆ ನಾವು ಬಿಡಬಾರ್ದಾಗಿದೆ. ಅರ್ಥ ಆಯ್ತಲ್ಲ. ಬೆಳಿಗ್ಗೆಯಿಂದ ನೈಟ್ ವರ್ಗುನು ಜಾಸ್ತಿ ಬೆಳೆದೋಗ್ಬಿಟ್ಟಿರುತ್ತೆ, ಅದು ಒಂದಕ್ಕೊಂದಕ್ಕೆ ಜಾಸ್ತಿ ಆಗ್ಬಿಡುತ್ತಲ್ಲಿ. ಅದಕ್ಕೆ ಅಲ್ಲಿಂದ ಅಲ್ಲಿಗೆ ಕಟ್ ಮಾಡಿಕೊಂಡು ಮುಂದೆ ನಾವು ಸ್ಮೃತಿಯಲ್ಲಿ ನಾವು ಮುಂದೆ ಹೋಗ್ತಾ ಹೋಗ್ಬೇಕಾಗತ್ತೆ. ಈಗ ಈ ತರ ನಾವು ಮಾಡೋದ್ರಿಂದ ಮಾತ್ರ ನಾವು ಪ್ರಭುವಿಗೆ ನಾವು ಪ್ರಿಯ ಆಗೋದಕ್ಕೆ ಸಾಧ್ಯ ಆಗ್ತದೆ. ಅವರೊಬ್ಬರನ್ನೇ ಆಧಾರ ಮಾಡ್ಕೋಬೇಕು. ಅಕ್ಕಂದ್ರಾಗ್ತಾರೆ, ಅಣ್ಣಂದ್ರಾಗ್ತಾರೆ, ಅವ್ರಾಗ್ತಾರೆ, ಇವ್ರಾಗ್ತಾರೆ, ದುಡ್ಡಿದೆ, ಓದಿದೆ, ಇದಿದೆ, ಇದ್ಯಾವುದು ಬೇಡ, ಎಲ್ಲದೂ ಬಾಬಾನೇ ಆಧಾರ. ಎಲ್ಲನೂ ಬಾಬಾರಿಗೆ ಸಮರ್ಪಣೆ ಮಾಡಿದೀವಿ ಅಂದ್ರೆ ಎಲ್ಲನೂ ಬಾಬಾನೇ ಆಗಿರ್ತಾರೆ. ಎಲ್ಲನೂ ಅವರಿಂದಾನೇ ಪಡ್ಕೊಳ್ತಿರ್ತೀವಿ, ಎಲ್ಲನೂ ಅನುಭವನೂ ಅವರಿಂದಾನೇ ಮಾಡ್ಕೊಳ್ತಿರ್ತೀವಿ. ಪ್ರತಿಯೊಂದು ಅವರಿಂದಾನೇ ನಮಗೆ ಸಿಗ್ತಿರುತ್ತೆ, ಭಗವಂತನಿಂದಾನೇ ನಮಗೆ ಸಿಗ್ತಿರುತ್ತೆ. ಯಾವುದೇ ದೇಹದಾರಿಗಳು ನಾವು ಆಧಾರ ಮಾಡ್ಕೊಳ್ಳೋದಿಲ್ಲ. ಯಾವಾಗ ನಾವು ಇವರನ್ನ ಬಿಟ್ಬಿಟ್ಟು ದೇಹದಾರಿಗಳಿಂದ ಹೋಗ್ತಿರ್ತೀವಿ ಆಗ ಏನಾಗ್ಬಿಡತ್ತೆ, ಬಾಬಾರಿಂದ ನಮ್ಗೇನು ಸಿಗೋದಿಲ್ಲ. ಅದೇ ಯಾವಾಗ ಬಾಬಾರಿಂದ ಏನು ಸಿಗೋದಿಲ್ಲ ಆವಾಗಲೇ ಹೋಗೋದು ನಾವು ದೇಹದಾರಿಗಳಿಂದ. ಅದು ಕೊಡಿ ಇದು ಕೊಡಿ ಅಂತ ನಾವೇನು ಕೇಳೋದಿಲ್ಲ. ನಾವು ಅದೇ ಇಂಡೈರೆಕ್ಟ್ ಆಗಿ ಹೇಳ್ತೀವಿ, ನನ್ಗೆ ಅವರು ಪ್ರೀತಿ ತೋರಿಸ್ತಿಲ್ಲ, ಗೌರವ ಕೊಡ್ತಿಲ್ಲ, ಖುಷಿ ಅವರಿಂದ ನನಗೆ ದುಃಖ ಸಿಗ್ತಿದೆ, ಅವ್ರು ನನಗೆ ಅವಮಾನ ಮಾಡ್ತಿದ್ದಾರೆ, ನಿಂದನೆ ಮಾಡ್ತಿದ್ದಾರೆ, ಇದೆಲ್ಲ ಇದೇನೆ ಇಂಡೈರೆಕ್ಟ್ ಆಗಿ ಕೇಳುವಂತಹದ್ದು. ಅವ್ರು ನನಗೆ ನಿಂದನೆ ಮಾಡ್ತಿದ್ದಾರೆ ಅಂದ್ರೆ ಗೌರವ ಕೊಡ್ತಿಲ್ಲ ಅಂತ ಅರ್ಥ. ಗೌರವ ಬೇಕು ಅಂತ ನಾನು ಆಸೆ ಪಡ್ತಿದ್ದೀನಿ ಅಂತ ಅರ್ಥ. ಎಲ್ಲ ಬಾಬಾ ಕೊಟ್ಬಿಟ್ಟಿದ್ದಾರೆ, ಸ್ವಮಾನಗಳು ಕೊಟ್ಬಿಟ್ಟು, ಬಿರುದುಗಳು, ಟೈಟಲ್ಗಳು ಎಲ್ಲ ಕೊಟ್ಬಿಟ್ಟಿದ್ದಾರೆ. ಅವರ ಸಮಾನವಾದ ನೀವೇ ಮಾಸ್ಟರ್ ಪತಿತ ಪಾವನ, ಮಾಸ್ಟರ್ ಸರ್ವಶಕ್ತಿವಂತರು, ಎಲ್ಲದಕ್ಕೂ ಅಧಿಕಾರಿಗಳು, ನಾನೇನಿದ್ದೀನಿ ಅದಕ್ಕೆಲ್ಲದಕ್ಕೂ ಮಾಸ್ಟರ್ ಭಗವಾನರು ನೀವು ಅಂತಾನು ಹೇಳ್ಬಿಟ್ಟಿದ್ದಾರೆ ಬಾಬಾ. ಎಷ್ಟು ಟೈಟಲ್ಗಳು ಕೊಟ್ಟಿದ್ದಾರೆ ಬಾಬಾ. ಮಾಸ್ಟರ್ ಪ್ರಜಾಪಿತರು ನೀವು, ಮಾಸ್ಟರ್ ಬ್ರಹ್ಮ ನೀವು ಅಲ್ವಾ, ರಚಯಿತರು ನೀವು, ವಿಶ್ವ ಕಲ್ಯಾಣಕಾರಿಗಳು ನೀವು, ಏನೇನೆಲ್ಲ ಹೇಳಿದ್ದಾರೆ, ಎಷ್ಟೆಲ್ಲಾ ಕೊಟ್ಟಿದ್ದಾರೆ ಬಾಬಾ ನಮಗ್ ಬಿರುದುಗಳು. ಇದೆಲ್ಲ ಯಾರಿಗ್ ಸಿಗಕ್ ಸಾಧ್ಯ ಇದೆ ಈ ಪ್ರಪಂಚದಲ್ಲಿ? ಯಾವುದೇ ಋಷಿ ಮುನಿಗಳು ಯಾರಿಗೂ ಸಿಗಕ್ ಸಾಧ್ಯ ಇಲ್ಲ. ಭಗವಂತನಿಂದ ಸ್ವಯಂ ನಾವೇ ಪಡ್ಕೊಂಡಿದ್ದೀವಿ. ಸ್ವಯಂ ಭಗವಂತನೇ ಕೊಟ್ಟಿರುವಂತ ಟೈಟಲ್ಸ್, ಬಿರುದುಗಳು. ಇವು ಸ್ವರೂಪದಲ್ಲಿ ಇದ್ದುಕೊಳ್ಳಿ, ಈ ಸ್ವರೂಪದಲ್ಲಿ ನಿಮಗ್ ಪ್ರೀತಿ ಬೇಕು ತಾನೆ. ಯಾರಾದ್ರೂ ನಿಮಗ್ ಪ್ರೀತಿ ಕೊಟ್ಟಿಲ್ಲ ಅನ್ಕೊಳ್ಳಿ, ನಾನು
ಪ್ರೇಮ ಸ್ವರೂಪನಾಗಿದ್ದೀನಿ. ನಾನೇ ಪ್ರೀತಿಯಾಗಿದ್ದೀನಿ. ನಾನು ಆತ್ಮ ಪ್ರೀತಿ ಸ್ವರೂಪ, ಪ್ರೇಮ ಸ್ವರೂಪ, ಪ್ರೇಮ ಸಾಗರನ ಸಂತಾನ. ನಾನು ಮಾಸ್ಟರ್ ಪ್ರೇಮ ಸಾಗರನೂ ಸಹ ಹೌದು. ನಾನೇ ಪ್ರೀತಿ, ನಾನೇ ಪ್ರೇಮ ಆಗಿದ್ದೀನಿ. ನನ್ನ ಸ್ವಧರ್ಮನೇ ಪ್ರೀತಿ ಆಗಿದೆ. ಮತ್ತೆ ಯಾರು ಕೊಡ್ಬೇಕು ನಿಮಗೆ ಪ್ರೀತಿ? ಯಾರು ಕೊಡ್ಬೇಕು ನಿಮಗೆ ಪ್ರೀತಿ? ನಿಮ್ಮಲ್ಲೇ ಇದೆಯಲ್ಲ ಪ್ರೀತಿ, ನೀವೇ ಕೊಡ್ಬೇಕು ಇನ್ನೊಬ್ರಿಗೆ. ಇಲ್ದಿರೋ ನೀವೇ ಕೊಡ್ಬೇಕು. ನಿಮ್ಗೆ ಯಾರು ಕೊಡ್ಬೇಕು ಪ್ರೀತಿ? ಅವಶ್ಯಕತೆ ಏನಿದೆ ಅಲ್ವಾ? ಯಾಕಂದ್ರೆ ನಿಮಗೆ ಆಗೋಯ್ತಾ? ಶಾಂತಿ ಬೇಕಾದ್ರೂ ಅಷ್ಟೇ. ನೋಡು, ಅವ್ರು ಕೋಪದಲ್ಲಿ ಮಾತಾಡ್ತಿದ್ರೆ ಅದಕ್ಕೆ ನನಗೆ ಕೋಪ ಬಂತು ಅಂದ್ರೆ ಅವ್ರು ಶಾಂತಿಯಿಂದ ಮಾತಾಡಿದ್ರೆ ನಾನು ಶಾಂತಿಯಿಂದ ಮಾತಾಡ್ತಿದ್ದೆ. ಅಂದ್ರೆ ಅವ್ರು ಶಾಂತಿಯಿಂದ ಮಾತಾಡಿದ್ರು ಅಂದ್ರೆ ನಾನು ಅವಾಗ ಅವರಿಂದ ನಂಗೆ ಶಾಂತಿ ಸಿಕ್ಕಿರುತ್ತೆ, ಅವಾಗ ನಾನು ಶಾಂತಿಯಿಂದ ಇರ್ತೀನಿ ಅಂತ ಅರ್ಥ. ಅಂದ್ರೆ ಅವ್ರು ಕೊಡಬೇಕು ಶಾಂತಿನ ಅಂತ. ನಾನು ಶಾಂತ ಸ್ವರೂಪ ಆತ್ಮ, ಶಾಂತಿ ಸಾಗರನ ಸಂತಾನ, ಮಾಸ್ಟರ್ ಶಾಂತಿ ಸಾಗರ. ಕನೆಕ್ಟ್ ಆಯ್ತಾ? ಇದು ಸ್ವಮಾನನೇ. ಇದು ನಮ್ಮ ಆತ್ಮದ ಬಿರುದೇ. ಇವೆಲ್ಲ ಟೈಟಲ್ಗಳು, ಇವೆಲ್ಲ ನಮ್ಮದೇ ರಿಯಲ್ ಸಂಸ್ಕಾರಗಳು, ನಿಜ ಸಂಸ್ಕಾರಗಳು ಇವೆಲ್ಲನೂ ಸಹ. ಮತ್ತೆ ಶಾಂತಿ ಬಂತು ನಿಮ್ಗೆ. ಮತ್ತೆ ಯಾರಿಂದ ನಿಮಗೆ ಶಾಂತಿ ಬೇಕು? ಯಾರೆಷ್ಟ ಆ ಶಾಂತಿಯಿಂದ ಇದ್ದು ನೀವು ಅವಾಗ ಶಾಂತಿ ಸ್ವರೂಪರಾಗೇ ಇರ್ತೀರ. ಇದು ನಾವೇ ಆಗಿದೆ. ಎಲ್ಲ ನಮಗೆ ಕೊಟ್ಬಿಟ್ಟಿದ್ದಾರೆ ಬಾಬಾ. ಸರ್ವಶಕ್ತಿಗಳು ಕೊಟ್ಟಿದ್ದಾರೆ, ಅಷ್ಟಶಕ್ತಿಗಳು ಕೊಟ್ಟಿದ್ದಾರೆ ಅಲ್ವಾ? ಸ್ವಮಾನಗಳ ರೂಪದಲ್ಲಿ ಎಲ್ಲವನ್ನೂ ಕೊಟ್ಟಿದ್ದಾರೆ ಅಲ್ವಾ? ಪವಿತ್ರ ಸ್ವರೂಪ ಆತ್ಮ ನಾನು. ನಿಮಗೆ ಏನ್ ಬೇಕೋ ಆ ಸ್ವರೂಪದಲ್ಲಿ ನೀವೇ ಸ್ಥಿತರಾಗ್ಬಿಡ್ರಲ್ಲ. ಅತ್ತಗೆ ಬಾಬಾರನ್ನು ತಗೊಳ್ಳಿ. ಅವಾಗ ನಿಮಗೆ ಸ್ನೇಹ ಬೇಕಾ? ಇತರರದ್ದು ಸ್ನೇಹ, ಯಾರಿಂದ ನಂಗೆ ಸ್ನೇಹನೇ ಸಿಕ್ತಿಲ್ಲ, ಯಾರಿಂದಲೂ ನನಗೆ ಸಹಯೋಗನೇ ಈಗ ಸಹಯೋಗ ಸಿಕ್ತಿಲ್ಲ. ನಾನು ಸಹಯೋಗಿ ಆತ್ಮ, ಸಹಯೋಗಿ, ಬೇಹದ್ದಿದ ಸಹಯೋಗಿ ತಂದೆ ಸಂತಾನ. ನಾನು ಸಹಯೋಗಿ ಆತ್ಮ. ಮುಗಿತಾ? ತಂದೆಯಿಂದ ಸಹಯೋಗ ಸಿಗುತ್ತೆ ಅವಾಗ ನಿಮಗೆ ಅಲ್ವಾ? ತಂದೆಯಿಂದ ಸಿಗುತ್ತೆ. ಅದು ಯಾವುದೋ ಒಂದು ಮೂಲಕದಿಂದ ಆದ್ರೂ ತಂದೆಯಿಂದ ನಿಮಗೆ ಅದು ಸಿಗುತ್ತೆ. ಅಲ್ಲಿ ಅವ್ರು ನಂಗೆ ಸಹಯೋಗ ಕೊಟ್ಟಿಲ್ಲ, ಅವ್ರಿಂದ ನಂಗೆ ಸ್ನೇಹ ಸಿಕ್ಕಿಲ್ಲ. ಬಾಬಾ ಸ್ನೇಹ ಸಾಗರ, ನಾನು ಸ್ನೇಹ ಸ್ವರೂಪ, ಸ್ನೇಹ ಸಾಗರದ ಬಡಿಲಲ್ಲಿ ಲೀನ ಆಗಿರೋ ಆತ್ಮ ನಾನು. ಮಾಸ್ಟರ್ ಸ್ನೇಹ ಸಾಗರ ನಾನು. ನೀವೇ ಸ್ನೇಹ ಸ್ವರೂಪರಾಗೋದ್ರಿ, ನಿಮ್ಮಿಂದನೇ ಇತರಿಗೆ ಸ್ನೇಹ ಸಿಕ್ತಿರುತ್ತೆ. ನೀವು ಕೊಡೋರಾಗಿರ್ತೀರ ಅವಾಗ. ಈ ಸ್ವಮಾನಗಳು ಎಲ್ಲವೂ ಏನಿದೆ, ಬಾಬಾ ಏನ್ ಬಿರುದುಗಳು ಏನೇನು ಕೊಟ್ಟಿದ್ದಾರೆ, ಇವೆಲ್ಲವೂ ಸಹ ಇತರರಿಗೆ ನಿಮ್ಮನ್ನ ಭರ್ಪೂರು ಮಾಡಿ ಇತರರಿಗೆ ಕೊಡುವಂತಹ ಸ್ಥಿತಿ. ಅದು ಬೇಡುವಂತಹ ಸ್ಥಿತಿ ತರುವಂತಹದ್ದಲ್ವೇ ಅಲ್ಲ ಇವೆಲ್ಲನೂ. ಅಂದ್ರೆ ಇಲ್ಲಿ ನಿಶ್ಚಯದಿಂದ, ಹೃದಯ, ಸತ್ಯವಾದ ಹೃದಯದಿಂದ ನಾವು ಅದನ್ನ ಒಪ್ಪುಕೊಂಡು ಆ ಸ್ವರೂಪದಲ್ಲಿ ಅನುಭವವನ್ನ ಮಾಡಿಕೊಂಡು ಆ ಸ್ವರೂಪದಲ್ಲಿ ಬರ್ಬೇಕಾಗತ್ತೆ ನಾವು. ಅರ್ಥ ಆಯ್ತಲ್ಲ? ಯಾರನ್ನು ಫಸ್ಟ್ ಮೆಚ್ಚಿಸ್ಬೇಕು? ಭಗವಂತ. ನಮ್ಮನ್ನ ಮೆಚ್ಚಿದ್ದಾರೆ ಭಗವಂತ. ಆದ್ರೆ ಮೆಚ್ಚಬೇಕಾಗಿರೋರು ಮೆಚ್ಚಿಕೊಂಡು ಆಗೋಗಿದೆ. ಇನ್ಯಾರು ಮೆಚ್ಚಬೇಕು ನಮ್ಮನ್ನ? ಅಯ್ಯೋ, ಅವ್ರು ಇಷ್ಟಪಡ್ತಾ ಇಲ್ವೇ ನನ್ನನ್ನ, ಇವ್ರು ಇಷ್ಟಪಡ್ತಾ ಇಲ್ವೇ ನನ್ನನ್ನ? ಯಾಕೆ ಇಷ್ಟಪಡ್ಬೇಕು? ಭಗವಂತನೇ ಇಷ್ಟಪಟ್ಬಿಟ್ಟಿದಾರಲ್ಲ ನಿಮ್ಮನ್ನ. ಎತ್ತಿದಾರಲ್ಲ, ಮಡ್ಲಲ್ಲಿ ಇಟ್ಕೊಂಡಿದ್ದಾರೆ. ಯಾರು ಇಷ್ಟಪಡ್ಬೇಕು ನಿಮ್ಗೆ? ಆದ್ರೆ ಮೆಚ್ಚಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಅದನ್ನ ಉಳಿಸ್ಕೊಳ್ಬೇಕಷ್ಟೇ. ಆಗ್ಲೇ ಅವ್ರಿಗೆ ನಾವು ಪ್ರಿಯ ಆಗೋದು. ಮಕ್ಕಳಾಗಿದ್ ಮಾತ್ರಕ್ಕೆ ಮಕ್ಕಳೇ, ಆದ್ರೆ ಅವ್ರಿಗೆ ಇಷ್ಟ ಆಗೋ ರೀತಿ ನಡ್ಕೊಂತಿದ್ದಾರೆ ಅಂದ್ರೆ ಆವಾಗ ಇಷ್ಟವಾದ ಮಕ್ಕಳು, ಸುಪುತ್ರ ಮಕ್ಕಳಾಗೋದು ಅಲ್ವಾ? ತಂದೆಗೆ ತಕ್ಕ ಹಾಗೆ ನಡ್ಕೋತಿದ್ದಾರೆ, ತಂದೆ ಹೆಸರನ್ನ ಹಾಳು ಮಾಡದೆ ತಂದೆ ಶ್ರೀಮತದಂತೆ ನಡೀತಿದ್ದಾರೆ ಅಂದ್ರೆ ಅವಾಗ ಖುಷಿ ಆಗುತ್ತೆ ತಂದೆಗೆ. ಒಳ್ಳೆ ಮಗ ಅಂತ ಅನ್ಸ್ಕೊತಾನೆ. ಆಗ ಇಷ್ಟ ಹಾಗೆ ಆಯ್ತು. ಬಾಬನಿಗೆ ಇಷ್ಟ ಆದ್ವಿ ಅಂದ್ರೆ ಸಾಕು ನಮಗೆ ಅಲ್ವಾ? ಅಂದ್ರೆ ಅವ್ರಿಗೆ ನಾವು ಇಷ್ಟ ಆಗೋಗ್ಬಿಟ್ವಿ ಅಂತಂದ್ರೆ, ಯಾಕೆ ಆ ಥರ ಹೇಳ್ತಾರೆ ಲೋಕಕ್ಕೆ ಪ್ರಿಯರು ಅಂತಂದ್ರೆ, ಇಡೀ ಲೋಕದಲ್ಲಿ ಯಾರ್ಯಾರು ಏನೇನು ಇಷ್ಟಪಡ್ತಾರಲ್ಲ, ನಮ್ಮನ್ನ ಇಷ್ಟಪಡೋರು ಇದಾರಲ್ಲ, ಆ ಎಲ್ಲ ಆ ಇಷ್ಟ ಅನ್ನೋದು ಬಾಬಾ ಒಬ್ಬರಿಂದನೇ ಸಿಗುತ್ತೆ ನಮಗೆ. ಅದಕ್ಕೆ ಹೇಳುವಂಥದ್ದು, ಯಾರು ಭಗವಂತನ ಮನಸ್ಸನ್ನ ಗೆಲ್ತಾರೆ ಅವರು ಜಗತ್ತದ್ದೇ ಗೆಲ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನಾವು ಅವರ ಶ್ರೀಮತವನ್ನ ಪಾಲಿಸುವಂತವರು ಆಗಿರ್ಬೇಕು. ಅವರ ಆದೇಶದಂತೆ, ಅವರ ಡೈರೆಕ್ಷನ್ ಅಂತೆ ನಡೆಯುವಂತವ್ರು ನಾವಾಗಿದ್ದೀವಿ ಅಂತಂದ್ರೆ ಆಗ ಅವರ ಮನಸ್ಸನ್ನ ನಾವು ಗೆದ್ವಿ. ಅವರ ಮನಸ್ಸನ್ನ ನಾವು ಗೆದ್ವಿ ಅಂದ್ರೆ ಜಗತ್ತನ್ನೇ ನಾವು ಗೆದ್ವಿ. ಅವ್ರು ನಮ್ಮ ಜೊತೆ ಇದಾರೆ, ಜನರು ಜಗತ್ತೇ ನಮ್ಮ ಜೊತೆ ಇರುತ್ತೆ.
ಯಾಕೆ ಅಂದರೆ ಜಗತ್ತಲ್ಲಿ ಏನೆಲ್ಲ ನಿಮಗೆ ಪ್ರಾಪ್ತಿ ಸಿಗುತ್ತೆ ಅದೆಲ್ಲ ಅವರೊಬ್ಬರಿಂದನೇ ಸಿಗುತ್ತೆ. ಅದಕ್ಕೋಸ್ಕರ ಆ ಥರ ಹೇಳ್ತಾರೆ. ಪ್ರಭು ಪ್ರಿಯರೇ ಲೋಕಪ್ರಿಯರು ಅಂತ ಯಾಕೆ ಹೇಳ್ತಾರೆ ಅಂದರೆ, ಪ್ರಪಂಚದಲ್ಲಿ ಯಾರ್ಯಾರ ಹತ್ರ ನೀವೇನೇನು ಬಯಸ್ತೀರಾ ಅದೆಲ್ಲವೂ ಪ್ರಭು ಒಬ್ಬರಲ್ಲೇ ಸಿಗುತ್ತೆ. ಅದಕ್ಕೆ ನೀವು ಅವರೊಬ್ಬರಲ್ಲೇ ನಿಮಗೆ ಸಿಗ್ತಿದೆ ಅಂದರೆ ಆ ಪ್ರಭು ಆ ಲೋಕಪ್ರಿಯರು ಅಂದರೆ ಆ ಲೋಕಕ್ಕೆ ಪ್ರಿಯರಾದಂಗೆ ಆಯಿತು ಅರ್ಥ. ಯಾಕಂದರೆ ಲೋಕದಲ್ಲಿಂದ ಏನೇನು ಸಿಗುತ್ತೆ ನಿಮಗೆ ಅದೆಲ್ಲ ಒಬ್ಬರಿಂದನೇ ಸಿಗ್ತಾ ಇದೆಯಲ್ಲ. ನೀವೇನು ಅದರಿಂದ ನೀವು ಬೇಡೋದೇ ಇಲ್ಲ, ಅದು ಎಕ್ಸ್ಪೆಕ್ಟೇ ಮಾಡಲ್ಲ ನೀವು ಆ ಕಡೆ. ಅದರಿಂದ ಎಲ್ಲ ಪಡ್ಕೊಳ್ಳುವಂಥವರು ಬಾಬಾರವರಿಂದ ಪಡ್ಕೊಳ್ಳುವಂಥವ್ರು ಆಗಬೇಕೇ ಹೊರತು ನಾವು ಯಾವುದೇ ಹಳೆಯ ಪ್ರಪಂಚ ಲೋಕದಲ್ಲಿ ಅವರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡೋರು ಆಗಬಾರ್ದು. ನಮ್ಮಿಂದ ಹೋಗ್ಬೇಕೇ ಹೊರತು ಅವರಿಂದ ನಮಗೆ ಏನು ಬರದೇ ಇರೋ ಥರ ನಾವು ನೋಡ್ಕೋಬೇಕು. ಅದಕ್ಕೋಸ್ಕರ ತಂದೆಗೆ ಸುಪುತ್ರ ಮಕ್ಕಳಾಗಿರ್ಬೇಕು, ಮಗು ಆಗಿರ್ಬೇಕು, ತಂದೆಗೆ ತಕ್ಕ ಮಕ್ಕಳಾಗಿರ್ಬೇಕು ನಾವು. ಅವರಿಗೆ ಪ್ರಿಯ ಸತ್ಯವಾದ ಹೃದಯದವರೇ ಬಾಬಾರವ್ರಿಗೆ ತುಂಬ 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 ಇಷ್ಟ. ಸತ್ಯವಾದ ಹೃದಯದವರು, ಮನಸ್ಸು ಸತ್ಯ, ಬುದ್ಧಿ ಸತ್ಯ, ಅವರ ಒಂದು ಮಾತು, ಅವರ ಸಂಕಲ್ಪಗಳು, ಅವರ ಒಂದು ದೃಷ್ಟಿ ಎಲ್ಲ ಸತ್ಯ. ಅಂದರೆ ಶ್ರೀಮತದ ಅನುಸಾರವಾಗಿ ನಡೆಯುವಂಥವರೇ ಸತ್ಯ. ಅರ್ಥ ಆಯ್ತಲ್ಲ? ಸತ್ಯವಾಗಿದ್ದಾರೆ. ಆತ್ಮ ಅನ್ನೋದೇ ಸತ್ಯ, ಪರಮಾತ್ಮ ಅನ್ನೋದೇ ಸತ್ಯ. ಆತ್ಮದ ಸ್ಮೃತಿ, ಪರಮಾತ್ಮನ ಸ್ಮೃತಿ ಸತ್ಯ. ಸತ್ಯವಾದ ಸ್ಮೃತಿ, ಸತ್ಯವಾದ ಸ್ಥಿತಿ, ಸತ್ಯವಾದ ಸ್ವರೂಪ ತಯಾರಾಗಬೇಕು. ಸತ್ಯವಾದ ಮಾತು, ಸತ್ಯವಾದ ಕರ್ಮ, ಸತ್ಯವಾದ ಸಂಕಲ್ಪಗಳು, ಸತ್ಯವಾದ ದೃಷ್ಟಿ ಎಲ್ಲವೂ ಸಹ ಸತ್ಯವಾಗಿಯೇ ತಯಾರಾಗುತ್ತೆ. ಆವಾಗ ಸತ್ಯವಾಗ್ತೀರ ನೀವು ಬಾಬಾರವರಿಗೆ. ಒಳಗೊಂದು ಹೊರಗೊಂದು ಇರಬಾರ್ದು, ಯಾವುದೂ ಅಷ್ಟೇ. ಒಳಗಡೆ ಏನಿದೆ ಹೊರಗಡೆನೂ ಸಹ ಅದೇ ಇರುತ್ತೆ. ಯಾವ ಒಳಗಡೆ ಸತ್ಯ ಇದೆ ಅಂದರೆ ಹೊರಗಡೆನೂ ಸತ್ಯವಾಗಿಯೇ ನಾವು ಇರ್ತೀವಿ ಕೂಡ. ಬಾಬಾರವರಿಗೆ ಎಲ್ಲವೂ ಸತ್ಯವಾದ ಹೃದಯದಿಂದ ನಾವೇನು ಮಾಡಬೇಕು, ಹೇಳಬೇಕು, ಯಾವುದನ್ನು ಮುಚ್ಚಿಡಬಾರ್ದು. ಆಯ್ತಲ್ಲ? ಎಲ್ಲವೂ ಬಾಬಾರವರ ಪ್ರಕಾರವಾಗಿಯೇ ನಾವು ನಡೀತಾ ಹೋಗಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಎಲ್ಲರಿಂದನೂ ಸಹ ಇಲ್ಲಿ ಬಾಬಾ ಅವರ ಶ್ರೀಮತದಂತೆ ನಾವು ನಡೀತಿರ್ತೀವಿ ಅಂದರೆ ಅವರು ಸಂತುಷ್ಟ ಆದರು ಅಂದರೆ ನಾವು ಸಂತುಷ್ಟ, ನಮ್ಮಿಂದ ಇತರರು ಸಂತುಷ್ಟ, ಮತ್ತು ಅವರಿಂದನೂ ನಮಗೆ ಏನಾಗುತ್ತೆ, ಸಂತುಷ್ಟತೆ ಸರ್ಟಿಫಿಕೇಟ್ ಸಿಗುತ್ತೆ. ನಾವೆಲ್ಲರೂ ಸಹ ಇತರರಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕೆ ಹೋಗಿನೇ ನಾವು ಎಲ್ಲ ವಿಕರ್ಮಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಎಕ್ಸ್ಪೆಕ್ಟೇಷನ್ ಇರ್ತೀವಿ, ಅವ್ರು ಈ ಥರ ಮಾಡಬೇಕು, ಇವ್ರು ಈ ಥರ ಮಾಡಬೇಕು, ಇವ್ರು ಹಿಂಗಿರಬೇಕು, ಅವ್ರು ಹಂಗಿರಬೇಕು, ಇವ್ರು ಹೀಗೇ ಮಾಡಬೇಕು, ಅವ್ರು ಹಾಗೇ ಮಾಡಬೇಕು, ಈ ಥರ ಮಾಡಬಾರ್ದು, ಇದು ತಪ್ಪು, ಹೀಗಿದ್ದರೆ ನನಗಿಷ್ಟ, ಈ ಥರ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀವಲ್ಲ, ಅದರಿಂದ ಅವ್ರು ಆ ಥರ ನಡ್ಕೊಳ್ಳೋದಿಲ್ಲ. ಆವಾಗ ನಮಗೇನಾಗುತ್ತೆ, ಸಂಸ್ಕಾರಗಳ ಮಿಲನ ಆಗೋದಿಲ್ಲ. ಮತ್ತು ಏನಾಗುತ್ತೆ, ಅವ್ರು ಯಾಕಂದ್ರೆ ನಾವು ಇಷ್ಟಪಟ್ಟಂಗೆ ಅವ್ರು ಇರೋದಿಲ್ಲ ಅಲ್ಲ, ಅವಾಗೇನಾಗುತ್ತೆ, ಯಾವುದಕ್ಕೂ ಸಹ ಇಷ್ಟ ಆಗೋದಿಲ್ಲ, ಯಾವುದು ಸಹ ಇಷ್ಟ ಆಗೋದಿಲ್ಲ ನಮ್ಗೆ. ಯಾವುದು ಯಾಕಂದ್ರೆ ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಯಾಕೆ? ನಮ್ಮ ಹತ್ರ ಇಲ್ಲ ಅಂತ. ನಮ್ಮ ಹತ್ರ ಇಲ್ಲ ಅದು, ಅದರಿಂದ ಅವ್ರು ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ ಅರ್ಥ. ನಮ್ಮ ಹತ್ರ ಇಲ್ದಾಗ ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೀವಿ, ನಮ್ಮ ಹತ್ರ ಇದ್ದಾಗ ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನಮ್ಮ ಹತ್ರ ಯಾವಾಗಿರುತ್ತೆ ನಮ್ಮ ಹತ್ರ? ಬಾಬಾರವರಿಂದ ನಮಗೆ ಸಿಕ್ಕಿದಾಗ. ಬಾಬಾರವ್ರ ಹತ್ರ ನಮಗೆ ಸಿಗಬೇಕು ಅಂದ್ರೆ ನಾವೇನು ಮಾಡಬೇಕು? ಬಾಬಾರವರ ಶ್ರೀಮತದಂತೆ ನಡಿಬೇಕು. ಸದಾ ನಿರಂತರ ಸ್ಮೃತಿಯಲ್ಲಿರುವುದು, ಶ್ವಾಸದಲ್ಲೂ ಸ್ಮೃತಿ ಇರೋದು. ಉಸಿರು ಹೇಳ್ಕೊಂಡ್ರೂ ಸ್ಮೃತಿ ಆತ್ಮ ಪರಮಾತ್ಮಂದಿರಬೇಕು, ಉಸಿರು ಬಿಟ್ಟರು ಆತ್ಮ ಪರಮಾತ್ಮಂದಿರು. ಈ ಥರ ಪ್ರಾಕ್ಟೀಸನ್ನು ನಾವು ಮಾಡ್ಕೊಳ್ತಾ ಹೋಗಬೇಕು. ಸ್ಮೃತಿಯಲ್ಲಿ ಬಲ ಬಂದ್ಬಿಡ್ತು ಅಂತಂದರೆ, ನೆನಪಿನ ಬಲ ಇದೆ ಅಂತಂದರೆ ಎಲ್ಲದರ ಒಂದು ಶಕ್ತಿನೂ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಎಲ್ಲನೂ ನಮಗೆ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಆಗ ನಾವು ಅವ್ರ ಹತ್ರ ನೀವು ಹಿಂಗೆ ಇರಿ, ನೀವು ಹಿಂಗೆ ಇರಬೇಕು, ಈ ಥರ ನೋಡ್ಕೋಬಾರ್ದು, ಆ ಥರ ನೋಡ್ಕೋಬಾರ್ದು ಅಂತ ನಾನು ಎಕ್ಸ್ಪೆಕ್ಟೇ ಮಾಡಲ್ಲ. ಬೇರೆಯವ್ರ ಹತ್ರ ಹೋಗಿ ಈ ಪ್ರಪಂಚ ಹಿಂಗಿರ್ಬೇಕು, ಆಗಿರ್ಬೇಕು, ಇದೆ ಯಾವುದು ಎಕ್ಸ್ಪೆಕ್ಟೇ ಮಾಡಲ್ಲ. ಯಾಕಂದರೆ ನನಗೆ ಹೇಗಿರಬೇಕಾಗಿದೆಯೋ ಅದು ಬಾಬಾ ಆ ಥರ ಇದ್ದು ನನಗೆಲ್ಲ ಕೊಟ್ಬಿಟ್ಟಿದ್ದಾರೆ. ನಾನೇ ಆ ಥರ ಇದ್ದೀನಿ ಇವಾಗ. ನಾನೇ ಆ ಥರ ಇದ್ದೀನಿ ಅಂದರೆ ಇಲ್ಲದೇ ಇರೋರಿಗೆ ನನ್ನಿಂದ ಹೋಗ್ತಾ ಇರುತ್ತದು. ಅವರಿಂದ ನನಗೇನು ಅವಶ್ಯಕತೆ ಇಲ್ಲ. ಯಾಕಂದರೆ ನನ್ನ ಹತ್ರ ತುಂಬೋಗಿರುತ್ತೆ, ಭರ್ಪೂರ ಆಗಿರುತ್ತಲ್ಲ. ಬಾಬಾರವರು ನನಗೆಲ್ಲ ಸಿಕ್ಕಿರುತ್ತೆ, ಎಲ್ಲ ಥರದ್ದು ಗೌರವ, ಪ್ರೀತಿ, ಶಕ್ತಿಗಳು, ಗುಣಗಳು ಎಲ್ಲವೂ ಬಾಬಾರಿಂದ ನಂಗೆ ಸಿಗ್ತಾ ಇದೆ ಅಂತಂದರೆ ನಾನು ಅವ್ರ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಅವರಲ್ಲಿ ನೋಡಿದ್ರೂ ಕೂಡ ಅವ್ರಿಗಿನ್ನ ನಾನು ಶುಭ ಭಾವನೆ ಮಾಡಿ ನನ್ನಿಂದ ಇರೋದನ್ನು ಕೊಡ್ತಾ ಇರ್ತೀನಿ. ನನ್ನ ಹತ್ರ ಯಾವಾಗ ಇರೋದಿಲ್ಲ, ಅವು ಶುಭ ಭಾವನೆಯೂ ಬರೋದಿಲ್ಲ, ಏನೂ ಇರೋದಿಲ್ಲ, ಎಕ್ಸ್ಪೆಕ್ಟ್ ಮಾಡ್ತೀನಿ. ನನ್ನ ಹತ್ರ ಇಲ್ದಾಗ ನನಗೆ ಶುಭ ಭಾವನೆ ಬರೋದಿಲ್ಲ. ನನ್ನ ಹತ್ರ ಇದೆ ಅಂದರೆ ಶುಭ ಭಾವನೆ ಬರುತ್ತೆ. ಆಗ ಅವ್ರಿಗೆ ನಾನು ಶುಭ ಭಾವನೆಯನ್ನು ಇಡ್ತೀನಿ ಅಂತ ನನ್ನ ಮೂಲಕ ಅವ್ರಿಗೆ ಸಿಗ್ತಿರುತ್ತೆ. ನನ್ನ ಹತ್ರ ಇಲ್ಲ ಅಂತಂದಾಗ ಎಕ್ಸ್ಪೆಕ್ಟ್ ಮಾಡ್ತಿರ್ತೀನಿ ನಾನು
ಕೊಡ್ಲಿಲ್ವೇ, ಆ ಥರ ನೋಡ್ಕೊಂಡ್ರು, ಈ ಥರ ನೋಡ್ಕೊಂಡ್ರು, ಹಿಂಗಿದ್ರು ಹಂಗಿದ್ರು ಅಂತ. ಯಾಕಂದ್ರೆ ನಮ್ಮ ಹತ್ರ ಇರೋದಿಲ್ಲ, ಬಲಹೀನ ಆಗಿರ್ತೀವಿ. ಅದಕ್ಕೆ ಅದೆಲ್ಲ ಒಬ್ಬರಿಂದ ನಾವು ಪಡ್ಕೊಳ್ತಿದ್ದೀವಿ ಅಂದರೆ ಇವ್ರು ಯಾರಿಂದನೂ ನಾವು ಪಡ್ಕೊಳ್ಳೋ ಅವಶ್ಯಕತೆ ನಮಗೆ ಇಲ್ಲ. ಎಲ್ಲರೂ ಒಬ್ಬ ತಂದೆಯಿಂದನೇ ಪಡ್ಕೊಳ್ಳುವಂಥವ್ರು, ಆಯ್ತಲ್ಲ. ಎಲ್ಲರಿಗೂ ಬಾಬಾರವರಿಂದನೇ ಸಿಗಬೇಕು, ಯಾರು ಕೊಡುವಂಥವ್ರು ಇಲ್ಲಿಲ್ಲ. ಎಲ್ಲರೂ ನಾವು ಯಾರೇ ಕೊಟ್ಟರು ಬಾಬಾರವರಿಂದನೇ ಪಡ್ಕೊಂಡೇ ಕೊಡಬೇಕಾಗತ್ತೆ ಹೊರತು ಯಾರೂ ಕೊಡುವಂಥವ್ರಿಲ್ಲ. ಬಾಬಾರವರಿಂದನೇ ಎಲ್ಲರಿಗೂ ಸಿಗುವಂಥದ್ದು. ಅದರಿಂದ ಎಲ್ಲರೂ ಬಾಬಾರವರಿಗೆ ಪ್ರಿಯ ಆಗ್ರಿ, ಬಾಬಾರವರಿಂದ ಪಡ್ಕೊಳ್ಳಿ, ಬಾಬಾರ ಒಬ್ಬರನ್ನ ಆಧಾರ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಬಾಬಾರವರನ್ನೇ ಜೊತೆಯಾಗಿಟ್ಟುಕೊಳ್ಳಿ, ಸಲಹೆ ಕೇಳ್ಕೊಳ್ಳಿ, ಶ್ರೀಮತವನ್ನು ಫಾಲೋ ಮಾಡಿ, ಅವರ ಆಜ್ಞೆ ಅಂತಲೇ ನಡೀರಿ. ಎಲ್ಲವೂ ಸಹ ನಮ್ಮ ಇಷ್ಟದಂತೆಯೇ ನಡೀತಿರುತ್ತೆ. ಇಷ್ಟಗಳು ಸಹ ಶ್ರೇಷ್ಠವಾಗಿಯೇ ಇರುತ್ತೆ, ಅವು ಶುದ್ಧವಾಗಿಯೇ ಇರುತ್ತೆ, ಪವಿತ್ರವಾಗಿಯೇ ಇರುತ್ತೆ, ಅವುಗಳ ಪ್ರಕಾರವಾಗಿಯೇ ನಡೀತಾ ಹೋಗುತ್ತೆ. ನಮ್ಮದೆಲ್ಲ ಇರುವಂತಹದ್ದು ದೇಹಕ್ಕೆ ಸಂಬಂಧಪಟ್ಟ ಅಪವಿತ್ರ ಇಚ್ಛೆಗಳು, ಅಪವಿತ್ರವಾದಂತಹ ಆಲೋಚನೆಗಳು, ಸಂಕಲ್ಪಗಳು, ಇವೆಲ್ಲ ಕೋರಿಕೆಗಳೆಲ್ಲ ಅವೇ ಇದ್ದಾವೆ. ಬಟ್ ಅವುಗಳು ಪೂರ್ಣ ಆಗ್ಬೇಕಂದ್ರೆ ನಾವು ಮಾಯೆ ಒಂದು ಶಕ್ತಿ ಇರಬೇಕಲ್ಲ. ಮಾಯೆ ಶಕ್ತಿಯಿಂದ ಅವೆಲ್ಲ ಪೂರ್ಣ ಆಗ್ಬಿಡುತ್ತೆ. ಆದರೆ ಭಗವಂತನ ಶಕ್ತಿಯಿಂದ ಮಾತ್ರ ಈ ಶ್ರೇಷ್ಠವಾದ ಅವಿನಾಶಿಯಾದದ್ದು ನಮಗೆ ಪೂರ್ಣ ಆಗೋದಕ್ಕೆ ಸಾಧ್ಯ ಆಗತ್ತೆ. ಅರ್ಥ ಆಯ್ತಲ್ಲ. ಈ ಥರದಿಂದ ನಾವು ಸರ್ಟಿಫಿಕೇಟ್ ತಗೊಳ್ಳೋದು ಅಂತಂದ್ರೆ ಅವ್ರೇನು ಸರ್ಟಿಫಿಕೇಟ್ ಕೊಡೋದಿಲ್ಲ, ಅಂದರೆ ಅವರು ನಮ್ಮಿಂದ ಸಂತುಷ್ಟ ಆಗ್ತಾರೆ. ಅರ್ಥ ಆಯ್ತಲ್ಲ. ನಮ್ಮಿಂದ ಅವರು ಸಂತುಷ್ಟರಾಗಿರ್ತಾರೆ. ನಮ್ಮಿಂದ ಅವ್ರಿಗೇನು ಸಿಗೋದಿಲ್ಲ, ಅಂದರೆ ಕೆಟ್ಟದ್ದು ಸಿಗೋದಿಲ್ಲ ಯಾವುದು ಕೂಡ. ನಮ್ಮಿಂದ ಅವರಿಗೆ ಒಳ್ಳೇದೇ ಸಿಗ್ತಾವೆ. ಬಾಬಾರವರಿಂದ ಹೇಗೆ ನಮಗೆ ಎಲ್ಲ ಹೇಗೆ ಸಿಗುತ್ತೆ, ನಮ್ಮಿಂದ ಬಾಬಾರವರ ಶಕ್ತಿ ಗುಣ ಎಲ್ಲನೂ ಸಹ ಅವರಿಗೆ ಸೇರ್ತಾ ಹೋಗುತ್ತೆ. ಅದೊಂದು ಆಯ್ತಾ. ಈ ಥರ ಅಂದರೆ ಲೋಕದವರು ಅದು ಏನು ಪ್ರಿಯ ಆಗುವಂಥದ್ದು. ನಿಮಿತ್ತ ಆಗಿರೋರು ಅವರು ಇವರು ಅಂತಂದಾಗ ಹೌದು ಇವರೆಲ್ಲನೂ ಒಳ್ಳೆ ರೀತಿಯಲ್ಲಿ ಬಾಬಾ ಶ್ರೀಮತದಂತಾನೆ ನಡೆದಿದ್ದಾರೆ, ಇವರು ಆಜ್ಞಾಕಾರ್ಯ ಮಗು ಆಗಿದ್ದಾರೆ ಇವರು ಅನ್ನೋದು ಅವರು ಸಹ ಏನು ಮಾಡ್ತಾರೆ, ಬಾಬಾರವರ ಸುಪುತ್ರ ಮಗು ಆಗಿದ್ದಾರೆ, ಶ್ರೀಮತದಂತೆ ನಡೆದಿದ್ದಾರೆ ಇವರು ಅನ್ನೋದು ಕೂಡ ಅವರಿಂದನೂ ಸಹ ಸರ್ಟಿಫಿಕೇಟು ಸಿಗುತ್ತೆ. ಬಾಬಾರವರು ಶ್ರೀಮತದಂತೆ ನಡೆಯೋರಿಗೆ ಇವತ್ತು ಅವರು ನಿಂದನೆ ಮಾಡಿದ್ರು ಅದು ಅಂತಿಮ ಒಳಗಡೆ ಅವರಿಂದ ಸರ್ಟಿಫಿಕೇಟ್ ಸಿಕ್ಕೇ ಸಿಗುತ್ತೆ. ಮತ್ತೆ ಲೆಕ್ಕಾಚಾರಗಳಿಂದ ಅವ್ರು ನಿಂದನೆ ಮಾಡ್ಬೋದಷ್ಟೇ, ಅರ್ಥ ಆಯ್ತಲ್ಲ. ಆದರೆ ಆ ಲೆಕ್ಕಾಚಾರ ಇರೋದ್ರಿಂದ ಅದನ್ನು ಅವರ ಕಣ್ಣು ಮೂರನೇ ಕಣ್ಣಿಂದ ನೋಡದೆ ಇದ್ದಾಗ ಅದು ದಿವ್ಯ ಆ ಕಣ್ಣು ಮುಚ್ಕೊಂಡಿರುತ್ತೆ, ಅದರಿಂದ ಆ ಥರ ನಡ್ಕೊಂಡಿರ್ಬೋದೇನೋ ಅಷ್ಟೇ. ಆದರೆ ಆ ಕಣ್ಣು ಓಪನ್ ಆಯಿತು ಅಂದರೆ ಆಗ ಶ್ರೀಮತ ಕಾಣುತ್ತೆ ಅವ್ರಿಗೆ. ಅರ್ಥ ಆಯ್ತಾ. ಯಾವುದು ಶ್ರೇಷ್ಠ ಅಲ್ಲ ಅನ್ನೋದು ಕಾಣುತ್ತೆ. ಆವಾಗ ಕೆಲವು ಕೊಡ್ತಾರೆ, ಅಂಥವರು ಇರ್ತಾರಲ್ವಾ. ನೀವು ಬಾಬಾರವರು ಶ್ರೀಮತದಂತೆ ನಡೆದ್ರೂ ಕೂಡ ಇದು ತಪ್ಪು ಅಂತ ಹೇಳೋರು ಇರ್ತಾರಲ್ವಾ. ಕೆಲವ್ರಿಗೆ ಅನುಭವ ಆಗಿರುತ್ತೆ, ಆಯ್ತಾ. ಅಂದರೆ ಅವರು ಮಾಯೆಯ ಒಂದು ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ, ಜೊತೆಗೆ ಲೆಕ್ಕಾಚಾರಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಆದ್ರಿಂದ ಆ ಥರ ಆಗುತ್ತೆ. ಮತ್ತೆ ಅದು ಸಮಾಪ್ತಿ ಆಯಿತು ಅಂತಂದರೆ ಅದು ಏನಾಗ್ತಾ ಇರುತ್ತೆ, ಮತ್ತೆ ಅವ್ರು ಅರ್ಥ ಮಾಡ್ಕೋತಾರೆ. ಇದೆಲ್ಲವೂ ಸಹ ನಮ್ಮ ಒಂದು, ಅದಕ್ಕೆ ಹೇಳೋದು ನಾವು ಕರೆಕ್ಟಾಗಿದ್ದರೆ ಎಲ್ಲ ಕರೆಕ್ಟಾಗಿರ್ತಾರೆ ಅಂತ. ಅದಕ್ಕೆ ಹೇಳೋದು ನಾವು ಸರಿಯಾಗಿರ್ಬೇಕಾಗತ್ತಷ್ಟೇ. ಇಲ್ಲಿ ನಾವು ಎಲ್ಲ ಬಾಬಾರವರಿಂದ ಪಡ್ಕೊಳ್ಳೋರಾಗಿರಬೇಕು. ಬಾಬಾರವರಿಂದ ಪ್ರಾಪ್ತಿಯನ್ನು ಪಡ್ಕೊಳ್ಳೋರಾಗಿದ್ದಾಗ ಎಲ್ಲವೂ ಸಹ ಸರಿ ಹೋಗುತ್ತೆ. ಎಲ್ಲ ಅವರಿಂದ ಸಿಗ್ತಿದೆ ನಮಗೆ ಅಂತಂದರೆ ನಮ್ಮಿಂದ ಎಲ್ಲರಿಗೂ ಹೋಗ್ತಿರುತ್ತೆ. ಆಗ ಎಲ್ಲರೂ ಅವರು ನಿಂದನೆ ಮಾಡಲಿ ಏನೇ ಮಾಡಲಿ ಅವಾಗ ನಮಗೆ ಬೇಜಾರು ಆಗೋದಿಲ್ಲ. ಮತ್ತು ನಮ್ಮಿಂದ ಅವ್ರಿಗೆ ಆಶೀರ್ವಾದಗಳು, ಶುಭ ಭಾವನೆಗಳೇ ಅವರಿಗೆ ಹೋಗ್ತಿರುತ್ತೆ, ವೈಬ್ರೇಷನ್ ಹೋಗ್ತಿರುತ್ತೆ. ಅವರಲ್ಲಿ ಪರಿವರ್ತನೆ ಬಂತು ಅಂದರೆ ಅವಾಗ ಏನು ಮಾಡ್ತಾರೆ, ಒಪ್ಪಿಕೊಳ್ತಾರೆ. ಬಾಬಾ ಹೇಳಿದಾರಲ್ಲ, ನಿಂದನೆ ಮಾಡೋರು ಇರ್ತಾರೆ, ವಿಘ್ನಗಳನ್ನು ಹಾಕೋರು ಇರ್ತಾರೆ. ಇವೆಲ್ಲ ಪರೀಕ್ಷೆಗಳ ರೂಪದಲ್ಲೂ ಸಹ ನಮಗೆ ಬರುತ್ತೆ. ಇವೆಲ್ಲ ನಮಗೆ ಪರೀಕ್ಷೆಗಳು ಅಂತ ತಿಳಿತಾ ನಾವು ಯಾಕೆ ಈ ಥರ ಆಯಿತು ಅಂತ ಆ ಕ್ವಶನ್ಸನ್ನು ನಾವು ಯೋಚನೆ ಮಾಡಿದೆ, ಪರೀಕ್ಷೆ ಬಗ್ಗೆ ಯೋಚನೆ ಮಾಡಿದೆ, ಆ ಪರೀಕ್ಷೆಗೆ ಪಾಸ್ ಆಗುವ ಒಂದು ಮಾರ್ಗವನ್ನು ನಾವು ಕಂಡುಹಿಡ್ಕೋಬೇಕಾಗತ್ತೆ. ಪಾಸ್ ಆಗೋದ ಕಡೆ ಗಮನ ಕೊಡಬೇಕಾಗತ್ತೆ. ಯಾಕಪ್ಪ ಕ್ವಶನ್ ಕೊಟ್ಟರು ಈ ಥರ ಅಂತ ಯೋಚನೆ ಮಾಡಬಾರ್ದು, ಕ್ವಶನ್ಗೆ ಆನ್ಸರ್ ಮಾಡಬೇಕಷ್ಟೇ. ಅದೇ ನನ್ನ ಕೆಲಸ ಆಗಿರ್ಬೇಕು. ಅವಾಗ ಇಷ್ಟು ನಾವು ಮಾಡ್ಕೊಳ್ತಾ ನಾವು ಹೋಗ್ತಾ ಹೋಗ್ಬೇಕಾಗತ್ತೆ. ಅವಾಗೆಲ್ಲನೂ ಸಹ ಸರಿ ಹೋಗುತ್ತೆ ಕೂಡ. ಯಾವ ಕ್ವಶನ್ ಅಂದರೆ ಏನೇ ಒಂದು ವಿಘ್ನ ಬರಲಿ ಅವೆಲ್ಲ ಕ್ವಶನ್ ಪೇಪರ್ ನಮಗೆ, ಅದೆಲ್ಲ ನಮಗೆ ಪರೀಕ್ಷೆಗಳಾಗಿದ್ದಾವೆ. ಒಂದು ವ್ಯಕ್ತಿಯಿಂದ ಬರ್ಬೋದು, ವಸ್ತುವಿಂದ ಬರ್ಬೋದು, ಸಂಬಂಧ ಸಂಪರ್ಕಗಳು ಎಲ್ಲದರ ಪ್ರಕೃತಿಯಿಂದ ಏನೇ ಬಂದರೂ ಅದು ನಮಗೆ ಪರೀಕ್ಷೆ ರೂಪದಲ್ಲಿ ಬರುತ್ತೆ. ಬರದೇ ಇರೋಕ್ಕಾಗೋದಿಲ್ಲಲ್ಲ, ಬರುತ್ತಲ್ಲ. ಆ ಸಮಯದಲ್ಲಿ ನಾವು ಬಾಬಾರವರ ನೆನಪಲ್ಲಿ ನಾವು ಇದ್ದೀವಿ ಅಂತಂದರೆ ಬಾಬಾ ಏನು ಮಾಡ್ತಾರೆ, ಅವರ ಒಂದು ಶಕ್ತಿಗಳಿಂದ ನಮ್ಮನ್ನು ಸಂಪನ್ನ ಮಾಡಿ ಅದರಿಂದ ವಿಜಯವಾಗೂ ಸಹ ನಮ್ಮನ್ನು ಮಾಡ್ತಾರೆ. ಮತ್ತು ನಮ್ಮಿಂದ ಯಾರು ನಮಗೆ ವಿಘ್ನಗಳು ತರೋದಕ್ಕೆ ನಿಮಿತ್ತ ಆಗಿರ್ತಾರೆ ಅವ್ರಿಗೂ ಸಹ ವೈಬ್ರೇಷನ್ಸು, ಶುಭ ಭಾವನೆ, ಶುಭ ಕಾಮನೆಯಿಂದ ಒಳ್ಳೆ ಶ್ರೇಷ್ಠ ವೈಬ್ರೇಷನ್ಸ್ ಅವ್ರಿಗೂ ಹೋಗುತ್ತೆ. ಅವರಲ್ಲೂ ಸಹ ಪರಿವರ್ತನೆ ಎನ್ನುವಂತಹದ್ದು ಬರುತ್ತೆ ಕೂಡ. ಅದು ಲೆಕ್ಕಾಚಾರ ಕೂಡ ಸಮಾಪ್ತಿ ಆಗುತ್ತೆ ಆಗ.
ನಮ್ಮ ಲೆಕ್ಕಾಚಾರದಿಂದನೂ ಅವ್ರು ಬರ್ಬೋದು, ಪರೀಕ್ಷೆ ಕೊಡೋಕ್ಕೂ ಬರ್ಬೋದು. ನಾವು ಪಾಸು ಆಗ್ತೀವಿ, ಜೊತೆಗೆ ಲೆಕ್ಕಾಚಾರನೂ ಸಮಾಪ್ತಿ ಆಗುತ್ತೆ. ಇದಕ್ಕೆಲ್ಲನೂ ಸಹ ಲಿಂಕ್ ಇರುತ್ತೆ. ಅರ್ಥ ಆಯ್ತಲ್ಲ? ಅಚ್ಚ. ಓಂ ಶಾಂತಿ.